ಈ ಒಂದು ವಾಕ್ಯದ ಆಧಾರದ ಮೇಲೆ ತಾವೇನು ಮಾಡೋಣ, ನಾವು ದೇವ್ರ ವಾಕ್ಯನ ಏನು ಮಾಡೋಣ ಕೇಳೋಣ. ಅದರ ಸೊ ಈ ವಾಕ್ಯದಲ್ಲಿ ನೋಡ್ಬೇಕಾದ್ರೆ ಏನು ಹೇಳ್ತಾರೆ ಅಂದರೆ, ಮೋಸೆಗೆ ಏನು ಹೇಳ್ತಾರೆ, ನಿಮ್ಮ ಸಹೋದರ ನಡುವೆ ನಿಮ್ಮ ಥರನೇ ಒಂದು ಪ್ರವಾದನೆ ಏನು ಮಾಡ್ತೀನಿ, ಎಬ್ಬಿಸ್ತೀನಿ ಅಂತ ಏನು ಮಾಡ್ತಾರೆ. ಇಟ್ಟಿರಿ ತೊಂದರೆ ಇಲ್ಲ, ಹಿಡೀರಿ ತೊಂದರೆ ಇಲ್ಲ. ಸೊ ಅಲ್ಲಿ ಏನು ಮಾಡ್ತಾರೆ, ನಿಮ್ಮ ಥರನೇ ನಿಮ್ಮ ನಡುವೆ ಸಹೋದರಗಳ ನಡುವೆ ಒಂದು ಪ್ರವಾದನೆ ಏನು ಮಾಡ್ತೀನಿ, ಎಬ್ಬಿಸ್ತೀನಿ ಅಂತ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದರ ಸರಿ, ನಮಗೆಲ್ಲ ಚೆನ್ನಾಗಿ ಗೊತ್ತಿರಂಗೆ ಮೋಸೆಗೆ ದೇವ್ರು ಏನು ಮಾಡ್ತಾರೆ, ಇದು ಹೇಳೋಂಥ ವಾರ್ತೆ ಕರೆಕ್ಟಾ. ಮೋಸೆಗೆ ಹೇಳ್ಬೇಕಾದ್ರೆ ಏನು ಹೇಳ್ತಾರೆ ಅಂದರೆ, ನಿಮ್ಮ ಥರನೇ ಒಬ್ಬರು ವ್ಯಕ್ತಿನ ಏನು ಮಾಡ್ತೀನಿ, ಒಬ್ಬನೇ ಎಬ್ಬಿಸ್ತೀನಿ. ಎಲ್ಲಪ್ಪ ಅಂದರೆ ಇಸ್ರೇಲ್ ಜನಗಳ ನಡುವೆ ಏನು ಮಾಡ್ತೀನಿ, ಎಬ್ಬಿಸ್ತೀನಿ ಅಂತ. ಇವಾಗ ಮೋಸನ ಹೆಂಗೆ ಎಬ್ಬಿಸಿದ್ದು ದೇವರು, ಇಸ್ರೇಲ್ ಜನಗಳ ನಡುವೆ ಏನು ಮಾಡೋದು, ಎಬ್ಸೋದು. ಇದೇ ರೀತಿ ಇನ್ನೊಬ್ಬ ಪ್ರವಾದಿನ ಏನು ಮಾಡ್ತಾರೆ, ಮೋಸ ಥರನೇ ಎಬ್ಬಿಸ್ತಾರೆ ಅಂತಂದ್ರು. ಆ ಪ್ರವಾದಿ ಯಾರು? ಜೀಸಸ್ ಕ್ರೈಸ್ಟ್. ಅದರ ನಮ್ಮೆಲ್ಲ ಚೆನ್ನಾಗಿರೋ ಯೇಸು ಕ್ರಿಸ್ತು ಅಲ್ವರ ಆ ಪ್ರವಾದಿ ಅಲ್ವರ. ಸರಿ, ಇದೇ ಪ್ರವಾದಿ ಬಗ್ಗೆ ಯೇಸು ಕ್ರಿಸ್ತು ಕೂಡ ಏನು ಮಾಡ್ತಾರೆ, ಹೇಳ್ತಾರೆ. ಇವಾಗ ಆ ಪ್ರವಾದಿ ಯೇಸು ಕ್ರಿಸ್ತು ಅಂತಂದರೆ ಓಕೆ, ಕರೆಕ್ಟು, ತಪ್ಪಿಲ್ಲ. ಆದರೆ ಯೇಸು ಕ್ರಿಸ್ತು ಪದೇ ಇದೇ ಮಾತನ್ನು ಏನು ಮಾಡ್ತಾರೆ, ಹೇಳ್ತಾರೆ. ಏನಂತಂದರೆ, ನಿಮ್ಮ ಸಹೋದರ ನಡುವೆ ಒಂದು ಪ್ರವಾದಿ ಏನು ಮಾಡ್ತೀನಿ, ಎಬ್ಬಿಸ್ತೀನಿ ಅಂತ ಹೇಳ್ತಾರೆ. ಹಂಗಾರೆ ಆ ಪ್ರವಾದಿ ಯಾರು? ಈ ಪ್ರವಾದಿ ಯೇಸು ಕ್ರಿಸ್ತು ಆದರೆ ಮತ್ತು ಯೇಸು ಕ್ರಿಸ್ತು ಇನ್ನೊಬ್ಬರನ್ನ ಎಬ್ಬಿಸ್ತೀನಿ ಅಂತ ಯಾಕೆ ಹೇಳಬೇಕಾಗಿತ್ತು? ಇದಕ್ಕೆ ಏನಂದರೆ ಸ್ವಲ್ಪ ಬೇಸಿಕ್ ಕ್ಲಾಸ್ ಸ್ವಲ್ಪ ಥಿಂಕ್ ಮಾಡಿ, ಕ್ಲೂ ಕೊಡ್ತೀನಿ. ಸ್ತ್ರೀಯ ಸಂತತಿ, ಹಾಂ ಹೇಳಿ, ಹೇಳಿರೋದು ಅಲ್ವಾ? ಸರಿ, ಆಮೇಲೆ ಸ್ತ್ರೀಯ ಸಂತತಿ ಪಾಠ ನಾವೇನು ಮಾಡಿದ್ರಿ, ಕೇಳಿದ್ರಿ. ಅದರ ಸ್ತ್ರೀಯ ಸಂತತಿ ಅದರ ಅಂದರೆ ಯಾರು? ಹಾಂ ಯಾರು? ನಾವು. ಆಮೇಲೆ ನಾವು ಒಬ್ಬರೇನಾ? ಹಾಂ 1,40,000 ದಂಡ. ಬರೀ ಅಷ್ಟೇನಾ? ಬರೀ 1,40,000 ದಂಡ? ಇನ್ಯಾರ ಮುಖ್ಯವಾಗಿ ಯಾರು ಇರಬೇಕು? ಹಾಂ ಅಲ್ವರ. ಸೊ ಹಂಗಾರೆ ಎಷ್ಟು ಜನ ಆಯಿತು? ಕ್ರೈಸ್ಟು ಮತ್ತು 1,44,000 ಜನ. ಅದರ ಯೇಸು ಕ್ರಿಸ್ತು ಇದಕ್ಕೇನಾಗಬೇಕು, ಈ ಸ್ತ್ರೀಯ ಸಂತತಿಗೆ ಅವ್ರು ಏನಾಗಬೇಕು? ಒಂದು ದೇಹ ಇದೆಯಲ್ಲ, ಆ ದೇಹಕ್ಕೆ ಯೇಸು ಕ್ರಿಸ್ತು ಏನಾಗಬೇಕು? ತಲೆ ಆಗಬೇಕು. ನಾವಲ್ಲಿ ಏನಾಗಬೇಕು? ಹಂಗಾಗಬೇಕಲ್ಲ. ಹಂಗಾರೆ ಯೇಸು ಕ್ರಿಸ್ತು ಏನು ಹೇಳ್ತಂದರೆ, ನಮ್ಮ ನಡುವೆನೇ ಸಹೋದರಗಳ ನಡುವೆನೇ ಒಂದು ಪ್ರವಾದಿ ಏನು ಮಾಡ್ತೀನಿ, ಎಬ್ಬಿಸ್ತೀನಿ. ಅಂದರೆ ಮುಂದೆ ಬರೋ ದಿನಗಳಲ್ಲಿ ದೇವರು ಏನು ಮಾಡ್ತಾರೆ, ಮನುಷ್ಯನ ನಡುವೆನೇ ಏನು ಕ್ರಿಸ್ತನೆಂಬಂಥ ಸಂಪೂರ್ಣವಂಥ ದೇಹ ಅದರ ಶಿರಸ್ಸನ್ನ ಏನು ಮಾಡ್ತಾರೆ, ಮನುಷ್ಯನ ನಡುವೆ ಎಬ್ಬಿಸ್ತಾರೆ ಅಂತ ಏನು ಮಾಡ್ತಾರೆ ಫ್ರೆಂಡ್ಸ್ ಹೇಳ್ತಾರೆ. ಸರಿ, ಇವಾಗ ಇದನ್ನು ನಾವೇನು ಮಾಡಿದರೆ, ಈ ಪಾಠನ ಈ ಮೋಸ ಜೀವನ ನಡೆದಂಥ ಎಲ್ಲ ಕೆಲಸಗಳನ್ನ ನಮ್ಮ ಯೇಸು ಕ್ರಿಸ್ತನಿಗೆ ಹೋಲಿಕೆ ಮಾಡಿ ಏನು ಮಾಡಿದ್ದೀವಿ ನಾವು ಕೇಳಿದ್ದೀರಿ, ಹೌದಾ ಇಲ್ವಾ? ನಾವು ರವಿವಾರ ತೊಗೊಂಡಿರ್ಬೇಕು ಅಲ್ವಾ? ತೊಗೊಂಡ್ರೆ ಅಲ್ವಾ? ನಾವು ನೋಡಿದ್ದೀರಿ ಅಲ್ವಾ? ಸೊ ಅದು ಹೋಲಿಕೆಗಳು ಹೆಂಗಿದೆ, ಸಿಮಿಲಾರಿಟೀಸು. ಮೋಸ ಹುಟ್ಟಬೇಕಾದ್ರೆ ಏನಾಯಿತು, ಕ್ರಿಸ್ತ ಹುಟ್ಟಬೇಕಾದ್ರೆ ಏನಾಯಿತು ಅಂತ ಏನು ಮಾಡಿದ್ವಿ, ಎಷ್ಟೊಂದು ಹೋಲಿಕೆಗಳನ್ನ ಛಾಯೆ ಮತ್ತು ನಿಜ ಸ್ವರೂಪ ಏನು ಮಾಡಿದ್ವಿ ನಾವು ನೋಡಿದ್ದೀರಿ ಅಲ್ವರ. ಹೆಚ್ಚು ಕಮ್ಮಿ ಒಂದು 30-40 ಏನಾಗಿದೆ ಹೋಲಿಕೆಗಳು ಐತೆ ಅಲ್ವರ. ಸೊ ಇವತ್ತೇನು ಮಾಡೋಣ ಅಂದರೆ, ಇದೇ ಮೋಸಸ್ನ ಇನ್ನೊಬ್ರಿಗೆ ಹೋಲಿಕೆ ಏನು ಮಾಡೋಣ ನಾವು ನೋಡೋಣ. ಅಂದ್ರೆ ಅದು ಯಾರಪ್ಪ ಅಂದರೆ, ಅದು ಹೊಸ ಒಡಂಬಡಿಕೆಯಲ್ಲಿರೋಂಥ ಒಬ್ಬ ವ್ಯಕ್ತಿ. ಮೋಸಸ್ ಇರೋದು ಹಳೆ ಒಡಂಬಡಿಕೆ ಆದರೆ ಇವ್ರು ಇರೋದು ಹೊಸ ಒಡಂಬಡಿಕೆಲೆ. ಇವರು ಕರೆಕ್ಟಾಗಿ ಮೋಸಗೆಲ್ಲ ಕರೆಕ್ಟಾಗಿ ಏನಾಗ್ತಾರೆ, ಟ್ಯಾಲಿ ಆಗ್ತಾರೆ ಅಂದ್ರೆ. ಸೊ ಅವ್ರು ಯಾರು ಅವ್ರು ಯಾರು ಅಂತ ನೋಡ್ಬೇಕಾದ್ರೆ ಒಂದು ಫಸ್ಟ್ ಕ್ಲೂ ನಾನು ಕೊಟ್ಬಿಡ್ತೀನಿ. ಮಿಕ್ಕಿ ನಿಮಗೆಲ್ಲ ಆಗ್ತಾರೆ ಕ್ಲೀನಾಗೆ ಅರ್ಥ ಪಡ್ತಾರೆ. ಅವ್ರು ಯಾರಪ್ಪ ಅಂತಂದರೆ ನಮ್ಮ ಅಪೋಸ್ಟಲ್ ಪೌಲ್ ಅವರ. ಸೊ ಅಪೋಸ್ಟಲ್ ಪೌಲ್ಗೂ ಇವ್ರಿಗೂ ಹೋಲಿಕೆ ಆಗ್ತದಾ ಅಂತಂದರೆ ಎಸ್, ಅಪೋಸ್ಟಲ್ ಪೌಲ್ಗೂ ಇವ್ರಿಗೇನಂತ ತುಂಬ ಹೋಲಿಕೆ ಆಗುತ್ತೆ. ನಾವೇನು ಮಾಡೋದು ಸತ್ಯವೇದಲ್ಲಿ ನೋಡ್ಬೋದು. ಅದರ ಮೊದಲನೇ ಉದಾಹರಣೆ ಏನಪ್ಪ ಅಂತಂದರೆ, ಮೋಸಸ್ನ ದೇವ್ರು ಯಾವಾಗ ಸೆಲೆಕ್ಟ್ ಮಾಡಿದ್ರು, ಯಾವಾಗ ಆಯ್ಕೆ ಮಾಡಿದ್ರು? ದೇವರು ಮೋಸಸ್ನ ಕಾಪಾಡಿದ್ರಲ್ಲ, ಯಾವಾಗ ಕಾಪಾಡಿದ್ದು? ಅದರ ಮೋಸಸ್ನ ಹುಟ್ಟಬೇಕಾದ್ರೆ ದೇವ್ರು ಏನು ಮಾಡ್ತಾರೆ, ಅದನ್ನ ಕಾಪಾಡ್ತಾರೆ. ಯಾಕಂದರೆ ಮೋಸಸ್ ಹುಟ್ಟಬೇಕಾದ್ರೆ ನಮಗೆಲ್ಲ ಚೆನ್ನಾಗಿ ಗೊತ್ತು ಏನ್ರಿ, ಐಗುಪ್ತ ದೇಶದಲ್ಲಿ ಏನಾಗಿತ್ತು, ಒಂದು ನಿಯಮ ಇತ್ತು. ಯಾವುದೇ ಗಂಡು ಮಕ್ಳು ಹುಟ್ಟಿದ್ರೆ ಏನು ಮಾಡಬೇಕು, ಸಾಯಿಸ್ಬಿಡ್ಬೇಕು ಅಲ್ವರ. ಯೋಚನೆ ಮಾಡಿ ಅಂತೀನಿ, ಎಷ್ಟು ಜನ ತಾಯಂದರು ಗಂಡು ಮಗು ಎತ್ತಬೇಕು ಅಂತ ಏನು ಮಾಡ್ತಾರೆ, ಎಷ್ಟೋ ಸತಿ ಆಸೆ ಪಟ್ಟಿದ್ದಾರೆ. ಅದರ ಆ ಹುಟ್ಟಿದ ಮಗನ ತೊಗೊಂಡೋಗಿ ಸಾಯಿಸ್ಬಿಡು ಅಂತಂದರೆ ಯಾರು ಸಾಯಿಸ್ಬಿಡ್ತಾರ? 9 ತಿಂಗಳು ಎತ್ಬಿಟ್ಟು ಎಷ್ಟು ಕಷ್ಟ, ತುಂಬ ಕಷ್ಟ. ಅದು ಎಸ್ಪೆಷಲಿ ಮೋಸ ಹೆಂಗಿದ್ದಾನಂತೆ ನೋಡೋದಕ್ಕೆ, ಭಾಳ ಬ್ಯೂಟಿಫುಲ್ ನೋಡ್ತೀನಿ. ವಿಮೋಚನಾ ಕಾಂಡ 2ನೇ ಅಧ್ಯಾಯ 1 ಮತ್ತು 2. ವಿಮೋಚನಾ ಕಾಂಡ 2ನೇ ಅಧ್ಯಾಯ 1 ಮತ್ತು 2. ಹೀಗಿರುವಲ್ಲಿ ಲೇವಿಯ ವಂಶಸ್ಥನಾದ ಒಬ್ಬ ಮನುಷ್ಯನು ಲೇವಿಯ ಕುಲದ ಕನ್ನಿಕೆಯನ್ನು ಮದುವೆ ಮಾಡಿಕೊಂಡನು. ಆಕೆ ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆತ್ತು ಅದು ಚೆಲುವಾದ ಕೂಸೆಂದು ತಿಳಿದು 3 ತಿಂಗಳು ಬಚ್ಚಿಟ್ಟಳು. ನೋಡ್ರ 3 ತಿಂಗಳೇ ಮಾಡಿದಂತೆ ಅದು ಬಚ್ಚಿಟ್ರು. ಯಾಕಂದ್ರೆ ಅದು ಚೆಲುವಾಗಿರೋಂಥ ಕೂಸು ತುಂಬ ಅಷ್ಟು ಮುದ್ದಾಗಿತ್ತು ಅಂದರೆ ಆ ಮಗನ ಬಿಡೋಕ್ಕೇನಾಗ್ತಾ ಇರಲಿಲ್ಲ, ತಾಯಿಗೆ ಮನಸ್ಸೇ ಬರ್ತಾ ಇಲ್ಲ. ಅಂದ್ರೆ ಆಮೇಲೆ 3 ತಿಂಗಳ ನಂತರ ಇಳಿಯೋದೇನ್ರಿ ತುಂಬ ಕಷ್ಟ. ಯಾಕಂದ್ರೆ ಮಗು ಏನು ಮಾಡ್ತಾರೆ, 3 ತಿಂಗಳ ನಂತರ ಸ್ವಲ್ಪ ಆ್ಯಕ್ಟಿವ್ ಆಗೋದೇನ್ರಿ ಜಾಸ್ತಿ, ಅದರ ನಿದ್ದೆ ಮಾಡೋದೇನ್ರಿ ಕಮ್ಮಿ.
ಅವಾಗ ಎದುರು ತರ್ಬೇಕಾದ್ರೆ ಬರೀ ಅಳ್ತಾನೆ ಇರ್ತಾರೆ, ಮಾತು ಬರಲ್ಲ. ಸೊ ಅವ್ರು ಏನೋ ಎಕ್ಸ್ಪ್ರೆಸ್ ಮಾಡಬೇಕು ಅಂದ್ರೆ ಬಾಯಿನಲ್ಲಿ ಬರೋದೇನೋ ಒಂದೇ ಬರೋ ಅಳು ಅದರ. ಸೊ ಅಳು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಲ್ವರ. ಅದೇನು ಸೌಂಡ್ ಏನಾಗ್ತಾರೆ ಎಲ್ಲರಿಗೂ ಕೇಳಿಸ್ತಾರೆ ಅದರ. ಸೊ ಅದರಿಂದ ನೋಡ್ಬೇಕಾದ್ರೆ ಇದನ್ನೆಲ್ಲ ಮಗುನ ಕಾಪಾಡೋದು ತುಂಬ ಕಷ್ಟ ಅಂದ್ಬಿಟ್ಟು ಏನು ಮಾಡ್ತಾನೆ ಅಂತಂದರೆ ಅವ್ರ ತಾಯಿ ಒಂದು ಬುಟ್ಟಿ ಮಾಡಿಬಿಟ್ಟು ಆ ಬುಟ್ಟಿಗೆ ರಾಳ ಹಾಕ್ಬಿಟ್ಟು ಆ ಮಗುನ ಏನು ಮಾಡ್ತಾರೆ, ನದಿಯಲ್ಲಿ ಬಿಟ್ಬಿಡ್ತಾರೆ. ಆ ಒಂದು ಇರ್ತಲ್ಲ ಬುಟ್ಟಿ ಕರೆಕ್ಟಾಗಿ ಎಲ್ಲಿಗೆ ಹೋಗ್ತಾರಪ್ಪ ಅಂದರೆ ಫಾರೋನ ಏನ್ರಿ ಮಗಳು ಸ್ನಾನ ಮಾಡೋಕ್ಕೆ ಏನಾಗಿರ್ತಾರೆ ಬಂದಿರ್ತಾರೆ. ಆ ಒಂದು ಸ್ಥಳದಲ್ಲಿ ಕರೆಕ್ಟಾಗಿ ಏನಾಗ್ತಾರೆ ಅಲ್ಲಿ ಸಿಗ್ತಾರೆ. ಆ ಫಾರೋ ಮಗಳು ಏನು ಮಾಡ್ತಾರೆ, ಎತ್ಕೊಂಡು ತನ್ನ ಸ್ವಂತ ಮಗನ ಥರ ಏನು ಮಾಡ್ತಾನೆ ಸಾಕ್ತಾರೆ. ಎಲ್ಲಿ ಅಂದರೆ ಅರಮನೆಯಲ್ಲಿ ಅದರ. ಸೊ ಅಲ್ಲಿ ಏನಾಯ್ತು ನೋಡಿದ್ರೆ ತಾಯಿಯಿಂದ ಮಗುನ ಏನು ಮಾಡಿದ್ರು ಅಲ್ಲಿ ದೇವರು ಬೇರೆ ಬಂದರು ಅದರ. ಹಿಂಗೆ ಆಮೇಲೆ ಮರಣದಂಡನೆ ಇರೋದ್ರಿಂದ ಈ ಥರ ಮಾಡದೇ ಇದ್ರೆ ಮೋಸಕ್ಕೆ ಏನಾಗಿರೋದು ಸಾವೇ ಬಂದಿರೋ. ಅದಕ್ಕೆ ಏನು ಮಾಡೋದು ದೇವರು ತಾಯಿನ ಏನು ಮಾಡ್ತಾರೆ ಪ್ರತ್ಯೇಕ ಮಾಡ್ತಾರೆ. ಸರಿ, ಇದೇ ಥರ ತೊಗೊಂಡ್ರೆ ಅಪೋಸ್ಟಲ್ ಪೌಲ್ಗೆ ಇದೇ ಥರ ಆಗಿದೆಯಾ? ಅಪೋಸ್ಟಲ್ ಪೌಲ್ನ ಅವ್ರ ತಂದೆ ತಾಯಿಗಳಿಂದ ದೇವರು ಬೇರ್ಪಡೆ ಮಾಡೋರಾ? ಒಂದು ವಾಕ್ಯ ಓದೋಣ. ಅಂದ್ರೆ ಗಲಾತ್ಯರಲ್ಲಿ 1ನೇ ಅಧ್ಯಾಯ 15 ಮತ್ತು 16. ಗಲಾತ್ಯರು 1ನೇ ಅಧ್ಯಾಯ 15 ಮತ್ತು 16. ಗಲಾತ್ಯರು 1ನೇ ಅಧ್ಯಾಯ 15 ಮತ್ತು 16. ಓದಿ ಮಂಜುಳಷ್ಟು ಓದ್ತೀರಾ? ಗಲಾತ್ಯರು 1ನೇ ಅಧ್ಯಾಯ 15 ಮತ್ತು 16. ಆದರೆ ಸಾಕ್ಷಿ ಸಿಗ್ತಾ? ಹೊಸ ಒಡಂಬಡಿಕೆ ಎಲ್ಲ ಮಕ್ಕಳು ನೋಡಿ ಹೇಳ್ತೀನಿ, 66 ಪುಸ್ತಕ ಬಯಕ್ ಮಾಡಬೇಕು. ಎಷ್ಟು ಪುಸ್ತಕ ಇದೆ ಬೈಬಲಲ್ಲಿ ಹೊಸ? ಹಾಂ, ಸಂಡೇ ಇಂಗ್ಲೀಷಾಗಿ ಬಂದಾಗ ಗೊತ್ತಾಯ್ತದೆ. ಇವೆಲ್ಲ ಬರಬೇಕು ರೆಗ್ಯುಲರಾಗಿ, ಆಯ್ತಾ? ನೋಡಿ ಸಾಕ್ಷಿ 66 ಪುಸ್ತಕ ಎಷ್ಟಿದೆ ಬೈಬಲಲ್ಲಿ? ಹಾಂ, 66 ಪುಸ್ತಕ. ನೆಕ್ಸ್ಟ್ ಟೈಮ್ ಬರ್ತೀನಿ, ನಾನು ಮುಂದೆ ನಾನೇ ಬರ್ತೀನಿ, ಆಯ್ತಾ? 66 ಪುಸ್ತಕ ಬ್ಯಾಕ್ ಮಾಡಿರ್ಬೇಕು. ನಾನು ಬರ್ದಿದ್ದು ಬಿಟ್ಟಿದ್ದ, ನೀನು ಅಷ್ಟೇ. ನೀನು ಬರಲ್ಲ, ನಾನು ನಿಮ್ಮ ಮನೆಗೆ ಬರ್ತೀನಿ, ಆಯಿತಾ? ನೀನು ಏನು ಚೈತನ್ಯನೇ ಏನೋ ಚೈತನ್ಯ. ಹಾಂ, 66 ಪುಸ್ತಕ ಬ್ಯಾಕ್ ಮಾಡ್ತೀಯಾ? ತುಂಬ ಸಿಂಪಲ್ಲು, ಹೇಳ್ಕೊಡ್ತೀನಿ ಹೆಂಗೆ ಬ್ಯಾಕ್ ಮಾಡೋದು ಅಂತ. ಒಂದು ಹಾಡಿದೆ, ಹಾಡ್ಬಿಟ್ಟು 66 ಪುಸ್ತಕ ಬರ್ತದೆ, ಆಯಿತಾ? ಅದೆಲ್ಲ ಮಾಡಿದ್ರೆ ನಿಮಗೆ ಬೈಬಲ್ ತೆಗೆಯೋದಕ್ಕೆ ಏನಾಗ್ತದೆ, ಅನುಕೂಲ ಆಗ್ತದೆ, ಆಯಿತಾ? ಮುಂಜಾನೆ ಹೋಗೋರಿ. ಹಾಂ ನೋಡ್ರ, ಏನೋ ತಾಯಿ ಗರ್ಭದಲ್ಲಿ ಇರ್ಬೇಕಾದ್ರೆ ನಾನು ಏನು ಮಾಡೋ ಕೃಪೆಯಿಂದ ಕರೆದ ದೇವರು ನನ್ನ ಪ್ರತ್ಯೇಕಿಸಿದ್ರು ಅಂತ ಹೇಳ್ತಾರೆ ಅದರ. ಸರಿ, ತಾಯಿ ಗರ್ಭದಲ್ಲಿ ಇರ್ಬೇಕಾದ್ರೆ ಅಪೋಸ್ಟಲ್ ಪೌಲ್ ಹೆಂಗೆ ಪ್ರತ್ಯೇಕಿಸಿದ್ರು? ಇದಕ್ಕೆ ಎಷ್ಟೋ ಜನ ಏನು ಹೇಳ್ತಾರೆ, ಅಯ್ಯೋ ಅಪೋಸ್ಟಲ್ ಪೌಲ್ ಏನು ಮಾಡ್ಬಿಟ್ರೆ ಹುಟ್ಟಕ್ಕಿಂತ ಮುಂಚೆ ಮಾಡ್ರೆ ದೇವರು ಕರೆದು ಬಿಟ್ಟವ್ರೆ. ಅದ್ರ ಎಲ್ಲಿ ಕರೆದು ಬಿಟ್ಟವ್ರೆ? ಪರಲೋಕಕ್ಕೆ ಏನು ಮಾಡ್ರ ಸೇವೆ ಕರೆದ್ಬಿಟ್ಟಾರೆ, ಪರಲೋಕ ಕರೆದು ಬಿಟ್ಟವ್ರೆ ಅಂತ ಅಲ್ವರ. ಸರಿಯಪ್ಪ, ಹುಟ್ಟಕ್ಕಿಂತ ಮುಂಚೆ ದೇವರು ಅಪೋಸ್ಟಲ್ ಪೌಲ್ನ ಕರೆದಿದ್ರ ಅಂದರೆ ಅಪೋಸ್ಟಲ್ ಪೌಲು ಯಾಕೆ ಸಭೆಗೆ ಹಿಂಸೆ ಕೊಡಬೇಕಾಗಿತ್ತು ಅವರ? ಅಲ್ಲೇ ಬಿಟ್ಬಿಡೋಯ್ತಲ್ಲ ದೇವರು. ಸಭೆಗೆ ಹಿಂಸೆ ಕೊಡಪ್ಪ, ಈಗ ನಾನು ಕರೆದು ಬಿಟ್ಟಿದ್ದೀನಿ, ನೀನು ಒಳ್ಳೆಯವನಾಗಿರೋ ಕೆಟ್ಟವನಾಗಿರೋ ಆಟೋಮೆಟಿಕ್ಗೆ ಗೆಲ್ಲಿ ಬರ್ತೀಯ, ನೀನು ಪರಲೋಕಕ್ಕೆ ಏನಾಯ್ತೀಯ ಬರ್ತೀಯ. ನೀನು ಒಳ್ಳೆಯವನಾದ್ರೂ ಸರಿ ಬರ್ತೀಯಾ, ಕೆಟ್ಟವನಾದ್ರೂ ಸರಿ ಆಗ್ತೀಯಾ ಬರ್ತೀಯ. ಅದ್ರ ಹಂಗಾರೆ ಏನಕ್ಕೆ ಸತ್ಯ ಹೇಳ್ಕೊಡ್ಬೇಕಂತ ಅವಶ್ಯಕತೆ ಇತ್ತು? ನೀನು ಹೋಗಿ ಲೋಟ ಕಟ್ಟೆ ಕಡೆ ಹೋಗಿ ಸುವಾರ್ತೆ ಸಾರ ಅಂತ ಹೇಳೋಂಥ ಅವಶ್ಯಕತೆ ಇತ್ತು. ಅಂದರೆ ಎಷ್ಟೋ ಜನ ಏನು ಮಾಡ್ತಾರೆ, ಹೀಗೆ ಭಾವಿಸ್ಕೊಂಡ್ಬಿಡ್ತಾರೆ. ಹುಟ್ಟಕ್ಕಿಂತ ಮುಂಚೆನೇ ದೇವ್ರು ಏನು ಮಾಡ್ತಾರೆ, ಪ್ರತ್ಯೇಕವಾಗಿ ಕೆಲವು ಜನನ ಆಯ್ಕೆ ಮಾಡಿಬಿಡ್ತಾರೆ. ಎಲ್ಲಿಗೆ? ಪರಲೋಕಕ್ಕೆ ಮತ್ತೇನ್ರಿ ನರಕಕ್ಕೆ ಅಂತ ಅದರ. ಅದಕ್ಕೆ ಒಂದು ವಾಕ್ಯ ನೋಡ್ತೀನಿ, ಇದು ಕೈ ಇಟ್ಕೊಳ್ಳಿ, ತಿರ್ಗಾ ಬರೋಣ. ಎಫೆಸ ಬರೆದ ಪತ್ರಿಕೆ 1ನೇ ಅಧ್ಯಾಯ, ಎಫೆಸ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಾಕ್ಯ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡರು. ಜಗದುತ್ಪತ್ತಿಗಿಂತ ಮುಂಚೆ ನಮ್ನೇನ್ ಮಾಡ ಕ್ರಿಸ್ತನಲ್ಲಿ ಆರಿಸಿಕೊಂಡರು. ಅದರ ಆಲೇಶ್ವರ ಬೈಬಲ್ ಇಲ್ವಾ? ಕೊಟ್ಟು ಬೈಬಲ್ ಓಪನ್ ಮಾಡ್ರಿ. ಯಾಕೆ ಅದರ ಎಲ್ಲ ವಾಕ್ಯಗಳೆಲ್ಲ ಕಂಪಲ್ಸರಿ ಬೈಬಲ್ ತೆಗಿಬೇಕು. ಬೈಬಲ್ ತೆಗಿ. ನಾನೇ ಬರ್ತೀನಿ ನಿಮ್ಮ ಮೇಲೆ ರೆಗ್ಯುಲರಾಗೆ ಪ್ರತಿ ವಾರ. ನೋಡಿ ಏನು ಹೇಳ್ತಾರಲ್ಲಿ, ಜಗದುತ್ಪತ್ತಿಗಿಂತ ಮುಂಚೆ ಮಾಡೋದು ನಮ್ಮನ್ನ ಕ್ರಿಸ್ತನಲ್ಲಿ ಆದಿಕೊಂಡ್ರು ಅಂತ ಹೇಳ್ತಾರೆ. ಸರಿ, ಇವಾಗ ನಮ್ಮನ್ನ ಜಗದುತ್ಪತ್ತಿಗಿಂತ ಮುಂಚೆ ಏನಪ್ಪ ಸೃಷ್ಟಿ ಮಾಡೋಕ್ಕೆ ಮುಂಚೆ ನಮ್ಮ ತಾಯಿ ಗರ್ಭದಲ್ಲೇ ನಮ್ಮನ್ನೆಲ್ಲ ಆಯ್ಕೊಂಡ್ಬಿಟ್ಟಂದ್ರೆ ಸೆಲೆಕ್ಟ್ ಮಾಡ್ಬಿಟ್ಟಾರೆ ಅಂತಂದರೆ ದೇವ್ರು ಖಂಡಿತವಾಗೂ ಒಳ್ಳೆ ಕೆಲಸಕ್ಕೆ ಏನು ಮಾಡಬೇಕು, ಸೆಲೆಕ್ಷನ್ ಮಾಡಿರ್ಬೇಕು. ಪರಲೋಕಕ್ಕೆ ಏನು ಮಾಡಬೇಕು, ಸೆಲೆಕ್ಷನ್ ಮಾಡಬೇಕು. ಹಂಗಾರೆ ನಾವು ಯಾಕೆ ಬೈಬಲ್ ಹೋಗ್ಬೇಕು? ನಾವು ಯಾಕೆ ಸಭೆ ಬರಬೇಕು? ಅದೇ ಇಲ್ವಾ? ಬರೋದೇ ಬೇಡ ಅದರ, ಇದೇ ಸಿಕ್ಕಿದ ಚಾನ್ಸ್ ಅಂದ್ಬಿಟ್ಟು. ಸರಿ, ಹೌದಾ ಇಲ್ವಾ? ಹೇಳ್ರಿ, ನಾವು ಬೈಬಲ್ ಏನಕ್ಕೆ ಓದ್ಬೇಕಂದ್ರೆ ನಾವು ಹಿಂಗೆ ಜಗತ್ತು ಉತ್ಪತ್ತಿಗಿಂತ ಮುಂಚೆ ನಮ್ಮದು ದೇವರು ಕ್ರಿಸ್ತನ ಆಯ್ಕೆ ಮಾಡಿರ್ಬೇಕಾರೆ
ದೇವರು ಆಯ್ಕೆ ಮಾಡಿದ್ರೆ ಸುಳ್ಳಾಗೋದಕ್ಕೇನಿಲ್ಲ, ಸಾಧ್ಯ ಇಲ್ಲ. ಆಯ್ಕೆ ಮಾಡಿದ್ಮೇಲೆ ನಾವು ಡಿಫಾಲ್ಟಾಗಿ ಎಲ್ಲ ಹೋಗ್ಲೇಬೇಕು. ಅದೇ ದೇವ್ರಿಗೆ ಬೇರೆ ಚಾಯ್ಸ್ ಇಲ್ಲ. ಇವಾಗ ಆಯ್ಕೆ ಮಾಡಿಬಿಟ್ಟವ್ರೆ, ಇವಾಗ ನಮ್ಗೆ ಕರೆದಿಲ್ಲ, ನಮ್ಮನ್ನ ಸಕ್ಸಸ್ಫುಲ್ಲಾಗಿ ಕರ್ಕೊಂಡೋಗಿ ಸೇರಿಸಿಲ್ಲ ಅಂದರೆ ಮಿಸ್ಟೇಕ್ ಯಾರ್ದು? ದೇವ್ರೇ ಬಿಟ್ಟಿಂಗ್ ಮಾಡೋದು. ಎಷ್ಟಿದ್ದೀರಾ ಈಗ ಹೇಳ್ಬಿಡ್ತಾರಂದ್ರ ಸರಿ. ಇವಾಗ ಇದು ಈ ರೀತಿ ಅರ್ಥನಾ ಅಂತಂದರೆ 1 ಕೊರಿಂಥ 9:27 1 ಕೊರಿಂಥ 9:27 ಅಪೊಸ್ತಲ ಪೌಲ್ ಹೇಳ್ತಾರೆ. 1 ಕೊರಿಂಥ 9:27 ಓದೋಣ ಸಾಕ್ಷಿ. 1 ಕೊರಿಂಥ 9:27. ಇತರರನ್ನು ಹಾ. ಹೋರಾಟಕ್ಕೆ ಹಾ. ಕರೆದ ಮೇಲೆ ಹಾಂ ನಾನೇ ಅಯೋಗ್ಯನೆನಿಸಿಕೊಂಡೆನೋ ಹಾಂ ಎಂಬ ಭಯದಿಂದ ಹಾಂ ನನ್ನ ಮೈಯನ್ನು ಹಾಂ ಜಜ್ಜಿ ಹಾಂ ಸ್ವಾಧೀನಪಡಿಸಿಕೊಳ್ಳುತ್ತೇನೆ. ವೆರಿ ಗುಡ್. ಅಂದ್ರೆ ಏನಂದ್ರೆ ಇತರರನ್ನು ಹೋರಾಟಕ್ಕೆ ಏನ್ರಿ ಕರೆದಿದ್ದ ಮೇಲೆ ನಾನೇ ಎಲ್ಲಿ ಅಯೋಗ್ಯ ನೆನೆಸ್ಕೊಂಡ್ಬಿಡ್ತೀನೋ ಅಂತ ಭಯದಿಂದ ನನ್ನ ದೇಹನ ಏನು ಮಾಡ್ತೀನಿ ನಾನು? ಜಜ್ಜಿ ಸ್ವಾಧೀನ ಮಾಡ್ಕೊತಾನೆ. ಹಂಗೆ ಏನು ಮೀನಿಂಗು? ಎಲ್ಲಾರನ್ನೂ ಸತಿ ಕರ್ಕೊಂಬಂದಿನಪ್ಪ. ಕರ್ಕೊಂಬಂದ್ಮೇಲೆ ಅವರೆಲ್ಲ ಓಟ ಓಡಿ ಮುಗಿಸ್ಬಿಡ್ತಾರೆ. ನಾನೇ ಓಟ ಓಡಿ ಮುಗ್ಸೋಕ್ಕಾಗಲ್ವೇನೋ ಅಂತ ಭಯದಿಂದ ನಾನೇನು ಮಾಡ್ತೀನಿ? ದೇಹವನ್ನು ಜಜ್ಜಿ ಸ್ವಾಧೀನ ಮಾಡ್ಕೊಂಡು. ಅಂದರೆ ಜಗದ್ ಉತ್ಪತ್ತಿಗಿಂತ ಮುಂಚೆ ಅಪೊಸ್ತಲ ಪೌಲ್ನ ಆಯ್ಕೆ ಮಾಡಿರ್ಬೇಕಾರೆ ತಾಯಿ ಗರ್ಭದಲ್ಲೇ ಅಪೊಸ್ತಲ ಪೌಲ್ ಆಯ್ಕೆ ಮಾಡ್ತಿರ್ಬೇಕು. ಇವ್ರಿಗೆ ಯಾಕಪ್ಪ ಈ ಭಯ? ಕರೆಕ್ಟಾ? ನಾನು ಎಲ್ಲಿ ಬಿದ್ದೋಗ್ಬಿಡ್ತೀನೋ, ನಾನು ಸೆಲೆಕ್ಷನಲ್ಲಿ ಬರಲ್ವೇನೋ ಅಂತ ಭಯ ಏನು ಬರಬೇಕು ಅಪೊಸ್ತಲ ಪೌಲ್ಗೆ? ಊಟಕ್ಕಿಂತ ಮುಂಚೆ ಸೆಲೆಕ್ಷನ್ ಆಗಿರ್ಬೇಕಾರೆ. ಕರೆಕ್ಟ್ ಅಲ್ವಾ? ಅಂದರೆ ಏನಪ್ಪ ಈ ಪ್ರಶ್ನೆಗೆ ಉತ್ತರ ಅಂತಂದರೆ, ಯಾರ್ದು ದೇವರು ಊಟಕ್ಕಿಂತ ಮುಂಚೆ ಮಾಡೋಕ್ಕಲ್ಲ, ಸೆಲೆಕ್ಷನು ಮಾಡೋಕ್ಕೆ ಹೋಗಲ್ಲ. ಅದರ ಮತ್ತೆ ಹಂಗೆ ಅರ್ಥ ಏನು ವಾಕ್ಯದು? ನಾವೇನು ಮಾಡಬೇಕು? ಆ ವಾಕ್ಯದ ಅರ್ಥ ಏನು ಮಾಡೋದು? ಸ್ವಲ್ಪ ನಿಧಾನವಾಗಿ ನೋಡ್ಬೇಕು. ನೋಡಿ, ಓದಿ, ಇನ್ನೊಂದ್ಸತಿ ಓದಿ. ಎಫೆಷನ್ಸ್ 1:4 ಇನ್ನೊಂದ್ಸತಿ ಓದ್ರಿ. ಅಲ್ಲೇ ಆ ಪ್ರಶ್ನೆಗೆ ಉತ್ತರ ಅಲ್ಲೇ ಕೊಟ್ಟಿದೆ. ನಿಧಾನವಾಗಿ ಎಲ್ಲ ಗಮನಿಸಿ, ಎಲ್ಲ ಬೈಬಲ್ ತೆಗೀರಿ. ಹಾಂ, ಹೇಗೆಂದರೆ ನಾವು ಪ್ರೀತಿಯಲ್ಲಿ ಹಾಂ ನಡೆದು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಕ್ಕಿಂತ ಮುಂಚೆ ಕ್ರಿಸ್ತನೇನ್ರಿ ಆಯ್ಕೆ ಮಾಡೋಣ. ಜಗದುತ್ಪತ್ತಿಕ್ಕಿಂತ ಮುಂಚೆನೆ ನಮ್ಮನ್ನ ಕ್ರಿಸ್ತನಲ್ಲಿ ಏನಕ್ಕೆ ಆಯ್ಕೆ ಮಾಡೋರೆ? ಏನಕ್ಕೆ ಆಯ್ಕೆ ಮಾಡೋರೆ? ಪರಲೋಕಕ್ಕೆ ಬಾ ಅಂತಾನೆ. ಈ ವಾಕ್ಯದಲ್ಲಿ ಏನು ಬಂತು? ಹಾಂ ಹಾಂ ಇದಕ್ಕೆ ಇದಕ್ಕೆ ಕರೆದಿರೋದು ಹೊರತು ಪರಲೋಕಕ್ಕೆ ಬರ್ರಪ್ಪ ಅಂತ ಏನು ಮಾಡೋಕೆ ಹೋಗಿಲ್ಲ, ಕರೆದಿಲ್ಲ. ಏನಕ್ಕೆ ಕರೆದವ್ರೆ ಅಂದರೆ ಪರ್ಟಿಕ್ಯುಲರ್ ಕೆಲಸಕ್ಕೆ. ಏನು ಕೆಲಸಕ್ಕೆ? ಏನು ಒಂದು ಕ್ಯಾರೆಕ್ಟರ್ ಇರಬೇಕು ಅಂತ ಹೇಳ್ತಾರೆ. ಪರಿಶುದ್ಧರಾಗಿರಬೇಕು, ನಿರ್ದೋಷ ಆಗಿರ್ಬೇಕು, ದೋಷ ಇಲ್ದವ್ರು ಆಗಿರ್ಬೇಕು ಅಂದ್ಬಿಟ್ಟು ಈ ಒಂದು ಗುಣಗಳನ್ನ ಏನು ಮಾಡೋದು ನಮ್ಮನ್ನ? ಅಂದರೆ ಯಾರನ್ನ ಆಯ್ಕೆ ಮಾಡಿದ್ರೆ? ಗುಣಗಳನ್ನ ಆಯ್ಕೆ ಮಾಡಿದ್ರೆ. ಈ ಗುಣ ಯಾರಿಗಿದೆಯೋ ಅವ್ರು ಆಟೋಮೆಟಿಕ್ ಗ್ರೂಪ್ ಏನಾಗ್ಬಿಡ್ತಾರೆ? ಬಂದ್ಬಿಡ್ತಾರೆ. ಈ ಗುಣ ಇಲ್ಲ ಅಂತಂದರೆ ಅವ್ರು ಗ್ರೂಪಲ್ಲಿ ಬರೋಕ್ಕೇನಿಲ್ಲ, ಸಾಧ್ಯ ಇಲ್ಲ. ಇವಾಗ ಹಿಂಗಿರ್ಬೇಕಾರೆ ಅಪೊಸ್ತಲ ಪೌಲ್ ಹಿಂಗೆ ಆಯ್ಕೆ ಮಾಡಿಬಿಟ್ರು ತಾಯಿ ಗರ್ಭದಿಂದ. ಕರೆಕ್ಟಾ? ಇವಾಗ ಅಲ್ಲಿ ಬನ್ನಿ, ಆ ವಾಕ್ಯನ ಓದೋಣ. ಗಲಾತ್ಯರು 1ನೇ ಅಧ್ಯಾಯ 15ನೇ ವಾಕ್ಯ ಓದ್ರಿ ಇನ್ನೊಂದ್ಸತಿ ನೋಡೋಣ. ಆದರೆ ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ನನ್ನನ್ನು ಪ್ರತ್ಯೇಕಿಸಿ ತನ್ನ ಕೃಪೆಯಿಂದ ಕರೆದ ದೇವರು. ತಾಯಿ ಗರ್ಭದಲ್ಲಿ ಇರ್ಬೇಕಾದ್ರೆ ದೇವ್ರು ಏನು ಮಾಡ್ಬಿಟ್ರಂತೆ? ಸಪ್ರೇಟ್ ಮಾಡ್ಬಿಟ್ರಂತೆ. ಏನಪ್ಪ ಅವಾಗ ಸಭೆಗೆ ಹೋಗಿ ಹಿಂಸೆ ಕೊಡೋ, ಬಿಲ್ಡಿಂಗ್ ಎಲ್ಲ ಹೊಡೆದಾಕೋ, ಅವನ್ನೆಲ್ಲ ಕೈ ಕಾಲು ಮುಡ್ದಾಕೋ, ಕೈ ಇದೀಗ ಕರೆದಿದ್ದು ದೇವರು ತಾಯಿ ಗರ್ಭದಿಂದ ಪ್ರತ್ಯೇಕಿಸಿ. ಅದರ ಇನ್ನೊಂದ್ಸತಿ ವಾಕ್ಯ ಓದಿ. ತಾಯಿ ಗರ್ಭದಲ್ಲೇ ಇದ್ದಾಗಲೇ ಗರ್ಭದಲ್ಲಿ ಇದ್ದಾಗಲೇ ಅಂತ ಬಂತಾ? ಬೇರೆ ಬೈಬಲ್ ಇದೆಯಾ? ಪರಿಶುದ್ಧ ಬೈಬಲ್ ನಿಮ್ಮ ಹತ್ರ ಇದೆಯಲ್ಲ, ಓದಿ ಬುದರ್, ಆಲಿಸ್ ಬುದರ್. ಓದ್ರಿ ಬುದರ್ ನೋಡೋಣ. ಹಂಗೆ ಬರ್ತದ? ಇಂಗ್ಲೀಷ್ ಇದೆಯಾ? ಇಂಗ್ಲೀಷ್ ಇದೆಯಾ? ಓದ್ರಿ ಆಲಿಸ್ ಬುದರ್ ನಿಮ್ಮ ಹತ್ರ ಇದೆಯಲ್ಲ, ಓದಿ. ಗಲಾತ್ಯರು 1:15. ಗಲಾತ್ಯರು 1:15. ಅದು ಹಂಗೆ ಬಂತು. ಓಕೆ, ರಾಜಗೋದ್ ನಿಮ್ಮ ಹತ್ರ ಸೇಮ್ ಅಲ್ವಾ? ಸರಿ. ಇದು ಕನ್ನಡದಲ್ಲಿ ತಾಯಿ ಗರ್ಭದಿಂದ ಪ್ರತ್ಯೇಕಿಸಿರು ಅಂತ ಹೇಳ್ತಾರೆ. ಅಂದ್ರೆ ಆ್ಯಕ್ಚುಲಿ ಹಂಗಲ್ಲ, ಇಂಗ್ಲೀಷಲ್ಲಿ ಓದ್ತೀನಿ ಹೇಳ್ತೀನಿ ಅಂದರೆ, ಬಟ್ ವೆನ್ ಇಟ್ ಪ್ಲೀಸ್ ಗಾಡ್ ಹೂ ಸಪ್ರೇಟೆಡ್ ಮೀ ಫ್ರಮ್ ಮೈ ಮದರ್ಸ್ ವೂಮ್ ಅಂತ ಹೇಳ್ತಾರೆ. ತಾಯಿ ಗರ್ಭದಿಂದ ಪ್ರತ್ಯೇಕಿಸಿದ ಬಗ್ಗೆ ಹೇಳ್ತಲ್ಲ, ತಾಯಿ ಗರ್ಭದಿಂದ ನನ್ನ ಪ್ರತ್ಯೇಕಿಸಿದ್ರೆ ಅಂತ ಹೇಳಿದರೆ ಹೊರತು ತಾಯಿ ಗರ್ಭದಲ್ಲಿರ್ಬೇಕಾದ್ರೆ ಪ್ರತ್ಯೇಕಿಸಿದ್ರೆ ಅಂತ ಹೇಳೋಲ್ಲ. ಎರಡು ಅರ್ಥ ಇದೆ ನೋಡಿರ್ತೀನಿ. ಅದರ ಇವಾಗ ಒಬ್ಬ ಮಗುನ ತಾಯಿ ಗರ್ಭದಿಂದ ಪ್ರತ್ಯೇಕಿಸಿದ ಯಾವಾಗ? ಡೆಲಿವರಿ ಟೈಮಲ್ಲಿ ನಮ್ಗೆ ಯೂಮ್ಲಿಕ್ಕಲ್ಲಿ ಕಾಲಿರ್ತಾವೆ ಕರಳು.
ಕುತ್ಕೊಂಡ್ರೆ ಏನು ಮಾಡ್ತಾರೆ, ಕಟ್ ಮಾಡಿ ಏನು ಮಾಡ್ತಾರೆ, ಸಪ್ರೇಟ್ ಮಾಡ್ಬಿಡ್ತಾರೆ. ಕಟ್ ಮಾಡಿ ಸಪ್ರೇಟ್ ಆಗಿದ ತಕ್ಷಣ ಮಗು ತಾಯಿ ಏನಾಗ್ಬಿಡ್ತಾರೆ, ಬೇರೆ ಬೇರೆ ಬಿಡ್ತಾರೆ. ಆದರೂ ಕರ್ಲ್ ಏನಾಗಿರ್ತಾರೆ ಅಟ್ಯಾಚ್ಮೆಂಟು. ಯಾವಾಗ ಮಗು ದೂರ ಇದ್ರು ಸರಿ, ಆ ತಾಯಿಗೆ ಮಗುಗೆ ಏನಾಯ್ತು ಕರ್ಲ್ ಅಟ್ಯಾಚ್ಮೆಂಟು. ಆ ಮಕ್ಳಿಗೆ ಏನಾಗ್ಬಿಟ್ರೆ ತಾಯಿ ಅಂತಾರೆ, ಅಯ್ಯೋ ನನ್ನ ಕರ್ಲ್ ಏನಾಗ್ಬಿಡ್ತು, ಕಿತ್ಕೊಂಡ್ಬಂದಂಗೆ ಆಯಿತು ಅಂತ. ಏನರ್ಥ, ಆ ಫೀಲಿಂಗ್ಸು ಅಟ್ಯಾಚ್ಮೆಂಟ್ ಏನಾಗಿದೆ ಇದೆ. ಇದನ್ನ ದೇವರೇ ಮಾಡೋದಂತೆ, ಅಪೊಸ್ತಲ ಪೌಲನ ಸಪ್ರೇಷನ್ ಮಾಡಿದ್ರೆ. ಅಂದರೆ ಅವ್ರಿಗೂ ಅವ್ರ ತಾಯಿಗೆ ಅವ್ರ ಫ್ಯಾಮ್ಲಿಗೆ ಒಂದು ಅಟ್ಯಾಚ್ಮೆಂಟ್ ಏನಾಗಿತ್ತು ಇತ್ತು. ಕ್ರಿಸ್ತನ ಸತ್ಯಕ್ಕೆ ಕರಿಬೇಕಾದ್ರೆ ಆ ಒಂದು ತಾಯಿ ಗರ್ಭದಿಂದ ಆ ಫೀಲಿಂಗ್ಸ್ ಏನು ಮಾಡೋದು ದೇವರು ಪ್ರತ್ಯೇಕಿಸಿ. ಅದರ ಪ್ರತ್ಯೇಕಿಸಿ ಏನು ಮಾಡ್ದಂತೆ. ಇವಾಗ ಓದಮ್ಮ 15ನೇ ವಾಕ್ಯ ಇವಾಗ ಓದಿದ್ದೀನಿ. ತನ್ನ ಕೃಪೆಯಿಂದ ಕರೆದ ತನ್ನ ಕೃಪೆಯಿಂದ ಕರೆದ ದೇವರು. ಗಲಾತ್ಯರು 1:15. ಕೃಪೆಯಿಂದ ಕರೆದ ದೇವರು ತನ್ನ ಮಗನನ್ನು ನಾನು ಅನ್ಯಜನರಲ್ಲಿ ಪ್ರಸಿದ್ಧಿಪಡಿಸುವವನಾಗಬೇಕೆಂದು ಆತನನ್ನು ನನ್ನೊಳಗೆ ಪ್ರಕಟಿಸುವುದಕ್ಕೆ. ನೋಡ್ರ ಏನ್ರಿ, ಏನಕ್ಕಂತೆ ಅಪೊಸ್ತಲ ಪೌಲನ ಕರೆದಿರೋದು. ಇವಾಗ ಪರಲೋಕಕ್ಕೆ ಬಂದ್ಬಿಡಪ್ಪ ನೀನು ಪಕ್ಕ ಕೂತ್ಕೊಂತಾನ. ಏನಕ್ಕಂತ ಕರೆದಿರೋದ? ಅನ್ಯ ಜನರಲ್ಲಿ ಅನ್ಯ ಜನರಲ್ಲಿ ನೀವು ಸತ್ಯನ ಸಾರಬೇಕು ಅಂತಂದ್ರೆ ಪ್ರಸಿದ್ಧಪಡಿಸೋದಕ್ಕೆ ಅಪೊಸ್ತಲ ಪೌಲ್ ಏನು ಮಾಡಿರೋದು, ಆ ಫ್ಯಾಮ್ಲಿಯಿಂದ ಅಟ್ಯಾಚ್ಮೆಂಟ್ ಏನು ಮಾಡಿರೋದನ್ನ ಸಪ್ರೇಷನ್ ಮಾಡಿರೋದು. ಅದರ ಯಾಕಪ್ಪ ಹಿಂಗೆ ಹೇಳ್ತಾರೆ, ಅಪೊಸ್ತಲ ಪೌಲ್ ಒಳ್ಳೆ ಫ್ಯಾಮ್ಲಿಯಿಂದ ಬಂದವರು. ಅವ್ರಿಗೂ ಫ್ಯಾಮ್ಲಿಗೆ ಏನಿತ್ತು, ತುಂಬ ನಂಟಿತ್ತು. ಅದರ ಯೋಚನೆ ಮಾಡಿ ಎಷ್ಟು ಕ್ಲೋಸ್ ಆಗಿದ್ರು ಅಂತಂದರೆ ಎಂಥ ಒಂದು ಒಳ್ಳೆ ಫ್ಯಾಮ್ಲಿ. ಆಮೇಲೆ ನಾವು ನೋಡೋಣ, ಬೇರೆ ನೋಡ್ತೀವಿ ಅಂದ್ರೆ ಅಲ್ಲ, ಒಳ್ಳೆ ಫ್ಯಾಮ್ಲಿ ಅಂತಂದರೆ ಅವ್ರ ಮಗನ ಅವ್ರ ಅಪ್ಪ ಅಮ್ಮ ಅಷ್ಟು ಸದ್ಭಕ್ತರಾಗಿ ಏನು ಮಾಡೋರೆ, ಬೆಳೆಸೋರೆ. ಬೈಬಲ್ ವಿಚಾರದಲ್ಲಿ, ನ್ಯಾಯಪ್ರಮಾಣ ವಿಚಾರದಲ್ಲಿ ತುಂಬ ಭಯಭಕ್ತಿರಿ. ಅದನ್ನು ನೀರೇನು ಮಾಡ್ತಾ ಇಲ್ಲ ಅಲ್ಲಿ ಅಪೊಸ್ತಲ ಪೌಲು ನಡೀತಾ ಇರಲಿಲ್ಲ. ಆದರೆ ಯೇಸು ಕ್ರಿಸ್ತು ಕಾಣಿಸ್ಕೊಂಡು ಸೌಲ ಯಾಕೆ ನನಗೆ ಹಿಂಸೆ ಪಡಿಸ್ತಿ ಅಂತ ಹೇಳ್ಬೇಕಾರೆ ಸೌಲ್ ಏನು ಮಾಡ್ತಾರೆ ಇಮ್ಮೆಟಾಗೆ, ಅಯ್ಯೋ ನೀನು ಯಾರು ಸ್ವಾಮಿ ಅಂತ ಕೇಳ್ತೀನಿ, ನಾನು ಕ್ರಿಸ್ತನು ಅಂತ ಹೇಳಿದ ತಕ್ಷಣ ಇಮ್ಮೆಟಾಗೆ ಏನು ಮಾಡ್ಬೇಕು ಹೇಳಿ ಅಂತ ರಿಪೀಟ್ ಆಗಿ ಚೇಂಜ್ ಆಗಿಬಿಡ್ತಾರೆ. ಇಮ್ಮೆಟಾಗಿ ಸ್ಪಾಟಲ್ಲೇ ಚೇಂಜ್ ಆಗಿಬಿಟ್ಟು ಏನ್ರಿ ಅವರು ಯೇಸು ಕ್ರಿಸ್ತು ನನಗೆ ಕರೆದವ್ರೆ, ನನ್ನ ಬ್ಯಾಪ್ಟಿಸಮ್ ತಗೋ ಅಂತ ಹೇಳ್ತವ್ರೆ, ಕಾನ್ಸಂಟ್ರೇಷನ್ ಮಾಡ್ಕೊ ಅಂತ ಹೇಳ್ತವ್ರೆ ಅಂತಂದ್ಬಿಟ್ಟು ಇದನ್ನು ಅವ್ರ ಅಪ್ಪ ಅಮ್ಮನ ಹತ್ರ ಕೇಳಕ್ಕೆ ಹೋದ್ರಾ ಕೇಳಕ್ಕೆ ಹೋದ್ರಾ ಅಂದರೆ ಇಲ್ಲ. ಎಲ್ಲೈತೆ ಅದರಲ್ಲೇ ಮುಂದೆ ಮುಂದಕ್ಕೆಲ್ಲ ಕೊಟ್ಟಿದೆ. ಇಚ್ಛಿಸಿದಾಗಲೇ ನಾನು ಮನುಷ್ಯರ ಆಲೋಚನೆಯನ್ನು ವಿಚಾರಿಸದೆ, ಕರೆದಾಗಲೇ ನಾನು ಮನುಷ್ಯರ ಆಲೋಚನೆ ಅಂತೆ ವಿಚಾರಿಸದೆ, ಯೆರೂಸಲೇಮಿಗೆ ನನಗಿಂತ ಮುಂಚೆ ಅಪೊಸ್ತಲರಾಗಿದ್ದವರ ಬಳಿಗೂ ಹೋಗದೆ. ನೋಡ್ರ ಎಂತಾರೆ ಅಲ್ಲಿ ಯಾವ ಮನುಷ್ಯರ ಹತ್ರ ಏನು ಮಾಡ್ಕೊಳ್ಳ ವಿಚಾರಿಸೋಕ್ಕೆ. ಯಾವ ಮನುಷ್ಯ ಹತ್ರ ವಿಚಾರಿಸ್ಬೇಕು? ಇವಾಗ ಯಾರೊಬ್ಬ ಕಾನ್ಸಂಟ್ರೇಷನ್ ಮಾಡ್ಕೊಂಡು ಏನು ಮಾಡ್ತಾರೆ, ಅಯ್ಯೋ ಬ್ರದರ್ ಫಸ್ಟ್ ನಾನು ಯಾರಿಗೆ ಹೇಳ್ಬೇಕ, ನಮ್ಮ ಅಪ್ಪ ಅಮ್ಮನಿಗೆ ಹೇಳ್ಬೇಕು, ಇಲ್ಲ ಅಯ್ಯೋರ್ಗೆ ಹೇಳ್ಬೇಕು, ಪಾಸ್ಟ್ರಿಗೆ ಹೇಳ್ಬೇಕು, ಇದರ ಇವ್ರಿಗೇನು ಮಾಡಬೇಕು, ತಿಳಿಸ್ಬೇಕು ಅಲ್ದರ. ಅಪೊಸ್ತಲ ಪೌಲ್ ಯಾರು ತಿಳಿಸಿರಂತೆ? ಯಾರಿಗೂ ತಿಳಿಸಿಲ್ಲ. ಅಷ್ಟೊಂದು ಡೆಡಿಕೇಟ್ ಆಗೇನೆ ಅವರವರೇ ಅದರ ದೇವ್ರ ವಿಚಾರದಲ್ಲಿ ಅಂದ್ಬಿಟ್ಟು ಅಪೊಸ್ತಲ ಪೌಲ್ ಏನಿಲ್ಲ, ಕಾಂಪ್ರಮೈಸೇ ಇಲ್ಲ. ಅಷ್ಟೊಂದು ಆಸಕ್ತಿ ಏನಾಗೋರಲ್ಲಿ ಅಲ್ಲಿ ಇದಾರೆ ನೋಡಿರ್ತೀವಿ. ಅಂದ್ರೆ ಅದೇ ಹೊಡ್ಬೇಕಾರೆ ಆಲಸ್ಯವಾಗಿ ಏನಾಗಿಲ್ಲ ಅವರಲ್ಲಿ ಅಲ್ಲಿ ಇರಲಿಲ್ಲ. ಅದೇ ಹೊಡ್ಬೇಕಾರೆ ಕರೆದಿದ ತಕ್ಷಣ ಅವ್ರ ಫ್ಯಾಮ್ಲಿ ಹತ್ರ ಹೋಗ್ಬಿಟ್ಟು ಇವೆಲ್ಲ ಮ್ಯಾಟ್ರಿಗೆಲ್ಲ ಡಿಸ್ಕಸ್ ಮಾಡೋಕ್ಕೆ ಹೋಗಿಲ್ಲ. ಯಾಕೆ ಹೋಗಿಲ್ಲ? ಏನು ರಾಂಗು? ಇವಾಗ ಏಸು ಕುಸು ಕಾಣಿಸ್ಕೊಂಡವ್ರಪ್ಪ, ಏಸು ಕುಸು ಕಾಣಿಸ್ಕೊಂಡಿದ ತಕ್ಷಣ ಯಾಕೆ ಅವ್ರ ಫ್ಯಾಮ್ಲಿಗೆ ಹೋಗಿ ಡಿಸ್ಕಸ್ ಮಾಡಲಿಲ್ಲ? ಬಸ್ಸು ಏನಕ್ಕೆ ಅಪೊಸ್ತಲ ಪೌಲ್ ಅವ್ರ ಮನೆಗೆ ಹೋಗಿ ಅಪ್ಪ ಅಮ್ಮನ ಹತ್ರ ಮಾತಾಡಿಲ್ಲ? ಹೇಳ್ರಿ, ಏನಕ್ಕೆ ಹೋಗಿಲ್ಲ? ಹೋಗಿದ್ರೆ ಏನಾಗಿರೋದು? ಯಾಕೆ ಬೇಡ ಅಂದಿರೋರು? ಕರೆಕ್ಟ್, ಬೇಡ ಅಂದಿರೋದು ಯಾಕೆ ಬೇಡ ಅಂದಿರೋರು? ಕರೆಕ್ಟು ಅಲ್ಲ. ಯಾಕೆ ಅಂದರೆ ಅವ್ರ ಅಪ್ಪ ಬಂದ್ಬಿಟ್ಟು ನ್ಯಾಯ ಪ್ರಮಾಣದಲ್ಲಿ ಏನ್ರಿ ಸದ್ಭಕ್ತರಾಗಿ ಬದುಕಿರೋರು. ಅವ್ರ ಮಗ ಬಂದ್ಬಿಟ್ಟು ನ್ಯಾಯ ಪ್ರಮಾಣ ಬಿಟ್ಬಿಟ್ಟು ನ್ಯಾಯ ಪ್ರಮಾಣ ವಿರುದ್ಧವಾಗಿ ಒಬ್ಬರು ಮಾತಾಡ್ತಾರೆ. ಯಾರು ಯೇಸು ಕ್ರಿಸ್ತ ಶಿಷ್ಯನ್ರಲ್ಲ, ಅವ್ರ ಜೊತೆ ನಾನು ಸೇರ್ಕೊಂತೀವಿ. ಅವ್ರ ಅಪ್ಪ ಅಮ್ಮ ಬಿಡ್ತಾರ? ಅದಕ್ಕೇನು ಮಾಡ್ತಾರೆ, ಹಿಂಗೆಲ್ಲ ತಲೆ ಕೆಟ್ಟೋಗಿರ್ಬೇಕು, ಯಾರೋ ಬ್ರೈನ್ ವಾಶ್ ಮಾಡ್ಬಿಡ್ತಾರೆ. ಅದರಿಂದ ಏನು ಮಾಡೋದು, ಇವ್ರ ತಲೆ ವಾಶ್ ಮಾಡ್ಬಿಟ್ಟಿರ್ತಾರೆ. ಅದಕ್ಕೆ ಅಪೊಸ್ತಲ ಪೌಲ್ ಏನು ಮಾಡ್ತಾರೆ, ನಾನು ಮನೆಗೆ ಹೋಗಿ ನಮ್ಮ ಅಪ್ಪ ಅಮ್ಮನ ಹತ್ರ ಹೇಳಕ್ಕೆ ಕೂತ್ಕೊಂಡಂದರೆ ಅವ್ರೇನು ಮಾಡ್ತಾರೆ, ವಾಪಸ್ ನಾನು ಹೆಂಗಾರ ಮಾಡಿ ಸೆಳೆದು ಬಿಡ್ತಾರೆ. ಕ್ರಿಸ್ತ ಹತ್ರ ಬರೋದಕ್ಕೆ ಏನು ಮಾಡಲ್ಲ, ನನಗೆ ಬಿಡಲ್ಲ ಅಂತ ಅಂದ್ಬಿಟ್ಟು ಅವರು ತಿರ್ಗಾ ಮನೆಗೆ ಏನು ಮಾಡೋಕ್ಕಲ್ಲ, ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೋಗಿಲ್ಲ. ಇವಾಗ ಅಲ್ಲೂ ಮೋಸಸ್ ನೋಡಿ, ಮೋಸಸ್ನ ಅವ್ರ ಅಕ್ಕ ಏನು ಮಾಡ್ತಾರೆ, ಸೀರೆ ಬಂದ್ಬಿಟ್ಟು ಆ ಫಾರೋ ತಂಗಿ ಕೈಲಿ ಸಿಗೋ ಥರ ಮಾಡ್ತಾರೆ. ಕರೆಕ್ಟಾ? ಆದರೆ ಮೋಸಸ್ಸು ನಾನು ತಿರ್ಗಾ ಮನೆಗೆ ಹೋಗ್ಬೇಕು ಅಂತ ಗಲಾಟೆ ಮಾಡಿದ್ರ? ಮೋಸಕ್ಕೆ ಅವ್ರ ತಾಯಿ ಬಗ್ಗೆ ಗೊತ್ತಿಲ್ವಾ? ಗೊತ್ತಿತ್ತು ಚೆನ್ನಾಗಿ. ಅವ್ರು ಸಾಕಿದ್ದು ಅರಮನೆಯಲ್ಲಿ ಯಾರು? ಅರಮನೆಯಲ್ಲಿ, ಫಾರೋನ ಅರಮನೆಯಲ್ಲಿ ಸಾಕಿದ್ದು ಯಾರು ಮೋಸಸ್ನ? ಫಾರೋನ ಮಗಳು. ಅವ್ರ ಅಮ್ಮ ಎಲ್ಲಿದ್ರು? ಅವ್ರ ಅಮ್ಮ ಮನೆಯಲ್ಲಿದ್ರು. ಎಲ್ಲಿದ್ರು?
ಅರಮನೆಯಲ್ಲಿ. ಮತ್ತೆ ಈಗ ಉತ್ತರ ಕೊಟ್ರಿ, ಮೋಸೆನ ಸಾಕಿದ್ದು ಯಾರು? ಮೋಸೆಸ್ನ ಅರಮನೆಯಲ್ಲಿ ಸಾಕಿದ್ದು ಯಾರು ಹಂಗಾರೆ? ಹಾಂ, ಅವ್ರ ತಾಯಿನೇ ಅಲ್ವರ? ಫಾರೋಯಿನ ತಂಗಿ ಗೊತ್ತಿಲ್ದಿರ ಮೋಸೆಸ್ನ ತಾಯಿನೇ ಏನು ಮಾಡೋದು ಕೆಲಸಕ್ಕೆ ಇಟ್ಕೊಂಡವ್ರೆ. ಅಂದ್ರೆ ಅದಕ್ಕೆ ಬೈಬಲ್ ಓದ್ರಿ ಅಂತ ಹೇಳೋದು. ಹಾಂ, ಬೈಬಲ್ ಓದ್ರಿ ಎಲ್ಲ ಅಟೆಂಡ್ ಆಗಿರಿ ಕ್ಲಾಸಸ್ಗಳೆಲ್ಲ. 8 ಗಂಟೆಗೆ ಒಬ್ಬರು ಬರೋಲ್ಲ. ಸಭಾಷ್, ಕೀಪ್ ಇಟ್ ಅಪ್, ವೆರಿ ಗುಡ್. ಬೈಬಲ್ ತೆಗೆದು ಒಬ್ಬರು ಓದಲ್ಲ. ಹಾಂ, ಓದ್ರಿ ತೆಗೆದು ಇವೆಲ್ಲ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋದು. ಅದಕ್ಕೆ ಎಷ್ಟು ಡೀಟೇಲಾಗಿ ತೊಗೊತಾರೋದು ಅರ್ಥ ಆಯ್ತಾ? ಅಲ್ಲಿ ನೋಡಿ, ಅಲ್ಲಿ ಕರೆದವಾಗ ಮೋಸೆಸ್ಸು ನನ್ನ ತಾಯಿ ಇವರು ನಾನು ಇದ್ರಾಗ ಹೋಗ್ಬೇಕು ಅಂತ ಡಿಸ್ಕಸ್ ಮಾಡಿದ್ರ ಎಲ್ಲ ಗೊತ್ತಿದ್ರು ಸರಿ ಮಾಡೋಕ್ಕೆ ಹೋಗಿಲ್ಲ. ಅದೇ ಥರ ಅಪೋಸ್ಟ್ಲು ಪೌಲ್ ಕೂಡ ಅವ್ರ ತಂದೆ ತಾಯಿ ಹತ್ರ ಏನು ಮಾಡೋಕ್ಕೆ ಹೋಗಿಲ್ಲ, ಕೇಳಿದರೆ ಡೆಫಿನೆಟಾಗಿ ಅವ್ರು ಸತ್ತಿಗೆ ಬರ್ದೇ ರೀತಿಲಿ ಆ ತಲೆ ಏನು ಮಾಡಿರೋರ ಕೇಳಿಸಿದ್ರು. ಅಂದ್ರೆ ಅದೇ ನೋಡ್ಬೇಕಾರೆ ಮೋಸಸ್ಗೂ ಅಪೋಸ್ಟ್ಲು ಪೌಲ್ಗೇನಿದೆ ಹೋಲಿಕೆಗಳು ಆಯ್ತಾ ಇಲ್ವಾ? ಇವಾಗ ಇದೇ ಥರ ನೆಕ್ಸ್ಟ್ ನೀವು ಹೇಳ್ರಿ, ಇದೇ ಥರ ನೆಕ್ಸ್ಟ್ ಏನು ಹೋಲಿಕೆಗಳಿದೆ? ಅಪೋಸ್ಟ್ಲು ಪೌಲ್ಗೂ ಮೋಸಕ್ಕೆ ಏನೋ ಬೇರೆ ಏನೋ ಹೋಲಿಕೆ ಇರಬೇಕಲ್ವಾ? ಅದರ ಒಂದೇ ಒಂದು ಇದೆಯಾ ಅಂದರೆ ಎಷ್ಟೋ ಇದೆ, ಸಿಕ್ಕಾಪಟ್ಟೆ ಇದೆ. ಅದ್ರಲ್ಲಿ ನೀವು ಒಂದು ಯಾವ್ದಾರು ಹೇಳಿ ನೆಕ್ಸ್ಟು, ಯಾವುದರ ಒಂದು ಹೋಲಿಕೆ ನಿಮ್ಗೆ ಯಾವ್ದಾರು ಅನಿಸೋದು. ನಮ್ಮ ತಲೆಗೆ ಸ್ವಲ್ಪ ಕೆಲಸ ಕೊಡಬೇಕು. ಹಾಂ, ಮೊಬೈಲ್ ಹಿಡ್ಕೊಂಡು ನೋಡ್ತಾ ಇದ್ದರೆ ಏನಾಯ್ತು, ತಲೆಗೆ ಏನು ಬರ್ತದೆ ಹೇಳಿ? ಹಾಂ, ಬರೀ ಫೇಸ್ಬುಕ್ಕು ಇದು ಹೊಡೆದು ತಲೆ ಅದೇ ಹೊಡ್ತಿರ್ತದೆ. ಹಾಂ ಅಲ್ವರ? ಹೌದಾ ಇಲ್ವಾ? ಎಲ್ಲ ಕಾಮನಾಗೆ ಮಾಡೋದು ಬಿಟ್ಟಿರ್ತೀನಿ. ರಾತ್ರಿ ಬಲ್ಗಿರ್ಬೇಕು, ಎಲ್ಲ ಆನ್ಲೈನ್ ಇರ್ತವೆ. ಏನು ಆನ್ಲೈನಲ್ಲಿ ನೋಡ್ತಾ ಇರೋದಂದ್ರೆ ಎಲ್ಲ ಇದೇ ನೋಡ್ಬಾರ್ದೆ ನೋಡ್ಬೋದು. ಹಾಂ, ಸರಿ, ನಾನೇ ಹೇಳ್ಬಿಡ್ತೀನಿ ಕೇಳಿ, ನಾನು ಕ್ಲೂ ನಾನೇ ಕೊಡ್ತೀನಿ, ಅದ್ಮೇಲೆ ನೀವು ಡಿಸ್ಕಸ್ ಮಾಡಿ, ಥಿಂಕ್ ಮಾಡಿ. ಇಬ್ಬರು ದಟ್ರಾ? ಅಪೋಸ್ಟ್ಲ್ ಪೌಲು ಮೋಸಸ್ ದಟ್ರಾ? ಮತ್ತೇನು ಅವ್ರು ಇಬ್ಬರು? ಇಬ್ಬರು ಜಾಣ್ರ ಅಥವಾ ಬೇರೆ ಏನು ಪದ ಯೂಸ್ ನೋಡೋದ? ಬುದ್ಧಿವಂತರು. ಕರೆಕ್ಟಾ? ಹೆಂಗೆ ಹೇಳ್ತೀರ ಬುದ್ಧಿವಂತರು ಅಂತ? ಬುದ್ಧಿವಂತರು ಅಂತ ಹೆಂಗೆ ಹೇಳ್ತೀರ? ಹಿಂಗೆ ಅಲಿಸ್ತಾರೆ, ಹಿಂಗೆ ಹೇಳ್ತೀರ ಮೋಸಸ್ ಬುದ್ಧಿವಂತನ ದಡ್ಡನ? ಹೆಂಗೆ ಹೇಳ್ತೀರ? ಕರೆಕ್ಟು, ಹೆಂಗೆ ಹೇಳ್ತೀರ? ಥಿಂಕ್ ಮಾಡಿ. ನಾನೇನು ಕ್ವಶನ್ಸ್ ಹಾಕ್ತೀನಿ, ನೀವು ಸ್ವಲ್ಪ ರೀಸನ್ ಔಟ್ ಮಾಡಲಿ ಅಂತ. ನನ್ನ ಪಾಣ ಹೇಳ್ಕೊಡ್ತೀರ, ನಿಮ್ಮ ಪಾಣ ನೀವು ಯಾವ ಯೋಚನೆ ಮಾಡ್ತಿರ್ತೀರ? ಹೇಳ್ರಿ, ಹೆಂಗಿರ್ಬೋದು? ಮೋಸಸ್ ಬುದ್ಧಿವಂತ ಹೆಂಗೆ ಹೇಳ್ತೀರ? ಕರೆಕ್ಟ್ ಅಲ್ವರ? ಆ ವಾಕ್ಯ ಎಲ್ಲೈತೆ? ವಾಕ್ಯದಲ್ಲಿ ಇದೆ. ಹಾಂ, ಎಲ್ಲಿದೆ ತೆಗಿರಿ. ಆ ಬುದ್ಧಿವಂತ ಅಂತ ಎಲ್ಲೈತೆ? ಎಲ್ಲಿ? ಪವಿತ್ರ ಅಷ್ಟ. ಹಾಂ, ವಾಸು ಎಲ್ಲೈತೆ? ಬೈಬಲ್ ಸ್ಟೋರೀಸ್ ಅಟೆಂಡ್ ಮಾಡ್ತೀನಿ ನೀನು? ಬೈಬಲ್ ಕತೆ ಹೇಳ್ತಾರಲ್ಲ ಮಕ್ಕಳು, ಅಟೆಂಡ್ ಮಾಡ್ತಿರ್ತಾರೆ ನೀನು? ಹಾಂ, ಬೈಬಲ್ ಓದ್ತಿರ್ತಾನೆ? ಹಾಂ, ಹೇಳು, ತೆಗಿ ಬೈಬಲಲ್ಲಿ ಎಲ್ಲಿ ನೋಡು. ಸರಿ, ನಾನು ಕ್ಲೂ ಕೊಡ್ಲಾ? ಮೋಸೆಸ್ಸು ಯಾವ ಸ್ಕೂಲ್ಗೆ ಹೋಗಿದ್ದ? ಏನು ಕಲಿತ? ಅವ್ನು ಏನೆಲ್ಲ ಕಲಿಸ್ಕೊಟ್ಟಿದ್ರ? ಸಿಕ್ಕಂದ್ರ? ಹಾಂ, ಇಲ್ಲಿ ಮಂಜುಳಷ್ಟು ನಿಮ್ಗೇನು ಗೊತ್ತಾ? ಹಾಂ, ಸರಿ, ಎಲ್ಲಿದೆ ಗೊತ್ತಾ? ಅಪೋಸ್ಟ್ಲ್ ಕೃತಿಗಳು ತೆಗೀರಿ. ನೀವು ಹಳೆ ಒಡಂಬಡಿಕೆ ಪೂರಾ ನಿಮ್ಮ ಜಾರಿಸಲು ಒಂದು ವಾಕ್ಯ ಸಿಕ್ಕಲ್ಲ. ಆಯ್ತಾ? ಅಪೋಸ್ಟ್ಲ್ ಕೃತಿಗಳು 7:22. ಹಾಂ, 22 ಇದ್ರಿ. ನಾವು ಬೇರೆ ಓದ್ತಾರೆ, ಓದ್ರಿ ಯಾರಾದ್ರೂ? ಹಾಂ, ಮುಂಜಾನೆ ಅಷ್ಟು ಓದಿ. 7:22 ಓದಿ. ಹಾಂ, ಹ್ಞೂ ಹ್ಞೂ ಹಾಂ ಹಾಂ ಹಾಂ. ನೋಡ್ರ ಹೆಂಗವನಂತೆ ಮೋಸೆಸ್? ಐಗುಪ್ತ ದೇಶದ ಸರ್ವ ವಿದ್ಯೆಯಲ್ಲಿಯೂ ಹೆಂಗಿದಂತೆ? ಜ್ಞಾನದಲ್ಲಿಯೂ ಹೆಂಗಿದಂತೆ ಇವನು? ಸಮರ್ಥನ. ಏನರ್ಥ? ಐಗುಪ್ತ ದೇಶದ ಸಕಲ ವಿದ್ಯೆಯಲ್ಲಿ ಅಂತಂದ್ರೆ ಏನು? ಎಲ್ಲ ಎಜುಕೇಷನ್ ಕೊಟ್ಟವ್ರೆ. ಏನು ಎಜುಕೇಷನ್ ಕೊಟ್ಟಿರ್ಬೇಕು ಅವ್ರಿಗೆ ಐಗುಪ್ತ ದೇಶದಲ್ಲಿ? ಏನು ಕೊಟ್ಟಿರ್ತಾರೆ? ಒಬ್ಬ ರಾಜ, ನೆಕ್ಸ್ಟ್ ಫ್ಯೂಚರ್ ರಾಜಪ್ಪ, ಫ್ಯೂಚರ್ ರಾಜನಿಗೆ ಏನು ಕೊಡ್ತಾರೆ ಟ್ರೈನಿಂಗು? ಹಾಂ, ಮುಂದೆ ಏನೆಲ್ಲ ಮಾಡಬೇಕು, ಆಡಳಿತ ಹೆಂಗೆ ನಡೆಸ್ಬೇಕು ಎಲ್ಲ ಕೊಟ್ಟಿರ್ತಾರೆ ಇಲ್ಲ? ಅಡ್ಮಿನಿಸ್ಟ್ರೇಷನ್ ಬಗ್ಗೆ. ಹಾಂ, ಆಮೇಲೆ ನೆಕ್ಸ್ಟ್ ಏನು ಕೊಟ್ಟಿರ್ತಾರೆ? ಯುದ್ಧಾಭ್ಯಾಸದ ಕೊಟ್ಟಿರ್ತಾರೆ ಇಲ್ವಾ? ಹಾಂ, ಒಬ್ಬ ಯುದ್ಧ ಆಡ್ಬೇಕಾದ್ರೆ ಹೆಂಗೆ ಕತ್ತಿ ಉಪಯೋಗಿಸ್ಬೇಕು, ಬಿಲ್ಲು ಬಾಣ ಹೆಂಗೆ ಉಪಯೋಗಿಸ್ಬೇಕು, ಕುದುರೆ ಹೆಂಗೆ ಓಡಿಸ್ಬೇಕು, ಅದರ ಓಡ್ತಾರೆ ಕುದುರೆ ಹೆಂಗೆ ಹತ್ಬೇಕು, ಓಡ್ತಾರೆ ಕುದುರೆ ಹೆಂಗೆ ಹಿಡಿಬೇಕು, ಇವೆಲ್ಲ ಹೇಳ್ಕೊಟ್ಟಿರ್ತಾರೆ ಇಲ್ವಾ? ಹಾಂ, ಆಮೇಲೆ ಒಂದು ಕೋಟೆ ಕೊತ್ತಲುಗಳೆಲ್ಲ ಮುತ್ತಿಗೆ ಹಾಕ್ಬೇಕು ಅಂದ್ರೆ ಏನು ಸ್ಟಡಿ ಮಾಡ್ಬೇಕು ನಾವು, ಏನು ಥಿಂಕ್ ಮಾಡಬೇಕು, ಒಬ್ಬ ಶತ್ರುನ ಹೊಡಿಬೇಕು ಹೆಂಗೆ ಹೊಡಿಬೇಕು ಅದೆಲ್ಲ ಥಿಂಕ್ ಮಾಡಿರ್ತಾರೆ ಇಲ್ಲ? ಇದು ಸುಮ್ಮನೆ ಹಂಗೆ ಮ್ಯಾಜಿಕ್ ಆಗಿಬಿಡ್ತದೆ. ಅಂದರೆ ಟ್ರೈನಿಂಗ್ ಆಗಿದೆಯಾ ಇಲ್ಲ? ಅಂದರೆ ಎಜುಕೇಷನ್ ಏನಾಗಿದೆ? ಆಗಿದೆ. ಅಂದರೆ ಓದಿ ವಿದ್ಯಾಭ್ಯಾಸ ಏನು ಮಾಡೋಣ? ಮಾಡೋನೇ, ದಡ್ಡ ಅಲ್ಲ. ಸುಮ್ಮನೆ ಏನೋ ಓದಿಲ್ದ್ರ ಹಂಗೆ ಸುಮ್ಮನೆ ಕೂತ್ಕೊಂಡು ಹಂಗೆ ಭ್ರಮೆ ಮಾಡಿ ಹಂಗೆ ಅಥವಾ ಪ್ರೇ ಮಾಡೋಕ್ಕೆ ದುಃಖಂತ ಬಂದ್ಬಿಟ್ಟು ಏನು ಮ್ಯಾಜಿಕ್ ಈಜಿಗಲ್ಲ. ಆಯಿತಾ? ಪವಿತ್ರ ಇಷ್ಟ ಮ್ಯಾಜಿಕ್ ಏನಾಗಲ್ಲ. ಪ್ರೇ ಮಾಡೋದು ಕೂತ್ಕೊಂಡ್ಬಿಟ್ರೆ ಪ್ರಾಕ್ಟಿಕಲಾಗಿ ಮಾಡೋಣ ಆಗೋದು. ಅಡುಗೆ ಏನು ತಂದಿಟ್ಬಿಟ್ಟು ಅಡುಗೆ ಆಗ್ತದೆ ಅಂತ ಕೂತ್ಕೊಂಡು ಪ್ರೇ ಮಾಡಿದ್ರೆ ಅಡುಗೆ ಆಯ್ತದ? ಏನೂ ಆಗಲ್ಲ. ನಾವು ಮಾಡಿದ್ರೆ ಆಗೋದು. ದೇವರು ನಮಗೆ ಅಂತಲೇ ಜ್ಞಾನ ಬುದ್ಧಿ ತಿಳಲಿಕ್ಕೆ ಕೈ ಕಾಲು ಕೊಟ್ಬಿಟ್ಟವ್ರೆ.
ಮೋಸ ಏನು ಮಾಡೋರು ಇವಾಗ ಸರ್ವ ವಿದ್ಯೆಗಳು ಹೆಂಗಿದ್ದಂತೆ ಅವನು ಸಮರ್ಥನಾದವನು. ಅದರ ಯೋಚನೆ ಮಾಡಿ, ಅದರ ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳುಗಳಿಗೆ ಏನು ಕೊಡ್ತಾ ಗೊತ್ತಾ ಟ್ರೈನಿಂಗು? ಎಥಿಕ್ಸ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ಎಥಿಕ್ಸ್ ಅಂದ್ರೆ ಏನಂದರೆ ಬಟ್ಟೆ ಹಾಕ್ಕೊಂಡು ಹಿಡ್ದು, ಮಾತಾಡೋದ್ರಿಂದ ಹಿಡ್ದು, ನಡ್ಕೊಳೋಂಥ ಶೈಲಿ, ನಡೀತಾರೆ ಗೊತ್ತಾ, ನಡೀದು, ಆಮೇಲೆ ವರ್ತನೆ ಮಾಡೋಂಥದ್ದು, ಅಲ್ಲ ಕಾರಲ್ಲಿ ಹತ್ತೋದು ಇಳಿಯೋದು, ಆಮೇಲೆ ಊಟ ಮಾಡ್ತಾರೆ ಗೊತ್ತಾ, ಇವೆಲ್ಲದಕ್ಕೂ ಶೈಲಿ ಏನು ಮಾಡ್ತಾರೆ? ಕಳಿಸ್ಕೊಡ್ತಾರೆ. ನಮಗೆ ಅದೆಲ್ಲ ಗೊತ್ತಿಲ್ಲ ಬಿಡ್ರಿ ಅದರ, ಯಾಕೆಂದರೆ ನಮಗೆಲ್ಲ ಅದು ಒಂದು ಸಫಿಸ್ಟಿಕೇಟೆಡ್ ಲೈಫ್ ಸ್ಟೈಲ್ ಏನೇ ಇಲ್ಲ. ಯಾವ್ದಾರ ಒಂದು ದೊಡ್ಡ ಹೋಟ್ಲಿಗೆ ಹೋದರೆ ಏನೋ ಹೋಗಿದ್ರೆ ನಿಮ್ಗೇನೋ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ, ತಟ್ಟೆ ಇಕ್ಕಿರ್ತಾರೆ, ತಟ್ಟೆ ಪಕ್ಕದಲ್ಲಿ ಆ ಕಡೆ ಈ ಕಡೆ ಒಂದು ಫೋರ್ಕು ಸ್ಪೂನು ಚಾಕು ಇಕ್ಕಿರ್ತಾರೆ, ನೋಡಿದ್ದೀರಾ? ನಾವು ಯಾವತ್ತೇ ನಿರ್ಬೇಸೋದಿಲ್ಲ ಬಿಡ್ರಿ. ಏನಕ್ಕೆ ಇಟ್ಟಾರೆ ಗೊತ್ತಾ ಹೋಗ್ಲಿ ನಿಮಗೆ? ಆ್ಯಕ್ಚುಲಿ ಅದು ಅರ್ಥ ಇದೆ. ಸ್ಪೂನ್ ಹಿಂಗಿಟ್ರೆ ಒಂದು ಅರ್ಥ ಇದೆ, ಸ್ಪೂನ್ ಹಿಂಗಿಟ್ರೆ ಏನಾಗಿದೆ ಇನ್ನೊಂದು ಅರ್ಥ. ಅದೇ ಸ್ಪೂನ್ನ ಹಿಂಗಿಟ್ರೆ ಏನಿದೆ ಇನ್ನೊಂದು ಅರ್ಥ ಇದೆ. ಅವಾಗೇನು ಈಗ ನಂಗೆ ಸಾಕು, ಇನ್ನೊಂದು ಹಿಂಗಿಟ್ರೆ ನಂಗೆ ಬಡಿಸು ಅಂತ ಹೇಳ್ದಂಗೆ. ಅಂದರೆ ಏನೋ ದೊಡ್ಡ ಶ್ರೀಮಂತೆಲ್ಲ 5 ಸ್ಟಾರ್ ಹೋಟ್ಲಿಗೆ ಹೋದರೆ ಯಾರು ನಂಗೆ ಬಡಿಸೋ ಸ್ಟಿವಾರ್ಡ್ ಕಮ್ಮಿ ಅಂತ ಏನು ಮಾಡೋಕ್ಕೋಗಲ್ಲ. ಈ ಸ್ಪೂನ್ ಹಿಂಗೆ ಇಟ್ಬಿಟ್ಟು ಅವನೇನು ಮಾಡ್ತಾನೆ, ಅರ್ಥ ಮಾಡ್ಕೊಂಡು ಅವನೇ ಓಡಿ ಬಂದು ಏನು ಮಾಡ್ತಾನೆ? ಅಲ್ವರ, ಅದು ಎಥಿಕ್ಸ್ ಅಂತ ಹೇಳ್ತಾರೆ. ಆಮೇಲೆ ಅಲ್ಲಿ ಒಂದು ಟವಲ್ ಕೊಟ್ಟಿರ್ತಾರೆ ನ್ಯಾಪ್ಕಿನ್ ಥರ, ನಾವೇನು ಮಾಡ್ತೀವಿ ಕೈ ತೊಗೊಂಡು, ಅವರೇನು ಮಾಡ್ತಾರೆ ಆ್ಯಕ್ಚುಲಿ ಇಲ್ಲಿ ಹಾಕ್ಕೊಂಡು ಎಲ್ಲ ಬೀಳ್ದ ರೀತಿಲಿ ಏನು ಮಾಡ್ತಾರೆ? ಅದರ ನಾಜಕ್ಕು, ನಮ್ಗೆ ಗೊತ್ತಿಲ್ಲ. ನಾನು ಏನು ಕೇಳಿದೆ ಅಂದರೆ, ಸಾಮಾನ್ಯ ಮನುಷ್ಯರು ಈ ಕಾಲದಲ್ಲಿ ಯಾವ ರೀತಿ ಏನು ಮಾಡ್ತಾರೆ ಟ್ರೈನಿಂಗು ಕೊಡ್ತಾರೆ ಅದರ, ಆ ರೀತಿ ಏನ್ರಿ ಮೋಸಕ್ಕೆ ಏನು ಟ್ರೈನಿಂಗ್ ಕೊಟ್ಟಿರ್ಬೋದು ಅಲ್ವರ? ರಾಜೀವ್ ಗಾಂಧಿ ಅಂತ ಗೊತ್ತಾ, ನಮ್ಮ ಮಾಜಿ ಪ್ರೈಮ್ ಮಿನಿಸ್ಟರ್, ನೀವೆಲ್ಲ ಹುಟ್ಟಿದ್ರೆ ಎಲ್ಲ ಗೊತ್ತಿಲ್ಲ ಅದರ. ಅವರು ಏನು ಟ್ರೈನಿಂಗ್ ಹೊಂದಿದ್ರು ಗೊತ್ತಾ? ಅವ್ರೇನು ಕೆಲಸ ಮಾಡ್ತಾಯಿದ್ರು, ಅವ್ರೇನು ಟ್ರೈನಿಂಗ್ ಹೊಂದಿದ್ರು ಗೊತ್ತಾ ಹೋಗ್ಲಿ? ಅವರು ಫ್ಲೈಟನ್ನು ಓಡಿಸೋಂಥ ಟ್ರೈನಿಂಗ್ ಏನು ಮಾಡಿದ್ರು ಹೊಂದಿದ್ರು. ಯಾಕೆ? ಅಂಥ ಫ್ಯಾಮಿಲಿಯಲ್ಲಿ ಮಾಡಿರೋದು ಹುಟ್ಟಿರೋದು ಅಲ್ವ. ಅಂದರೆ ಅಂತಂಥ ಒಂದು ಹೈ ಸ್ಟ್ಯಾಂಡರ್ಡ್ ಹುಟ್ಟಿರೋರು ಅವ್ರ ಮಕ್ಳುಗಳಿಗೆ ಅದೇ ಥರ ಏನು ಮಾಡ್ತಾರೆ ಟ್ರೈನಿಂಗು. ಹಾಗಾದರೆ ಮೋಸ ಯಾವ ಥರ ಕೊಟ್ಟಿರ್ಬೋದು ಯೋಚನೆ ಮಾಡಿದ್ದು. ಐಗುಪ್ತ ದೇಶ ಅಂದರೆ ಆ ಕಾಲದ ಸಾಮಾನ್ಯ ದೇಶ ಅಲ್ಲ. ನಾವು ದಾನಿಯಲ್ಲಿ ಓದ್ತಿರಲ್ಲ ಏನೋ 4 ಸಾಮ್ರಾಜ್ಯಗಳು, ಆ ಥರ ಐಗುಪ್ತ ದೇಶ ಒಂದು ಇಡೀ ಲೋಕವನ್ನು ಆಳ್ತಾ ಇರ್ತಾ ಒಂದು ಸಾಮ್ರಾಜ್ಯ. ಅವನಿಗೆ ಸರ್ವ ಒಂದು ಅಧಿಕಾರ ಕೊಡ್ತಾರೆ. ಅಂದರೆ ಅವ್ನು ಯಾವ ರೀತಿ ಮಾತಾಡಬೇಕು, ಹೆಂಗೆ ನಡ್ಕೊಬೇಕು, ಎಷ್ಟು ಜನನ ಮಾತಾಡ್ತಾರೆ, ಯಾವ ಗ್ರೂಪಲ್ಲಿ ಹೆಂಗವ್ರೆ, ಯಾರು ಹೆಂಗವ್ರೆ, ಅವ್ರ ಹೆಂಗೆ ಮಾತಾಡಬೇಕು, ರಾಜನ ಹತ್ರ ಮಾತಾಡಬೇಕು, ನೀವೆಲ್ಲ ಏನು ಮಾಡ್ತಾರೆ ನಾವು ಜ್ಞಾನ ಹೊಂದಿರ್ತಾನೆ ಇಲ್ಲ ಹೊಂದಿರ್ತಾನೆ. ಇದೇ ಥರ ಇವಾಗ ಅಪೋಸ್ಟ್ಲ್ ಪೌಲ್ ಬರೋಣ. ಅಪೋಸ್ಟ್ಲ್ ಪೌಲು ಏನು ಓದಿದಾರ ಇಲ್ವೋ? ಏನು ಓದೋರು? ಯಾರ ಹತ್ರ ಓದೋರು? ಎಲ್ಲಿ ಕಲ್ತ್ಕೊಡ್ತಾರೆ ಪಾಠ? ಯಾವ ಸ್ಕೂಲ್ಗೆ ಹೋದ್ರು ಅವರು? ವೆರಿ ಗುಡ್. ಅಲ್ಲರ ಓದಿ. ಅಪೋಸ್ಟ್ಲ್ ಕೃತ್ಯಗಳು 22:3. ಅಪೋಸ್ಟ್ಲ್ ಕೃತ್ಯಗಳಲ್ಲಿ 22ನೇ ಅಧ್ಯಾಯ 3ನೇ ವಾಕ್ಯ. ವೆರಿ ಗುಡ್, ಓದಿ. ನಾನು ಯೆಹೂದ್ಯನು, ಹಿರಿಯದ ರಕ್ತದಲ್ಲಿ ಆದರೆ ಈ ಪಟ್ಟಣದಲ್ಲೇ ಬೆಳೆದನು. ಗಮಲಿಯೇಲನ ಪಾದಸನ್ನಿಧಿಯಲ್ಲಿಯೇ ನಮ್ಮ ಪಿತೃಗಳ ಧರ್ಮಶಾಸ್ತ್ರದಲ್ಲಿ ಪೂರ್ಣ ಶಿಕ್ಷಿತನಾದನು. ನೋಡ್ರ ಏನ್ರಿ? ಪೂರ್ಣ ಶಿಕ್ಷಿತನಾದನು. ಎಲ್ಲಿ? ಗಮಾಲಿಯನ ಪಾದ ಸನ್ನಿಧಿಯಲ್ಲಿ ಅಲ್ವರ. ಇದ್ಯಾರು ಗಮಾಲಿಯಲ್ ಅಂತಂದರೆ ಆ ಕಾಲದಲ್ಲಿ ಇಸ್ರೇಲಲ್ಲಿ ತುಂಬ ದೊಡ್ಡ ಒಂದು ಏನ್ರಿ ಗಣನೀಯ ವ್ಯಕ್ತಿ, ಒಂದು ಸ್ಕಾಲರ್ ಥರ. ಯಾರಪ್ಪ ಅಂತಂದರೆ ಏನ್ರಿ? ಯಾರು? ಗಮಾಲಿಯಲ್. ಅವ್ರ ಕಡೆ ಪಾದದಲ್ಲಿ ಕಲಿಬೇಕು ಅಂದರೆ ಅಷ್ಟು ಈಸಿಯಾಗಿ ಯಾರು ಕಡೆ ಏನು ಮಾಡೋಲ್ಲ, ಅಡ್ಮಿಷನ್ ಮಾಡ್ಕೊಳಕ್ಕಾಗಲ್ಲ. ಅಂದ್ರೆ ಆ ರೀತಿ ಇಂಥವ್ರು ಇದರಲ್ಲಿ ಅವ್ರು ಕಲ್ತವ್ರೆ ಅಂತಂದರೆ ಸಾಮಾನ್ಯ ವಿದ್ಯೆಗಳು ಅವ್ರು ಕಲ್ತಿಲ್ಲ ಅಲ್ಲ, ಎಕ್ಸ್ಪರ್ಟ್ರಿ ಅಲ್ಲರ. ಅದಕ್ಕೆ ನೀವು ಬೈಬಲಲ್ಲಿ ತೆಗೆದು ನೋಡಿದಂದರೆ ಅಧಿಕವಾಗಿ ಹೊಸ ಒಡಂಬಡಿಕೆಯಲ್ಲಿ ಬರ್ದಿರೋದ್ರಲ್ಲಿ ಯಾರು ಬರ್ತಾರೆ ಪತ್ರಗಳು? ಹೌದು ಬರ್ತಾರೆ, ಕರೆಕ್ಟಾ? ಅಪೋಸ್ಟ್ಲ್ ಪೌಲ್ ಏನು ಮಾಡೋರೆ? ಬರ್ತಾರೆ ಅದರ. ಯಾವ ವಿಚಾರ ಬರ್ತಾರೆ ಯೋಚನೆ ಮಾಡಿ. ನಾವು ಅವಾಗೇ ನೋಡಿದೆ ಮೋಸೆಗೆ ಎಲ್ಲ ಥರ ಟ್ರೈನಿಂಗು, ಬೇರೆ ಯಾವ ಮನುಷ್ಯನಿಗೂ ಕೊಡ್ದಂತೆ ಎಲ್ಲ ಟ್ರೈನಿಂಗ್ ಯಾರು ಕೊಟ್ಟಿದ್ದಾರೆ? ಮೋಸ ಕೊಡ್ತಾರೆ. ಇದೇ ಥರ ಅಪೋಸ್ಟ್ಲ್ ಪೌಲು ಯಾವ ವಿಚಾರಗಳೆಲ್ಲ ಮಾತಾಡಿರ್ಬೇಕು ಅವರು? ಯಾರು ಮಾತಾಡಿದ್ರೆ ವಿಚಾರಗಳು ಏನು ಮಾಡಿರ್ಬೇಕು? ಮಾತಾಡಿರ್ಬೇಕು ತಾನೆ ಅದರ. ಮಾತಾಡಿದ್ದಾರೆ ಹೆಂಗೆ ಅಂತಂದರೆ ಒಂದು ಎಕ್ಸಾಂಪಲ್ ನೋಡಿರ್ತೀನಿ. ಅದೇ ದೇವ್ರ ದರ್ಶನ ಗುಡಾರ ಅದೇ ನೋಡಿ ಚಾರ್ಟು ಅದರ. ದೇವ್ರ ದರ್ಶನ ಗುಡಾರಂಥ ಐಟಮ್ಗಳ ಬಗ್ಗೆ ಇದು ಡಿಸ್ಕ್ರಿಪ್ಷನ್, ಎಕ್ಸ್ಪ್ಲನೇಷನ್ ಯಾರು ಕೊಟ್ಟಿರೋದು ನಮಗೆ? ಹಳೆ ಒಡಂಬಡಿಕೆಲ್ಲ ಐತೆ. ಇದು ಆತ್ಮಿಕ ಅರ್ಥ. ಇದನ್ನ ಎಕ್ಸ್ಪ್ಲೈನ್ ಮಾಡಿರೋದು ನಮ್ಗೆ ಯಾರು? ಹೌದು. ಎಲ್ಲಿ ಮಾಡೋರೆ? ಇಬ್ರಿಯರ ಪುಸ್ತಕದಲ್ಲಿ, ಹೊಸ ಒಡಂಬಡಿಕೆಯಲ್ಲಿ ಮಾಡೋರೆ. ಅದರ ಅವ್ರು ಮಾಡಿದ್ರೆ ಇದ್ದರೆ ನಮ್ಗೇನಾದ್ರು ಅರ್ಥ ಗೊತ್ತಾಗಿರೋಲ್ಲ. ನಾವು ಬೇಸಿಕ್ ಕ್ಲಾಸ್ ತೊಗೊಬೇಕಾದ್ರೆ ಟೈಪ್ ಆ್ಯಂಡಿ ಟೈಪ್ ನಮ್ಮ ಜಾನ್ರ ತೊಗೊಂತಾರಲ್ಲ, ನಮ್ಗೇನು ಏನಾಗ್ತಾಯಿರಲ್ಲ, ಗೊತ್ತೇ ಆಗ್ತಾಯಿರಲ್ಲ. ಅದರ ಹಂಗಾರೆ ಅದನ್ನು ಒಂದು ತಿಳಿಸ್ಕೊಟ್ಟಿರೋದು ಯಾರಪ್ಪ ಅಂದರೆ ನಮ್ಗೆ ಆ ದೇವರು ಅಪೋಸ್ಟ್ಲ್ ಪೌಲ್ ಮುಖಾಂತರ. ಹಂಗೆ ಯೋಚನೆ ಮಾಡಿರ್ತೀನಿ, ಏನು ಜ್ಞಾನ, ಏನು ಬುದ್ಧಿ. ಆಮೇಲೆ ಇವಾಗೆಲ್ಲ ಪರಿಶುದ್ಧ ಸ್ಥಳ ಇದೆ, ಕರೆಕ್ಟಾ? ಆಮೇಲೆ ಮಹಾಪರಿಶುದ್ಧ ಸ್ಥಳ. ಮಹಾಪರಿಶುದ್ಧ ಸ್ಥಳದಲ್ಲಿ ಏನಿದೆ? ಏನೋ ಒಂದು ವಸ್ತು ಇತ್ತಲ್ಲ, ಏನದು? ಏನೋ ಹೆಸರು?
ಸುಡ್ ಕೇಸು ಹಾಂ ಹೇಳ್ರಿ ಮತ್ತೆ ಹಾಂ ಮಂಜುಷ ನಾನು ಹಿಂಗೆ ತಪ್ಪಾಗಿ ಹೇಳಿದ್ರೆ ನೀವು ನೆಟ್ಟಿಗೆ ಹೇಳ್ತೀರಾ ಹಾಂ ಹೇಳಿ ಅದು ಏನು ಮಂಜುಷ ಪೆಟ್ಟಿ ಕಬ್ಬಣದ ಪೆಟ್ಟಿ ಏನದು ಹಾಂ ಮಂಜುಷ ಪೆಟ್ಟಿ ಅದ್ರೊಳಗೆ ಏನಿತ್ತು ಅದ್ರೊಳಗೆ ಏನಿತ್ತು ಹೇಳ್ರಿ ಹೇಳಿ ಇಷ್ಟ ಕರೆಕ್ಟಾ ಹಾಂ ಆರನ್ನ ಕೊಲ್ ವೆರಿ ಗುಡ್ ಆಮೇಲೆ ಹಾಂ ಹಾಂ 10 ಆಜ್ಞೆಗಳು ವೆರಿ ಗುಡ್ ಆಮೇಲೆ ಪರವಾಗಿಲ್ಲ ಮೂರನೇದು ಮಣ್ಣ ವೆರಿ ಗುಡ್ ಚಿನ್ನದ ಬಟ್ಲಲ್ಲಿ ಮಣ್ಣ ಅದು ಮಣ್ಣ ಏನಾಗ್ತದೆ ಯಾವತ್ತು ಕೊಳಿತಾ ಇರಲಿಲ್ಲ ಅಂದ್ರೆ ಸರಿ ಈ 3 ಐಟಮ್ ಅಲ್ಲಿ ಇತ್ತು ಅಂತ ಎಲ್ಲಿ ಕೊಟ್ಟಿದ್ದು ಬೈಬಲಲ್ಲಿ ಎಲ್ಲಿದೆ ಹಳೆ ಒಡಂಬಡಿಕೆಯಲ್ಲಿ ಎಲ್ಲೂ ಇಲ್ಲ ಇಬ್ರಿಯ ಪತ್ರಿಕೆಯಲ್ಲಿ ಒಂದೇ ಒಂದು ವಾಕ್ಯದಲ್ಲಿ ಮಾಡಿದ ಅಪೋಸ್ಟಲ್ ಪೌಲ್ ಬರ್ದಿರೋದು ಯೋಚನೆ ಮಾಡಿ ಅಪೋಸ್ಟಲ್ ಪೌಲ್ ನಮ್ಗೆ ಅದನ್ನ ಅದ್ರ ಬಗ್ಗೆ ಬರಿದ್ರೆ ಇದ್ರೆ ನಮ್ಗೆ ಇನ್ಫಾರ್ಮೇಷನ್ ಗೊತ್ತಾಗಿರೋದ ನಮ್ಗೇನಾಗ್ತಿರಲ್ಲ ಇನ್ಫಾರ್ಮೇಷನು ಗೊತ್ತಾಗ್ತಾ ಇರಲ್ಲ ನೋಡಿರ್ತೀನಿ ಹಾಗಾದ್ರೆ ದೇವರು ಎಷ್ಟು ಒಂದು ಜ್ಞಾನ ಕೊಟ್ಟು ಅಪೋಸ್ಟಲ್ ಪೌಲ್ ಮುಖಾಂತರ ಇಂಪಾರ್ಟೆಂಟ್ ಮ್ಯಾಟರ್ಸ್ಗಳು ನಮ್ಗೆ ಏನು ಮಾಡೋದು ಇವಾಗ ತಿಳಿಸೋರೆ ಅಲ್ವರ ಆಮೇಲೆ ನೋಡಿ ಅಪೋಸ್ಟಲ್ ಪೌಲ್ ಅವ್ರ ಜ್ಞಾನದ ಬಗ್ಗೆ ಹೇಳ್ತಾರೆ ಇಲ್ಲಿ ಫಿಲಿಪಿಯರ ಪತ್ರಿಕೆ 3ನೇ ಅಧ್ಯಾಯಕ್ಕೆ ಬಂತು 3ನೇ ಅಧ್ಯಾಯ 5ನೇ ವಾಕ್ಯ ಓದಿರ್ತೀರಿ ಹಾಂ ಯಾರು ಓದ್ತೀರಾ ಓದು ಸಾಕ್ಷಿ ಓದು ಬಸ್ ಓದ್ತೀನಾ ಕಡ ಓದ್ತೀಯಾ ಹಾಂ ಕಡ ಓದ್ತೀಯ ಅಲ್ವಾ ಓದು ಇರು ಅವನು ಓದ್ತಾನೆ ಇರಮ್ಮ ಸಾಕ್ಷಿ ಫಿಲಿಪಿಯರು 3ನೇ ಅಧ್ಯಾಯ ಓದ ರಜಾ 5ನೇ ವಾಕ್ಯ ಓದ್ಮಾ ಫಿಲಿಪಿಯರು 3:5 ಇದೆ ಅವ್ನು ಮೊದಲು ಇರಿ ಅವನು ಯಾವ ಕಲಿಯೋದ ಜೋರಕ್ಕೋದು ವಾಸ ನೋಡಿಲಿ ತಲೆ ಎತ್ಕೊಂಡು ಜೋರಕ್ಕೋದು ಹಾಂ 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 ವೆರಿ ಗುಡ್ ಹುಟ್ಟಿದ 8ನೇ ದಿನದಲ್ಲಿ ಏನಾಯ್ತು ಸುನ್ನತಿ ಆಯಿತು ಇಸ್ರೇಲಲ್ಲಿ ನ್ಯಾಯ ಪ್ರಮಾಣದಲ್ಲಿ ಏನಾಯ್ತು ಒಂದು ಇತ್ತು ನಿಯಮ ಏನಂದರೆ ಹುಟ್ಟಿದ 8ನೇ ದಿನದಲ್ಲಿ ಏನು ಮಾಡ್ಬೇಕು ಸುನ್ನತಿ ನೋಡಿ ಅಪೋಸ್ಟಲ್ ಪೌಲ್ ಒಂದು ರೆಕಾರ್ಡ್ ಇಟ್ಟಾರ ನೋಡಿದ್ದೀನಿ 8ನೇ ದಿನದಲ್ಲಿ ಸುನ್ನತಿ ಆಯಿತು ಆಮೇಲೆ ನಾನು ಯಾರಂತೆ ಇಸ್ರೇಲ್ ವಂಶದವನು ಆಮೇಲೆ ಹಾಂ ಏನು ಯಾವ ಕುಲ ಅಂತೆ ಬೆನ್ಯಾಮಿನ ಕುಲ ಅದರ ಸರಿ ಇವಾಗ ಇವರು ಬೆನ್ಯಾಮಿನ್ ಕುಲ ಅಂತ ಅಂದ್ಬಿಟ್ಟು ಇವ್ರ ರೆಕಾರ್ಡ್ ಎಲ್ಲಿಂದ ಬಂತು ಇವ್ರಿಗೆ ನೋಡಿ ಇವಾಗ ಕುಲ ಗೋತ್ರ ಅವರ ಕುಲ ಗೋತ್ರ ಎಲ್ಲ ಯಾರು ನೋಡ್ತಾರೆ ಕುಲ ಗೋತ್ರ ನೀವು ನೋಡ್ತೀರಾ ಕುಲ ಗೋತ್ರ ಯಾರು ನೋಡ್ತಾರೆ ನಾವ್ಯಾರು ನೋಡಲ್ಲ ಬಿಡ್ರಿ ಲೋಕದಲ್ಲಿ ಯಾರು ನೋಡ್ತಾರೆ ಕುಲ ಗೋತ್ರಗಳೆಲ್ಲ ಹಾಂ ಪೂಜೆ ಮಾಡೋರು ಅದರ ಅರ್ಚಕರು ಇವಾಗೆಲ್ಲ ಯಾರು ಮಾಡಲ್ಲ ಬಿಡ್ರಿ ನನಗೆ ಗೊತ್ತಿರಂಗೆಲ್ಲ ಎಲ್ಲ ಮಿಡಿ ಹಾಕೊಂಡಿರ್ತಾರೆ ಜೀನ್ಸ್ ಹಾಕೊಂಡಿರ್ತಾರೆ ಕುಲ ಗೋತ್ರ ನನಗೇನು ಗೊತ್ತಿಲ್ಲ ಸರ್ ನೀವು ಹೊಡಿದು ಸಾಕ್ಬೇಕಾರೆ ಅಂದ್ಬಿಟ್ಟು ಅಲ್ಲ ಹಾಂ ಸರಿ ಕುಲ ಗೋತ್ರಗಳನ್ನ ಇದನ್ನು ಅಪೋಸ್ಟಲ್ ಪೌಲ್ ರೆಕಾರ್ಡ್ ಮಾಡೋರೆ ಇವ್ರು ಯಾವ ಗೋತ್ರ ಅಂತೆ ಬೆನ್ಯಾಮಿನ್ ಯಾಕೆ ಬೆನ್ಯಾಮಿನು ಬೆನ್ಯಾಮಿನ್ ಗೋತ್ರದಿಂದ ಬಂದವರು ಯಾರು ಬೆನ್ಯಾಮಿನ್ ಗೋತ್ರದಿಂದ ಬಂದವರು ಯಾರು ಒಬ್ಬ ಮುಖ ಯಾರು ಮುಖ್ಯವಾಗಿರೋ ಒಬ್ಬರು ಇದ್ದರು ಯಾರು ಸರ್ ಥಿಂಕ್ ಮಾಡಿ ಅದನ್ನು ಕ್ಲೂ ಕೊಡಲ್ಲ ಇಸ್ರೇಲ್ನ ಮೊದಲನೇ ರಾಜ ಅವರು ಹಾಂ ಯಾರು ಸೌಲ್ ವೆರಿ ಗುಡ್ ಇವ್ರ ಹೆಸರೇನು ಪೌಲ್ ಅದಕ್ಕಿಂತ ಮುಂಚೆ ಒರಿಜಿನಲ್ ಹೆಸರೇನು ಆಧಾರ್ ಕಾರ್ಡಲ್ಲಿರೋದು ಅವ್ರ ಅಪ್ಪ ಏನಕ್ಕೆ ಸೌಲ್ ಅಂತ ಹೆಸರಿಟ್ಟವ್ರೆ ಬೆನ್ಯಾಮಿನ್ ಗೋತ್ರದವನು ಮೊದಲನೇ ರಾಜ ನನ್ನ ಮಗ ಹೆಂಗಿರ್ಬೇಕು ರಾಜನ್ ಥರ ಇರಬೇಕು ಎಷ್ಟು ಜನ ಮಕ್ಳಿಗೆ ಹೆಸರಿರ್ಬೇಕು ಹೆಂಗಿರ್ತಾರೆ ಹೆಸರು ಹಾಂ ಜೋಸೆಫ್ ಅಂತ ಇರ್ತಾರೆ ಹೆಂಗಿರ್ಬೇಕು ಅವನು ಜೋಸೆಫ್ ಥರ ಆಗಬೇಕು ಅಂತಂದ್ಬಿಟ್ಟು ಕರೆಕ್ಟಾ ಅದೇ ಥರ ಹೆಸರಿಡೋದು ಹಂಗೆ ಸುಮ್ಮನೆ ಹೆಂಗೆ ಹೆಸರಿಬಿಡ್ತಾರೆ ಅದೇ ಥರ ಇರಬೇಕು ಅಂತ ಮೋಸೆಸ್ ಅಂದರೆ ಹೆಸರಿಟ್ರೇನೋ ಮೋಸಸ್ ಥರ ಅವನು ಏನ್ಬೇಕು ದೇವ್ರಿಗೆ ಭಯ ಭಕ್ತಿ ಮಾಡಿದ್ರೆ ಅದೇ ಥರ ಅವ್ರ ಮಗನಿಗೆ ಮಾಡೋದು ಸೌಲ್ ಅಂತ ಏನು ಮಾಡೋರು ಹೆಸರಿಟ್ಟಾರ ಅಪ್ಪ ಅಂತಂದರೆ ಅವ್ರ ಫ್ಯಾಮಿಲಿ ಎಂಥ ಫ್ಯಾಮಿಲಿ ಯೋಚನೆ ಮಾಡ್ತಿರ್ತೀನಿ ಅಂದ್ರೆ ಆಮೇಲೆ ಬೆನ್ಯಾಮಿನ್ ಗೋತ್ರ ಅಂತ ತೊಗೊಂಡ ಅಂದರೆ ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆಯಲ್ಲಿ 12 ಗೋತ್ರಗಳು ಹೆಸರಿತ್ತು ನಫ್ತಾಲಿ ಇತ್ತು ದಾನ್ ಇತ್ತು ಗಾದ್ ಇತ್ತು ಅದರ ಎಫ್ರೇಮ್ ಇತ್ತು ಇದು ಯಾವ್ದಾರ ಒಂದು ಗೋತ್ರದ ರೆಫರೆನ್ಸು ಹೊಸ ಒಡಂಬಡಿಕೆ ಬರೋದು ನೋಡಿದ್ದೀರಾ ಸುವಾರ್ತೆಯಲ್ಲಿ ಫಸ್ಟ್ ಬರ್ತಾರೆ ಯೇಸು ಕ್ರಿಸ್ತನ ವಂಶಾವಳಿ ಅದು ಬಿಟ್ಟು ಬೇರೆ ಎಲ್ಲರೂ ಬಂದ್ಬಿಟ್ಟು ನಾವು ಇಂಥ ಗೋತ್ರ ಅಂಥ ಗೋತ್ರ ಅಂತ ಯಾರು ಮಾತಾಡಿದ ರೆಫರೆನ್ಸ್ ಬೈಬಲ್ ಇದೆಯಾ ಎಲ್ಲೂ ರೆಫರೆನ್ಸ್ ಏನಿಲ್ಲ ಇಡೀ ಬೈಬಲ್ ಇಲ್ಲ ಅದು ಬಿಟ್ಟು ನೆಕ್ಸ್ಟು ಅಲ್ಲಿಂದ ರೆವಲ್ಯೂಷನ್ವರೆಗೂ ಎಲ್ಲೂ ರೆಕಾರ್ಡ್ ಏನಾಗಿಲ್ಲ ಇಲ್ಲ ಹಂಗಾರೆ ಏನಕ್ಕಪ್ಪ ರೆಕಾರ್ಡ್ ಇಲ್ಲ ಅಂದರೆ ಇವ್ರು ಯಾವಾಗ ಬ್ಯಾಬಿಲೋನಿಂದ ಸರಿಗೋಗಿ ಹೊರಗಡೆ ಬರ್ತಾರೋ ಈ ಗೋತ್ರ ಏನಾಗಿತ್ತು ಎಲ್ಲರೂ 12 ಗೋತ್ರಗಳು ಮಿಕ್ಸ್ ಆಗೋದು ಅವಾಗ ಏನಾಯ್ತು ಅಂದರೆ ಪ್ರತ್ಯೇಕವಾಗಿ ಇಂಥ ಗೋತ್ರ ಅಂತ ಐಡೆಂಟಿಫೈ ಮಾಡೋಕ್ಕೆ ಏನಾಗ್ತಾ ಇಲ್ಲ ಆದರೆ ಇವ್ರು ಐಡೆಂಟಿಫೈ ಮಾಡೋರೆ ಅಂತಂದರೆ ಇವ್ರು ಎಂಥ ರಿಲಿಜಿಯಸ್ ಫ್ಯಾಮಿಲಿ ಅಂತ
ಕ್ಲೀನಾಗಿ ಸ್ಟ್ರಿಕ್ಟಾಗಿ ಏನು ಮಾಡೋದು, ಕ್ಲೀನಾಗಿ ಎಲ್ಲ ಮೇಂಟೈನ್ ಮಾಡ್ಕೊಂಡು ಏನು ಮಾಡೋದು ಇವರು ಬಂದವ್ರು ನೋಡ್ತೀನಿ ಅಂದ್ರೆ ಅವತ್ತಿಂದ ಟ್ರೇಸ್ ಔಟ್ ಮಾಡಿಬಿಟ್ಟು ನಾವು ಸಾಮಾನ್ಯದವರಲ್ಲಪ್ಪ, ನಾವು ಎಂಥವ್ರಂತೆ, ನಾವು ಹೆಬ್ರೇಯರವರು, ಆಮೇಲೆ ಯಾವ ಗೋತ್ರ ಅಂತೆ, ನಾವು ಬೆನ್ಯಾಮೀನ ಗೋತ್ರದವರು ಅಂತೆ. ಆಮೇಲೆ ನೆಕ್ಸ್ಟು ಏನಂದ್ರೆ ಇಬ್ರಿಯರಿಂದ ಹುಟ್ಟಿದ ಇಬ್ರಿಯನು ಅಂದ್ರೆ ಏನರ್ಥ? ಸುಮ್ಮನೆ ಇಬ್ರಿಯನು ಅಂತ ಹೇಳ್ಬೋದಲ್ಲ, ಇಬ್ರಿಯನೇ ಹುಟ್ಟಿದ ಇಬ್ರಿ ಅಂತ ಏನು ಕೇಳಬೇಕು? ಪಕ್ಕ ನಾ ಕಾಂಜಿ ಪಿಂಜಿ ಅಲ್ಲಪ್ಪ, ನಾನು ಎಂಥವನು, ನಾನು ತುಂಬ ಜಲಸ್ಸು ಅಂದ್ರೆ ಏನು, ಸುಮ್ಮನೆ ಸಾಮಾನ್ಯದ ಥರಲ್ಲ, ಒಳ್ಳೆ ಒಬ್ಬ ಯಹೂದ್ಯನು. ಯೇಸು ಕ್ರಿಸ್ತ ನತನಲ್ಲಿ ನೋಡ್ಬಿಟ್ಟು ಹೇಳ್ತಾರೆ ನಿಜವಾದ ಯಹೂದ್ಯನು ಹೇಳ್ತಾರೆ ಇಲ್ವಾ? ಆ ಥರ ಇವ್ರೇನ್ರಿ ಅಂಥ ಒಂದು ರಿಲಿಜಿಯಸ್ ಫ್ಯಾಮಿಲಿ, ವೆಲ್ ಎಜುಕೇಟೆಡ್. ಇವೆಲ್ಲ ಹೇಳ್ತೀನಿ ಏನಕ್ಕೆ ಅಂದರೆ ಅವ್ರ ಜ್ಞಾನ ಹೆಂಗಿದೆ, ಫ್ಯಾಮಿಲಿ ಹೆಂಗಿದೆ, ಒಳ್ಳೆ ವಿದ್ಯಾಭ್ಯಾಸ ಮಾಡಿರೋರು. ಆಮೇಲೆ ನೆಕ್ಸ್ಟ್ ಮುಂದಕ್ಕೆ ನೋಡ್ರ, ನೇಮ ನಿಷ್ಠೆಗಳನ್ನ ನೋಡಿದ್ರೆ ಇವ್ರು ಯಾರಂತೆ? ಫರಿಸೇಯನು. ಅಂದ್ರೆ ಇವ್ರಿಗೆ ಇನ್ನೊಬ್ರು ಇತ್ತಲ್ಲ ಆಪೋಸಿಟ್, ಫರಿಸೇನ್ಗೆ ಆಪೋಸಿಟ್ ಯಾರು? ಸದಿಕೇಯರು. ಫರಿಸೇಯರಿಗೂ ಸದಿಸೇಯರಿಗೂ ಏನು ವ್ಯತ್ಯಾಸ? ಸದಿಕೇಯರಿಗೂ ಫರಿಸೇಯರಿಗೂ ಏನು ವ್ಯತ್ಯಾಸ? ತಪ್ಪುಗಳನ್ನ ಕಂಡಿಡಿಯೋರು. ಆಮೇಲೆ ಇನ್ನೊಂದು, ಇವರಿಬ್ರಿಗೆ ಏನು ವ್ಯತ್ಯಾಸ ಇರುತ್ತೆ? ಇಬ್ಬರು ಸೇರಿ ತಪ್ಪು ಕಂಡಿರೋದು ಯೇಸು ಕ್ರಿಸ್ತದ್ದು, ಆದರೆ ಇವರಿಬ್ಬರೊಳಗಡೆ ಏನು ವ್ಯತ್ಯಾಸ? ಅದರ ಒಬ್ಬರು ಪುನರುತ್ಥಾನ ಇದೆ ಅಂತ ನಂಬೋರು, ಇನ್ನೊಬ್ರು ಪುನರುತ್ಥಾನ ಇಲ್ಲ ಅಂತ ಏನು ಮಾಡೋರು ನಂಬೋರು. ವೆರಿ ಗುಡ್. ಯಾರು ಪುನರುತ್ಥಾನ ಇಲ್ಲ ಅಂತ ನಂಬೋರು? ಫರಿಸಿಯರ ಸದಿಸಿಯರ? ಸದಿಕರ ಪುನರುತ್ಥಾನ ಇಲ್ಲ ಅಂತ ಇದ್ರಾ? ಎಸ್. ಯಾಕಂದರೆ ಒಬ್ಬ ಸದಿಸಿಯನ್ ಬಂದ್ಬಿಟ್ಟು ಯೇಸು ಕ್ರಿಸ್ತ ಒಂದು ಪ್ರಶ್ನೆ ಕೇಳ್ತಾನೆ. ಒಂದು ಸ್ತ್ರೀ 7 ಜನ ಪುರುಷನೇ ಮಾಡಿದ್ರು, ಮದುವೆ ಮಾಡ್ಕೊಂಡಿದ್ರು. ಪುನರುತ್ಥಾನದಲ್ಲಿ ಆ ಸ್ತ್ರೀನ ಯಾರು ಮದುವೆ ಆಗ್ತಾರೆ ಅಂತ ಹೇಳ್ಬೇಕಾದ್ರೆ ಅವಾಗ ಯೇಸು ಕ್ರಿಸ್ತ ಹೇಳ್ತಾರೆ, ನೀನೇನಪ್ಪ ಓದ್ತಾ ಇದೆಯಾ, ನೀನು ಫಸ್ಟ್ ಆಫ್ ಆಲ್ ಪುನರುತ್ಥಾನ ನಂಬಿಕೆನೇ ಇಲ್ಲ, ನೀನು ಯಾಕೆ ಈ ಪ್ರಶ್ನೆ ನೀನು ಕೇಳ್ತಾ ಇದೆಯಾ ಅಲ್ವರ? ಅವಾಗ ಯೇಸು ಕ್ರಿಸ್ತ ಉತ್ತರ ಕೊಡ್ಬೇಕಾದ್ರೆ ಏನು ಮಾಡ್ತಾರೆ, ಕ್ಲೀನಾಗಿ ಉತ್ತರ ಕೊಡ್ತಾರೆ. ಅಂದರೆ ಸದಿಸಿಯರ್ಗಳು ಪುನರುತ್ಥಾನ ಏನು ಮಾಡ್ತಾ ಇರಲಿಲ್ಲ, ಆದರೆ ಇವರು ಪುನರುತ್ಥಾನ ಏನು ಮಾಡ್ತಾವ್ರು ಇಲ್ಲೇ ನಂಬ್ತವ್ರಂತೆ. ನೆಕ್ಸ್ಟು 6ನೇ ವಾಕ್ಯ. ನೋಡ್ರ, ಮತಾಸಕ್ತಿಯನ್ನು ನೋಡಿದರೆ ಕ್ರೈಸ್ತ ಸಭೆಯ ಹಿಂಸಕನು. ನೋಡ್ರಿ, ಏನು ಮತಾಸಕ್ತಿ ನೋಡ್ಬೇಕ್ರಿ, ಇವರು ಸಾಮಾನ್ಯ ಅಲ್ಲ ರೀ. ಏನ್ರಿ ಸಭೆಗೆ ಏನು ಮಾಡೋದಂತೆ? ಹಿಂಸೆ ಕೊಡೋದು. ಯಾಕೆ ಅಂದರೆ ಧರ್ಮಶಾಸ್ತ್ರದಲ್ಲಿ ಇತ್ತು, ದೇವರ ನಾಮನ ದೂಷಣೆ ಮಾಡಿದ್ರೆ ಅವ್ರಿಗೇನು ಮಾಡಬೇಕು? ಕಲ್ಲು ಹೊಡೆದ್ಬಿಟ್ಟು ಸಾಯಿಸ್ಬೇಕು. ನೀತಿ ನಿಯಮ ಏನಾಗಿದೆ ಇದೆ, ಅದರಿಂದ ನೋಡ್ಬೇಕು. ಅದನ್ನೇ ನಂಬ್ಕೊಂಡು ಯೇಸು ಕ್ರಿಸ್ತನ ಬಗ್ಗೆ ಯಾರು ಹೇಳ್ತಾರೆ ಅವರೆಲ್ಲ ಏನು ಮಾಡ್ತಾರೆ, ಏನು ಅಲ್ಲಿ ದೇವ ದೂಷಣೆ ಮಾಡ್ತಾರೆ ಅಂದ್ಬಿಟ್ಟು ಲೆಟ್ರ್ಗಳು ತಗೊಂಡು ಸಭೆಗಳಿಗೆ ಹೋಗಿ ಎಲ್ಲಾನು ಕಲ್ಲು ಹೊಡೆದೇ ಮಾಡೋದ ಸಾಯಿಸೋರು. ಸ್ಟೇಫನ್ ಕಲ್ಲು ಹೊಡೆದು ಸಾಯಿಸಿದ್ದೇವೆ ಯಾರು? ಇವರೇ ಅಥಾರಿಟಿ ತಗೊಂಡಾಗ. ಹಂಗಾರೆ ಅಂಥ ಒಬ್ಬ ವ್ಯಕ್ತಿ ಅಂತೆ, ಅದರ ಅಂಥ ರಿಲಿಜಿಯಸ್ ಫ್ಯಾಮಿಲಿ, ಅಂಥ ವೆಲ್ ಎಜುಕೇಟೆಡ್ ಫ್ಯಾಮಿಲಿ. ಆಮೇಲೆ ನೆಕ್ಸ್ಟು ನೋಡ್ರ, ಧರ್ಮಶಾಸ್ತ್ರ ಪ್ರಕಾರ ನೋಡಿದ್ರೆ ಏನಂತೆ, ನಾನು ನಿರ್ದೋಷಿ, ಎಲ್ಲದೆಲ್ಲ ಎಕ್ಸಲೆಂಟ್ ಅಪ್, ಔಟ್ ಆಫ್ ಔಟ್, ನಾನು ಫೇಲಿಯರೇ ಇಲ್ಲ ಅಂತ ಹೇಳ್ತಾರೆ. ಅಂಥ ಒಂದು ವೆಲ್ ಎಜುಕೇಟೆಡ್ ಫ್ಯಾಮಿಲಿ, ಕರೆಕ್ಟಾ? ಹಂಗಾರೆ ಇವ್ರು ಬಂದ್ಬಿಟ್ಟು ಇವರು ಕೂಡ ಏನ್ರಿ ಒಂದು ಬುದ್ಧಿವಂತರು ಅಂದ್ರ, ಮೋಸಸ್ ಹೆಂಗೆ ಬುದ್ಧಿವಂತರು ಈ ಥರ ಇವರು ಏನ್ರಿ ವೆಲ್ ಎಜುಕೇಟೆಡ್ ಅಂದ್ರ, ಸರಿಯಪ್ಪ. ಆಮೇಲೆ ದೇವರು ಏನು ಮಾಡ್ತಾರೆ, ಮೋಸಸ್ನ ಕಾಪಾಡ್ತಾರೆ, ಅಥವಾ ಅಪೊಸ್ತಲ ಪೌಲನ್ನು ಕಾಪಾಡ್ತಾರೆ. ಅದರ ಯಾವ ಥರ ಕಾಪಾಡಿದ್ರು, ಯಾವ್ದ್ರ ಮುಖಾಂತರ ಕಾಪಾಡಿದ್ರು? ಒಂದು ವಸ್ತು ಮುಖಾಂತರ ಕಾಪಾಡಿದ್ರು. ಅದರ ಚಿಕ್ಕ ಮೋಸಸ್ನ ನೀರಲ್ಲಿ ಕಾಪಾಡ್ಬೇಕಾದ್ರೆ ಏನು ಕಾಪಾಡ್ತಾರೆ? ಅದನ್ನ ಬುಟ್ಟಿ. ಅವ್ರ ಅಕ್ಕ ಏನು ಮಾಡ್ತಾರೆ, ಬುಟ್ಟಿಗೆ ರಾಳ ಹಾಕ್ಬಿಟ್ರು, ತಾರ ಹಾಕ್ಬಿಟ್ಟು ಏನು ಮಾಡ್ತಾರೆ, ಮಗುನ ಬಿಟ್ಬಿಡ್ತಾರೆ. ಅಂದ್ರೆ ಆ ಬುಟ್ಟಿ ಏನು ಮಾಡ್ತಾವೋ ಮೋಸಸ್ ಏನು ಮಾಡ್ತಾವೆ, ಒಂದು ಕಾಲದಲ್ಲಿ ಕಾಪಾಡ್ತಾರೆ. ಅದೇ ಥರ ಅಪೊಸ್ತಲ ಪೌಲನ್ನ ಏನ್ರಿ ಯಾವ್ದಾರ ಒಂದು ಬುಟ್ಟಿ ಕಾಪಾಡಿದ್ಯಾ? ಎಲ್ಲಿ ಕಾಪಾಡೋರು? ಬುಟ್ಟಿ ಏನೋ ಕಾಪಾಡಿದ್ಯಾ? ಏನ್ರಿ ಬೈಬಲ್ ಇದೆಯಾ? ಅದರ ಅಪೊಸ್ತಲ ಪೌಲ್ಗೆ ಒಂದ್ಸರಿ ತೊಂದರೆ ಆಗಿರ್ತಾರೆ, ಅವಾಗ ಬುಟ್ಟಿ ಕಾಪಾಡ್ತಾರೆ ಅದನ್ನ. ಅಡುಗೆಲ್ಲೋದಾಗ ಥಿಂಕ್ ಮಾಡಿ. ಸರಿ, ಎಲ್ಲಿ ಅಂತಂದರೆ ಅಪೊಸ್ತಲ ಪೌಲ್ಗೆ ಏನು ಮಾಡ್ತಾರೆ, ಒಂದು ಸತಿ ಸೈನಿಕರೆಲ್ಲ ಮುತ್ತಿಗೆ ಹಾಕ್ಬಿಡ್ತಾರೆ. ಅದರ ಅವರ ಒಂದು ಕೋಟೆ ಮೇಲೆ ಇರ್ತಾರೆ ಮನೆಯೊಳಗೆ. ಆ ಕಾಲೆಲ್ಲ ಊರಂದರೆ ಊರು ಕೋಟೆ ಇರ್ತೈತಲ್ಲ, ಆವಾಗ ಮುತ್ತಿಗೆ ಹಾಕ್ಬಿಟ್ಟು ಗೆಡ ತನಕ ಕಾಯ್ತಾ ಇರ್ತಾರೆ. ಅಪೊಸ್ತಲ ಪೌಲ್ ಬರ್ದೆ ಏನು ಮಾಡೋಣ, ಸಾಯ್ಸಾಕಣ ಅಂತಂದ್ಬಿಟ್ಟು. ಈ ಸುದ್ದಿ ಗೊತ್ತಾಗಿತ್ತು ಇಷ್ಟು ಏನು ಮಾಡ್ತಾರೆ, ಮನೇಲಿದ್ದವರು ಮನೇಲಿ ಒಂದು ದೊಡ್ಡ ಬುಟ್ಟಿ ಒಳಗೆ ಅಪೊಸ್ತಲ ಪೌಲ್ನ ಕುಂಡಿಸ್ಬಿಟ್ಟು ಮೇಲ್ಗಡೆ ಏನು ಮಾಡ್ತಾರೆ, ಅಕ್ಕ ಕಟ್ಬಿಟ್ಟು ಊರಿನ ಆಚೆ ಕಡೆ ಏನು ಮಾಡ್ತಾರೆ, ಅದನ್ನ ಬಿಟ್ಬಿಡ್ತಾರೆ. ನೋಡಿ, ಆ ಬುಟ್ಟಿಯಿಂದ ಎಸ್ಕೇಪ್ ಆಗ್ತಾರೆ. ಎಲ್ಲಿ? ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯ 23ರಿಂದ 25. ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯ 23ರಿಂದ 25. ಓದ್ ನಿಖಿತ.
ಅನೇಕ ದಿವಸಗಳು ಹ್ಮ್. ಹೋದ ಮೇಲೆ ಯಹೂದ್ಯರು ಅವನನ್ನು ಕೊಲ್ಲಬೇಕೆಂದು ಆಲೋಚನೆ ಮಾಡಿಕೊಂಡರು. ಅವರ ಆಲೋಚನೆಯು ಸೌಲನಿಗೆ ತಿಳಿದು ಬಂತು. ಹಾ. ಅವನನ್ನು ಕೊಲ್ಲುವುದಕ್ಕಾಗಿ ಅವರು ಹಗಲಿರುಳು ಪಟ್ಟಣದ ಬಾಗಿಲುಗಳನ್ನು ಕಾಯುತ್ತಿದ್ದರು. ಆದರೆ ಅವನ ಶಿಷ್ಯರು ರಾತ್ರಿ ಕಾಲದಲ್ಲಿ ಅವನನ್ನು ಕರೆದುಕೊಂಡು ಹೋಗಿ ಒಂದು ಹೆಡಿಗೆಯಲ್ಲಿ ಕೂಡಿಸಿ ಗೋಡೆಯೊಳಗಿಂದ ಇಳಿಸಿದರು. ನೋಡ್ರ ಎಂತಾರೆ ಗೋಡೆ ಒಳಗೆ ಏನು ಮಾಡ್ತಾರೆ ಅಲ್ಲಿ ಸೇಮ್ ಬುಟ್ಟಿಯಲ್ಲಿ ಹೆಂಗೆ ಅವರು ಜೀವನ ಕಾಪಾಡ್ತಾರೋ ಎಂತ ಮಾಡ್ತಾರೆ ಇವ್ರ ಲೈಫನ್ನು ಕೂಡ ಏನು ಮಾಡ್ತಾರೆ ದೇವ್ರು ಕಾಪಾಡ್ತಾರೆ. ಓಕೆ, ವೆರಿ ಗುಡ್. ಅಂದ್ರೆ ಇನ್ನೊಂದು ಸಿಮಿಲಾರಿಟೀಸ್ ಏನಪ್ಪ ಅಂದರೆ ಏನ್ರಿ ಇಬ್ಬರು ಏನು ಮಾಡೋರೆ ಮರ್ಡ್ರ್ ಮಾಡೋರೆ ಅಂದ್ರೆ ಮೋಸಸ್ ಏನೇನು ಸಾಯಿಸಿದ್ರೆ ಯಾರನ್ನಾರ ಏನು ಸಾಯಿಸಿದ್ರು? ಮೋಸ ಏನು ಸಾಯಿಸಿದ್ರು? ಅಪೋಸ್ಟ್ಲ್ ಪೌಲ್ ಯಾರನ್ನ ಸಾಯಿಸಿದ್ರು? ಅಪೋಸ್ಟ್ಲ್ ಪೌಲ್ ಪರ್ಮಿಷನ್ ಹಿಡ್ತೊಳಗೆ ಸಾಯಿಸ್ಕೊಂಬರೋದು ಅವರ ಮೋಸಸ್ಸು ಅಲ್ವರ ವೆರಿ ಗುಡ್. ವಿಮೋಚನಾ ಕಂಡ ಹೋದ್ರಿ 2ನೇ ಅಧ್ಯಾಯ 12ನೇ ವಾಕ್ಯ. ವಿಮೋಚನಾ ಕಂಡ 2:12 ನೋಡ್ರಿ ಯಾವ್ದು? ಹೋದಮ್ಮ ಸಾಕ್ಷಿ. ಮೋಶೆ ಹ್ಮ್. ಅತ್ತಿತ್ತ ನೋಡಿ ಹ್ಮ್. ಯಾರು ಇಲ್ಲವೆಂದು ಹ್ಮ್. ತಿಳಿದು ಹ್ಮ್. ಆ ಐಗುಪ್ತನನ್ನು ಹ್ಞೂ ಹೊಡೆದು ಹ್ಮ್. ಹಾಕಿ ಹ್ಮ್. ಅವನ ಹ್ಮ್. ಶವವನ್ನು ಹ್ಮ್. ಮರಳಿನಲ್ಲಿ ಹ್ಞೂ ಮುಚ್ಚಿಟ್ಟನು. ನೋಡ್ರ ಏನು ಮಾಡೋನೆ ಒಬ್ಬ ಐಗುಪ್ತ ದೇಶ ಏನು ಮಾಡ್ತಿರ್ತಾನೆ ಅಂದರೆ ಯಹೂದ್ಯನಿಗೆ ಹಿಂಸೆ ಕೊಡ್ತಿರ್ತಾನೆ. ಇವ್ನು ಏನು ಮಾಡ್ತಾನೆ ಮೋಸ ನೋಡ್ಬಿಟ್ಟು ನಮ್ಮ ಯಹೂದ್ಯನಿಗೆ ಹಿಂಸೆ ಕೊಡ್ತಾನೆ ಅಂದ್ಬಿಟ್ಟು ಹೊಡೆದ್ಬಿಡ್ತಾನೆ. ಸತ್ಯ ಆಗ್ಬಿಡ್ತಾನೆ. ಸತ್ತಾಗಿದ್ದ ತಕ್ಷಣ ಏನು ಮಾಡ್ತಾನೆ ಮಣ್ಣಲ್ಲಿ ಏನು ಮಾಡ್ತಾರೆ ಅವನ್ನ ಊತಾಕ್ಬಿಟ್ಟು ಸೈಲೆಂಟಾಗಿ ಇವ್ರ ಪಾಂಡೆ ಏನು ಮಾಡ್ಬಿಡ್ತಾರೆ ಇದು ಬಿಡ್ತಾರೆ. ಹಂಗಾರೆ ಮೋಸಸ್ ಏನು ಮಾಡೋಣ ಬಂದು ಸಾಯಿಸವನೇ ಅಲ್ವರ. ಈ ಸುದ್ದಿ ಹೊರಗಡೆ ಏನಾಗಲ್ಲ ಜನಗಳಿಗೆ ಗೊತ್ತಾಗಲ್ಲ. ಹಿಂಗೆ ಇರಬೇಕ್ರಿ ಅಂತ ಇನ್ನೊಂದು ದಿನ ಇಬ್ಬರು ಯಹೂದ್ಯರು ಏನು ಮಾಡ್ತಿರ್ತಾರೆ ಜಗಳಾಡ್ತಾರೆ. ಮೋಸ ಏನು ಮಾಡ್ತಾರೆ ಅವ್ನು ಬಿಡ್ಸೋದಕ್ಕೆ ಹೋಗ್ತಾನೆ. ಆವಾಗ ಯಹೂದ್ಯರು ಏನು ಬಿಡ್ತಾರೆ ಅವತ್ತು ಅವನ್ನ ಹೊಡೆದಾಕತ್ತಿಲ್ಲ ಐಗುಪ್ತ ದೇಶದವನು. ಅದೇ ಥರ ನಮ್ಮಿಬ್ಬರದ್ದು ಜಗಳಾಡ್ತಾರೆ ನೋಡ್ಬಿಟ್ಟು ಒಬ್ಬರನ್ನ ಹೊಡೆದಾಗ ಸಾಯಿಸೋದಕ್ಕೆ ಬಂದಿದ್ಯಾ ಅಂತ ಅಂದ್ಬಿಡ್ತಾರೆ. ಆವಾಗ ಮೋಸಕ್ಕೆ ಏನು ಬಿಡ್ತಾರೆ ಭಯ ಆಗ್ಬಿಡ್ತಾರೆ. ಅಯ್ಯೋ ನಂದು ಸಾಯಿಸಿರೋದು ಸುದ್ದಿ ಏನಾಗಿದೆ ನಾನು ಯಾರಿಗೂ ಗೊತ್ತಿಲ್ಲ ಅಂತ ತಿಳ್ಕೊಂಬಿಟ್ಟಿದೆ ಗೊತ್ತಾಗ್ಬಿಟ್ಟಿದೆ ಅಂತ ಇವನೇನು ಮಾಡ್ತಾರೆ ಹೋಗ್ಬಿಟ್ಟು ಸೀದಾ ಅಂದ್ಬಿಟ್ಟು ಆವಾಗ ಐಗುಪ್ತ ದೇಶ ಬಿಟ್ಟು ಏನು ಮಾಡೋದು ಓಡೋದು ಅದರ ಸರಿ. ಯಾಕಂದರೆ ಇಬ್ಬರಿಗೂ ಏನಾಗಿದೆ ಅಲ್ಲಿ ಮೋಸಸ್ಸು ಒಂದು ಮರ್ಡರ್ಗೆ ಏನಾಗಿದೆ ರಿಲೇಷನ್ ಇದೆ. ಅದರ ಅಪೋಸ್ಟ್ಲ್ ಪೌಲ್ ಯಾರನ್ನ ಸಾಯಿಸವ್ರ? ಅಪೋಸ್ಟ್ಲ್ ಕೃತ್ಯಗಳು ಸ್ಟೀಫನ್ ಕರೆಕ್ಟ್ ಬರ್ತಾರೆ. ಅಪೋಸ್ಟ್ಲ್ ಕೃತ್ಯಗಳು 7ನೇ ಅಧ್ಯಾಯ 58-59 ಓದಿ. ಅಪೋಸ್ಟ್ಲ್ ಕೃತ್ಯಗಳು 7ನೇ ಅಧ್ಯಾಯದಲ್ಲಿ 58-59 ನೋಡಿ. ಅವನನ್ನು ಊರ ಹೊರಕ್ಕೆ ನೂಕಿಕೊಂಡು ಹೋಗಿ ಕೊಲ್ಲುವುದಕ್ಕೆ ಕಲಿಸಿದರು. ಸಾಕ್ಷಿಯವರು ತಮ್ಮ ಬಟ್ಟೆಗಳನ್ನು ತೆಗೆದು ಸೌಲನೆಂಬ ಒಬ್ಬ ಯವನಸ್ಥನ ಕಾಲುಗಳ ಬಳಿಯಲ್ಲಿ ಇಟ್ಟರು. ಅವರು ಸ್ಟೇಫನನ ಮೇಲೆ ಕಲ್ಲೆಸೆಯುತ್ತಾ ಇರಲು ಅವನು ಕರ್ತನ ಹೆಸರನ್ನು ಹೇಳಿ ಯೇಸು ಸ್ವಾಮಿಯೇ ನನ್ನ ಆತ್ಮವನ್ನು ಸೇರಿಸಿಕೋ ಎಂದು ಪ್ರಾರ್ಥಿಸಿ ಮೊಣಕಾಲೂರಿ ಕರ್ತನೆ ಈ ಪಾಪವನ್ನು ಅದರ ಮೇಲೆ ಹೊರಿಸಬೇಡವೆಂದು ಮಹಾಶಬ್ದದಿಂದ ಕೂಗಿದನು. ಸ್ಟೀಫನ್ ಸಾಯಿಸ್ಬೇಕಾದ್ರೆ ಅಪೋಸ್ಟಲ್ ಪೌಲ್ ಎಲ್ಲೋರೆ ಪಕ್ಕದಲ್ಲೇ ನಿಂತವ್ರು ನೋಡಿರ್ತೀನಿ. ಅದರ ಸಾಯಿಸಿ ಪರವಾಗಿಲ್ಲ ಏನು ನಡೀತಾರೆ ಅಂತಂದ್ರೆ ಅಂದರೆ ಇಬ್ಬರಿಗೂ ಮರ್ಡ್ರ್ಗಳಿಗೇನಿದೆ ಸಂಬಂಧ ಇದೆ ಅಲ್ವರ. ಆಮೇಲೆ ಇಬ್ಬರದು ಇನ್ನೊಂದು ನೆಕ್ಸ್ಟ್ ಏನು ಸಿಮಿಲಾರಿಟೀಸ್ ನೋಡೋದಂತಂದರೆ ಏನ್ರಿ ನಮ್ಮ ಮೋಸಸ್ ಇದ್ದಾರಲ್ಲ ಮೋಸಸ್ಸು ಎಂಥ ಎಜುಕೇಟೆಡ್ ಅಂದರೆ ಆಯ್ತು ಅಪೋಸ್ಟಲ್ ಪೌಲ್ ಏನು ಮಾಡಿದೆ ಎಜುಕೇಟೆಡ್ ಅಂತ ನೋಡಿದ್ರಿ. ಅದರ ಮೋಸಸ್ಸು ಬೈಬಲಲ್ಲಿ ಎಷ್ಟು ಪುಸ್ತಕ ಬರೆದಿದ್ದಾರೆ? ಬೈಬಲಲ್ಲಿ ಯಾವ್ದು ಪೋರ್ಷನ್ಸ್ ಬರೆದಿದ್ದಾರೆ ಮೋಸಸ್? 5 ಮೊದಲು 5 ಪುಸ್ತಕ ಬರ್ತಿದ್ದೇನ್ರಿ ಮೋಸಸ್. ಕೆಲವೊಂದು ಕೀರ್ತನೆ ಕೂಡ ಏನು ಮಾಡೋದು ಬರ್ತಾರೆ ಎಲ್ಲ ಕಂಪೇರ್ ಮಾಡೋಣ ಹಾಕೋದು. ಸರಿ, ಮೊದಲು 5 ಪುಸ್ತಕ ಬರೆದಿದ್ದು ಯಾರಪ್ಪ ಅಂದರೆ ಮೋಸಸ್. ಏನು ಬರೆದಿದ್ದಾರೆ ಅದರಲ್ಲಿ? ಆದಿಕಾಂಡ, ವಿಮೋಚನಾ ಕಾಂಡ, ಆಮೇಲೆ ಯಾಜಕಕಾಂಡ, ಅರಣ್ಯಕಾಂಡ, ಧರ್ಮೋಪದೇಶಕಾಂಡ. ಈ 5 ಪುಸ್ತಕದಲ್ಲಿ ಏನಿದೆ? ದೇವರಸ ಗುಡಾರ ಬಗ್ಗೆ, ಅದರ ಈಡೇನ್ ತೋಡ್ತಾರೆ ಆದಾಮ್ ಇದ್ದಿದ್ದ ಬಗ್ಗೆ, ಅಬ್ರಾಮ್ ಚರಿತ್ರೆ, ಈಸಾಕು, ಯಾಕೋಬು, ಅದರ ಇಸ್ರೇಲ್ ಜಂಗಲಿ ಚರಿತ್ರೆ, ಇದೆಲ್ಲ ಎಲ್ಲಿದೆ? ಐಗುಪ್ತ ದೇಶದ ಬಗ್ಗೆ ಏನಿದೆ ಎಲ್ಲ ಎಲ್ಲಿದೆ? ಎಲ್ಲ ಇರೋದು ಅಲ್ಲೇ. ನ್ಯಾಯಪೂರ್ಣ ವಿಚಾರಗಳೆಲ್ಲ ಏನಾಗಿದೆ ಅಲ್ಲೇ ಇದೆ. ಯೋಚನೆ ಮಾಡಿ ಈ 5 ಬುಕ್ ತೆಗೆದುಬಿಡಿ. ಹಳೆ ಒಡಂಬಡಿಕೆಯಲ್ಲಿ 5 ಬುಕ್ ತೆಗೆದುಬಿಟ್ರೆ ಹೆಂಗಿರ್ತದೆ? ದೇವರು ಏನು ಮಾಡಿದ್ರು, ಆದಿಯಲ್ಲಿ ಏನು ಮಾಡಿದ್ರು, ಏನು ಸೃಷ್ಟಿ ಮಾಡಿದ್ರು ನಮ್ಗೆ ಏನಾಗಲ್ಲ ಒಂದು ಪಿಕ್ಚರು ಏನೋ ಗೊತ್ತಾಗಲ್ಲ. ಅದೇ ಥರ ಹೊಸ ಒಡಂಬಡಿಕೆಗೆ ಬಂದರೆ ಅಪೋಸ್ಟಲ್ ಪೌಲ್ ಎಷ್ಟು ಪುಸ್ತಕ ಬರ್ತಾರೆ? 14 50% ಜಾಸ್ತಿ ಬರ್ತಿದ್ದಾರೋ ಅಪೋಸ್ಟಲ್. 27 ಬುಕ್ಸ್ ಇದೆ. 14 ಬುಕ್ಸ್ ಯಾರು ಬರ್ತಿದ್ದ? ಅಪೋಸ್ಟಲ್ ಪೌಲ್. ಅದರ ಅಪೋಸ್ಟಲ್ ಪೌಲು 14 ಪುಸ್ತಕ ತೆಗೆದುಬಿಡಿ.
ಏನಾಯ್ತಾ ಏನು ತುಂಬ ಕಷ್ಟ. ಅವ್ರು ಆ ಥರ ಏನು ಮಾಡೋರೆ ಮೋಸಸ್ ಬರೋರು. ಮೋಸಸ್ ಏನಪ್ಪ ಬರೆದ್ರು ಯೋಚನೆ ಮಾಡಿ. ಈಡೇನ್ ತೋಟದಲ್ಲಿ ಏನ್ರಿ ಆದಾಮ್ ಮಾತ್ರ ಯಾರು ಬಂದು ಮಾತಾಡಿದ್ರು? ಆದಾಮ್ ಮಾತ್ರ ದೇವ್ರು ಬಂದು ಮಾಡ್ರು ಅಣ್ಣ ತಿಂದೇನಪ್ಪ ಅಂತ ಕೇಳ್ತಾರೆ, ಕರೆಕ್ಟಾ? ಅದಕ್ಕೆ ಆದಾಮ್ ಏನು ಹೇಳ್ತಾನೆ? ತಿಂದೆ ಅಂತ ಅಂದ್ಬಿಡ್ತಾನ. ಅವನು ಜಾಣ, ತಿಂದೆ ಅಂತ ಹೇಳಿದ್ರೆ ನನಗೆ ಹೊಡಿತಾರೆ ಅಂತ ಅಂದ್ಬಿಟ್ಟು ಏನು ಮಾಡ್ತಾನೆ? ನೀನು ಕೊಟ್ಟಂಥ ಸ್ತ್ರೀ ನನಗೆ ಕೊಟ್ಲು, ಅದಕ್ಕೆ ನಾನೇನು ಮಾಡಿದೆ ಅದೆಲ್ಲ ಕೇಳ್ದ. ತಿಂದ್ಯಾ ಎಸ್ ಆರ್ ನೋ ಅಂತ ಹೇಳೋದು ಬಿಟ್ಬಿಟ್ಟು ಅವಳು ಕೊಟ್ಟು ಆಗ್ಲೇನೋ ನನ್ನ ಜೊತೆಗೆ ಅವಳು ಪಾರ್ಟ್ನರು, ಅವಳಿಗೇನು ಮಾಡಿದ್ರಪ್ಪ ಅಲ್ವರ? ನೋಡಿ, ಇವೆಲ್ಲ ಕನ್ವರ್ಸೇಷನ್ ಇದೆಯಲ್ಲ, ಸಣ್ಣ ಪುಟ್ಟ ಕನ್ವರ್ಸೇಷನು. ಇದು ನಮ್ಗೆ ಗೊತ್ತಾ? ಮೋಸ ಬರೀದ್ರೆ ನಮ್ಗೆ ಏನಾಗ್ತಾ ಇರಲಿಲ್ಲ, ಗೊತ್ತಾಗ್ತಾ ಇರಲಿಲ್ಲ. ಯೋಚನೆ ಮಾಡಿರ್ತೀನಿ ಅಂದ್ರೆ ಅದನ್ನು ಕರೀತಾರೆ ದೇವರು, ಕರೆದ್ಬಿಟ್ಟು ಶಾಪ ಕೊಟ್ಬಿಟ್ಟು ಈಡೇನ್ ಹೊರಗಡೆ ಏನು ಮಾಡ್ತಾರೆ? ನಿನ್ನ ನಿಮಿತ್ತ ಭೂಮಿ ಶಪಿಸಲ್ಪಟ್ಟಿದೆ ಅಂತ. ಇವೆಲ್ಲ ನಮಗೆ ಮೋಸ ಬರೀದೇ ಇದ್ದರೆ ನಮ್ಗೆ ಗೊತ್ತಾಗಿರೋದ? ಮೋಸ ಹೆಂಗೆ ಬರ್ತಾರೆ ಅಂತೀನಿ, ಹೆಂಗೆ ಬರ್ತಾರೆ ಅಂದರೆ ಈಡೇನ್ ತೋಟದಲ್ಲಿ ತಾವೇ ಇದ್ದಂಥ ರೀತಿಯಲ್ಲಿ ತಮ್ಮ ಹತ್ರನೇ ಮಾತಾಡೋ ರೀತಿಯಲ್ಲಿ ಏನು ಮಾಡೋರು? ಸೂಪರಾಗಿ ಏನು ಮಾಡೋರು ಅವ್ರು ಬರ್ತಾರೆ. ಈ ಥರ ಅಪೋಸ್ಟಲ್ ಪೌಲ್ ಕೂಡ ಹೊಸ ಒಡಂಬಡಿಕೆ ಬರೀಬೇಕಾದ್ರೆ ಎಷ್ಟೋ ಮ್ಯಾಟ್ರು ಯಾರಿಗೂ ಗೊತ್ತಿಲ್ಲದಿರೋದು ಏನು ಮಾಡಿದ್ರು ಇವ್ರು ಬರ್ತಾರೆ. ಉದಾಹರಣೆಗೆ ಮೊದಲನೇ ರಾಜ ಸೌಲ್ ಅಂತ ನೋಡಿದ್ರಿ, ಕರೆಕ್ಟಾ? ಸೌಲ್ ರಾಜ ಎಷ್ಟು ವರ್ಷ ಆಳ್ವಿಕೆ ಮಾಡ್ದ? 40 ವರ್ಷ. ಎಲ್ಲಿದೆ ಬೈಬಲಲ್ಲಿ? ಹಳೆ ಒಡಂಬಡಿಕೆ ಎಲ್ಲೂ ಇಲ್ಲ. ಇಲ್ಲ. ಅಪೊಸ್ತಲ ಕೃತ್ಯಗಳಲ್ಲಿ 7ನೇ ಅಧ್ಯಾಯದಲ್ಲಿ ಒಂದೇ ವಾಕ್ಯ ಬರೋದು. ಹಳೆ ಒಡಂಬಡಿಕೆ ಹುಡುಕಿ ನಿಮ್ಗೆ ಎಲ್ಲೂ ಏನಾಗಲ್ಲ, ಸಿಕ್ಕಲ್ಲ. ಯೋಚನೆ ಮಾಡಿರ್ತೀನಿ, ಇದನ್ನು ಬರ್ದವ್ರು ಯಾರಪ್ಪ? ಅದರ ಅಪೊಸ್ತಲ ಪೌಲ್. ಆ ರೀತಿ ನೋಡ್ಬೇಕಾದ್ರೆ ಏನ್ರಿ ತುಂಬ ಮುಖ್ಯವಾಗಿರೋಂಥ ವಿಚಾರಗಳನ್ನ ದೇವರು ಯಾರ ಮುಖಾಂತರ ಬರ್ಸೋರಪ್ಪ ಅಂತಂದರೆ ಅಪೊಸ್ತಲ ಪೌಲ್ ಮುಖಾಂತರ ಬರ್ತಾರೆ. ನಾವೇನು ಮಾಡ್ತೀರಿ ನೋಡ್ತೀರಿ ಅದರ. ಆಮೇಲೆ ಏನ್ರಿ ಮೋಸೆಗೆ ಅಲ್ಲಿ ತಾನು ಒಬ್ಬನ ಕೊಲೆ ಮಾಡಿದ್ದೀನಿ ಅಂತ ಗೊತ್ತಾಗಿದ ತಕ್ಷಣ ಸೀದೆ ಎಲ್ಲಿಗೊಬ್ಬ ಓಡೋಗ್ಬಿಡ್ತಾರೆ ಅಂತಂದರೆ ಏನ್ರಿ ಅಡವಿಗೆ ಏನಂತಾರೆ ಹಳ್ಳಿಗೆ ಬಿಡ್ತಾರೆ, ಓಡೋಗ್ಬಿಡ್ತಾರೆ. ಮಿದ್ಯಾನ್ ದೇಶಕ್ಕೆ ಬರ್ತಾರೆ. ಒಂದು ಡೆಸರ್ಟಲ್ಲಿ ನಡ್ಕೊಂಡು ಏನು ಮಾಡ್ತಾರೆ ಅವರು? ಓಡ್ಕೊಂಡು ಎಲ್ಲಿ ಬರ್ತಾರೆ? ಮಿದ್ಯಾನ್ ದೇಶಕ್ಕೆ ಬರ್ತಾರೆ. ಮಿದ್ಯಾನ್ ದೇಶಕ್ಕೆ ಕುರಿಗಳು ಏನು ಮಾಡ್ತಿರ್ತಾರೆ ಅವರು ಮೇಯಿಸ್ತಾ ಇರ್ತಾರೆ, ಕರೆಕ್ಟಾ? ಸರಿ. ಇದೇ ಥರ ಏನ್ರಿ ಅಪೊಸ್ತಲ ಪೌಲ್ ಎಲ್ಲರೂ ಓಡೋದ್ರಾ? ಹೇಳ್ದೆ ಕೇಳಿದೆ ಎಲ್ಲರೂ ಓಡೋಗಿದ್ದಾರಾ? ಏನು ಬದ್ರ ಅಪೊಸ್ತಲ ಪೌಲ್ ಯಾಕೆ ಬದ್ರೆ ಓಡೋಗ್ಬೇಕು? ಹೇಳ್ದೆ ಕೇಳಿದೆ ಓಡೋಗೋರಾ? ಹೇಳ್ದೆ ಕೇಳಿದೆ ಡೆಸರ್ಟ್ಗೆ, ಅದು ಯಾವ ಮನುಷ್ಯ ಇಲ್ದಿರೋ ಸ್ಥಳಕ್ಕೆ ಓಡೋಗೋರಾ? ಓಡೋಗೋರೆ. ಗಲಾತ್ಯರಲ್ಲಿ ಕೊಟ್ಟಿದ್ದೀನಿ. ಗಲಾತ್ಯರು 1ನೇ ಅಧ್ಯಾಯ ಏನ್ರಿ 16, 17 ಓದಿ ಮತ್ತು 18. ಗಲಾತ್ಯರು 1ನೇ ಅಧ್ಯಾಯ 16, 17, 18 ಓದಿ. ನಾನು ಅನ್ಯಜನರಲ್ಲಿ ಪ್ರಸಿದ್ಧಿಪಡಿಸುವವನಾಗಬೇಕೆಂದು ಆತನನ್ನು ನನ್ನೊಳಗೆ ಪ್ರಕಟಿಸುವುದಕ್ಕೆ ಇಚ್ಛಿಸಿದಾಗಲೇ ನಾನು ಮನುಷ್ಯರ ಆಲೋಚನೆಯನ್ನು ವಿಚಾರಿಸದೆ ಯೆರೂಸಲೇಮಿಗೆ ನನಗಿಂತ ಮುಂಚೆ ಅಪೊಸ್ತಲರಾಗಿದ್ದವರ ಬಳಿಗೂ ಹೋಗದೆ ಅರಬಸ್ಥಾನಕ್ಕೆ ಹೋಗಿ ತಿರುಗಿ. ಎಲ್ಲಿ ಹೋದ್ರಂತೆ? ಅರಬಸ್ಥಾನಕ್ಕೆ ಹೋಗಿ ತಿರುಗಿ ದಮಸ್ಕಕ್ಕೆ ಬಂದೆನು. ತಿರುಗಿ ದಮಸ್ಕಕ್ಕೆ ಬಂದಂತೆ. ಎಲ್ಲಿ ಹೋದ್ರಂತೆ ಅವರು? ಅರಬಸ್ಥಾನಕ್ಕೆ ಹೋದ್ರು. ಇದೇನಾ ಅರಬಸ್ಥಾನ? ಸೌದಿ ಅರೇಬಿಯಾ ಮತ್ತೆ ಅಂತ ಎಲ್ಲೈತೆ? ಐತೆ. ಎಲ್ಲಿದೆ ಗೊತ್ತಾ? ಅದೇ ಗಲಾತ್ಯರಲ್ಲಿದೆ. ಎಷ್ಟು ಜನ ತಿಳ್ಕೊಂಡ್ಬಿಡ್ತಾರೆ ಸೌದಿ ಅರೇಬಿಯಾ ಓಡೋಗ್ಬಿಟ್ರು ಅಂತ. ಗಲಾತ್ಯರು 4:25 ಓದಿ. ಗಲಾತ್ಯರು 4:25 ನೋಡಿ. ಹಾಗರ್ ಅಂದರೆ ಅರಬಸ್ಥಾನದಲ್ಲಿರುವ ಸೀನಾಯಿ ಪರ್ವತ. ಅರಬಸ್ಥಾನದಲ್ಲಿರಂತ ಸಿನಾಯಿ ಪರ್ವತ ಇಲ್ಲಿದೆ, ಅರಬ್ಯಸ್ಥಾನದಲ್ಲಿದೆ. ಅರಬ್ಯಸ್ಥಾನ ಅಂತಾನೆ ಅಂದರೆ ಮರುಭೂಮಿ, ಬರಡು ಭೂಮಿ ಏನ್ರಿ, ಒಳ್ಳೆ ಡೆಸರ್ಟ್ ಲ್ಯಾಂಡ್. ಹೆಂಗೆ ಮೋಸ ಈ ಸ್ಥಳಕ್ಕೆ ಹೋದ್ರು? ಅರಬ್ಯಸ್ಥಾನಕ್ಕೆ ಹೋಗ್ಬಿಟ್ಟು ಮೌಂಟ್ ಸೇರ್ತಾನೆ ಧರ್ಮಶಾಸ್ತ್ರ ಇಸ್ಕೊಂಡಿದ್ದು. ಆ ದಾರಿಯಲ್ಲಿ ಏನು ಮಾಡಿದ್ರು? ಮಿದ್ಯಾನ್ ದೇಶಕ್ಕೆ ಓಡೋಗಿದ್ದು. ಇದೇ ಸ್ಥಳಕ್ಕೆ ದೇವರು ಕರೆಕ್ಟಾಗಿ ಯಾವ್ದು ಕರ್ಕೊಂಡು ಹೋಗೋರು ಅಂದರೆ ಪೌಲ್ನ ಕರ್ಕೊಂಡು ಹೋಗ್ತಾರೆ. ಏನಕ್ಕೆ ಅಂತಂದರೆ ಮೋಸಗೆ ಹೆಂಗೆ ದೇವ್ರು ಡೈರೆಕ್ಟಾಗೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟರು. ದೇವ್ರ ದೇವಸ್ಥಾನ ಕೂಡ ಹೆಂಗೆ ಕಟ್ಟಬೇಕು ಎಲ್ಲ ಫುಲ್ ಇಂಟ್ರಿಕೇಟಾಗಿ ಅದರ ಬೆಟ್ಟ ಮೇಲ್ಕೊಂಡಾಗ ಏನು ಮಾಡಿದ್ರು? ಧರ್ಮಶಾಸ್ತ್ರ ಕೊಟ್ಟರು, ಕ್ಲೀನಾಗೆಲ್ಲ ಬರ್ಕೊಟ್ರು. ದೇವಸ್ಥಾನ ಕೂಡ ಹೆಂಗೆ ಕಟ್ಬೇಕಂತೆಲ್ಲ ಫುಲ್ ಡೀಟೇಲಾಗಿ ಕೊಟ್ಟರು. ಇದೇ ಪ್ರಕಾರ ಏನ್ರಿ ಎಷ್ಟೋ ವಿಚಾರಗಳನ್ನ ಡೈರೆಕ್ಟಾಗೆ ತಿಳಿಸೋದಕ್ಕೆ ಅಪೊಸ್ತಲ ಪೌಲ್ ಹೇಳ್ಕೊಡೋದ್ರು. ಇದೇ ಸ್ಥಳಕ್ಕೆ ಏನು ಮಾಡೋರು? ಕರ್ಕೊಂಡು ಹೋಗೋರು. ಅಲ್ಲರ ಅದೇ ನೋಡಿ ಏನಂತ ನೋಡ್ತೀರಿ ಇಲ್ಲಿ. ಅಲ್ಲಿ ಇನ್ನೊಂದ್ಸರಿ ಓದಮ್ಮ, 18ನೇ ವಾಕ್ಯ ಓದಮ್ಮಂತೀನಿ. 18. 3 ವರ್ಷಗಳಾದ ಮೇಲೆ ಕೇಫನ ಪರಿಚಿತಿಯನ್ನು ಮಾಡಿಕೊಳ್ಳಬೇಕೆಂದು ಯೆರೂಸಲೇಮಿಗೆ ಹೋಗಿ ಅವನ ಬಳಿಯಲ್ಲಿ 15 ದಿವಸ ಇದ್ದೆನು. ನೋಡ್ರ ಎಷ್ಟು ದಿವಸ. ಆಮೇಲೆ ಅರಬ್ಯಸ್ಥಾನದಲ್ಲಿ ಎಷ್ಟು ವರ್ಷ ಇದ್ರಂತೆ? 3 ವರ್ಷ. 3 ವರ್ಷ ಏನು ಮಾಡಿದ್ರು? ಬರ್ಡ್ ಭೂಮಿಯಲ್ಲಿ 3 ವರ್ಷ ಏನು ಮಾಡ್ತಾರೆ? 3 ವರ್ಷ ಏನು ಮಾಡಿದ್ರು? 3 ವರ್ಷ ಅವ್ರು ಪಾಠ ಕಲ್ತವ್ರೆ. ಯಾರತ್ರ ಕಲ್ತವ್ರು ಪಾಠ?
ಅಂತಂದರೆ ಏಸು ಕ್ರಿಸ್ತ ಪಾಠ ಏನು ಮಾಡಬೇಕಂತ. ಯಾಕೆ 3 ವರ್ಷ ಕರೆಕ್ಟಲ್ವ? ನೋಡ್ಬೇಕಲ್ವ ಯಾಕೆ 3 ವರ್ಷ ಅಂತ? ಹಾಂ, ಡಿಗ್ರಿ ಏನು ಓದ್ತಿದ್ರೆ ಫಸ್ಟ್ ಇಯರ್ ಡಿಗ್ರಿ ಅದರ ಯಾಕೆ ಅಂತಂದರೆ ಕೆಲವೊಂದು ರೀಸನ್ಸ್ ಇದೆ ನೋಡಿದ್ರಿ. ನಮಗೆಲ್ಲ ಚೆನ್ನಾಗಿ ಗೊತ್ತು. ಅಪೋಸ್ಟಲ್ಸ್ ಎಷ್ಟು ಜನ ಇದ್ದಾರೆ ಅಪೋಸ್ಟಲ್ಸು? 12 ಜನ ಕರೆಕ್ಟಾ? ಅದರಲ್ಲಿ ಯೂದಾಸ್ ಏನಾಗ್ಬಿಟ್ರು? ಹೋಗ್ಬಿಟ್ರು. ಇವಾಗ ಯೂದಾಸ್ ಸ್ಥಾನ ಯಾರು ತೊಗೊಬೇಕು? ಪೌಲ್ ಏನು ಮಾಡಬೇಕು? ತೊಗೊಬೇಕು. ಕರೆಕ್ಟ್. ಅಂದರೆ ಅಪೋಸ್ಟಲ್ ಆಗ್ಬೇಕಾದ್ರೆ ಕೆಲವೊಂದು ಕ್ವಾಲಿಫಿಕೇಷನ್ಸ್ ಏನಾಗಿದೆ ಇದೆ. ಎಲ್ಲರೂ ಸುಮ್ಮನೆ ಆಗೋದಕ್ಕೆ ಕೇಳಿಲ್ಲ. ಸರ್ ಏನು ಕ್ವಾಲಿಫಿಕೇಷನ್ಸು ಓದೋಣ. ಅಪೋಸ್ಟಲ್ ಕೃತ್ಯಗಳು 1ನೇ ಅಧ್ಯಾಯ 21-22 ಓದ್ರಿ. ಅಪೋಸ್ಟಲ್ ಕೃತ್ಯಗಳು 1:21-22. ಆದ್ದರಿಂದ ಕರ್ತನಾದ ಯೇಸು ನಮ್ಮಲ್ಲಿ ಬರುತ್ತಾ ಹೋಗುತ್ತಾ ಇದ್ದ ಕಾಲವೆಲ್ಲ ಅಂದರೆ ಯೋಹಾನನು ದೀಕ್ಷಾಸ್ನಾನ ಮಾಡಿಸಿದ್ದು ಮೊದಲುಗೊಂಡು ಯೇಸು ನಮ್ಮ ಬಳಿಯಿಂದ ಮೇಲಣ ಲೋಕವನ್ನೇರಿದ ದಿನದವರೆಗೂ ನಮ್ಮ ಜೊತೆಯಲ್ಲಿದ್ದವರೊಳಗೆ ಒಬ್ಬನು ಅಂದ್ರೆ ಏನಂತೆ, ಯಾರೋ ಅಪೋಸ್ಟಲ್ಸ್ ಆಗ್ಬೇಕಂದ್ರೆ ನಮ್ಮ ಜೊತೆಯಲ್ಲಿರೋಂಥ ಒಬ್ಬನಿರ್ಬೇಕಂತೆ. ಅವ್ನು ಏನಾಗಿರ್ಬೇಕಪ್ಪ ಅಂತಂದ್ರೆ ಏನ್ರಿ, ಯೇಸು ಕ್ರಿಸ್ತು ಬ್ಯಾಪ್ಟಿಸಮ್ ತೊಗೊಂಡ್ರಲ್ಲ, ಅಲ್ಲಿಂದ ಪುನರುತ್ಥಾನ ಆಗಿದ್ರಲ್ಲ, ಅಲ್ಲಿವರೆಗೂ ಏನಂತೆ ನಮ್ಮ ಜೊತೆಯಲ್ಲಿ ಹೋಗ್ತಾ ಬರ್ತಾ ಇರಬೇಕು ಅಂತ ಹೇಳ್ತಾರೆ. ಏನು ಹೋಗ್ತಾ ಬರ್ತಾ ಇರಬೇಕು ಅಂದರೆ, ಹೋಗ್ತಾ ಬರ್ತಾ ಇರ್ಬೇಕಾದ್ರೆ ಏನು, ಇವಾಗ ನಾವು ಯಾರೊಬ್ರಿಗೆ ಹೇಳ್ತಾರೆ, ಇವ್ರು ನಮ್ಮ ಮನೆಗೆ ಅವಾಗ ಹೋಗ್ತಾ ಬರ್ತಾ ಇರ್ತಾರೆ, ಏನಂತ ಫೆಲೋಶಿಪ್ ತುಂಬ ಕ್ಲೋಸ್ ಆಗಿದ್ದಾರೆ ಅಂತ ಅರ್ಥ, ಹೋಗ್ತಾ ಬರ್ತಾವ್ರೆ ಅಂತ ಅರ್ಥ. ಕರೆಕ್ಟಾ? ಅಂದರೆ ಏಸು ಕ್ರಿಸ್ತನಿಗೆ ಹೋಗ್ತಾ ಬರ್ತಾರೆ ಅಂದರೆ ಏಸು ಕ್ರಿಸ್ತನ ಇನ್ನೊಂದು ಡೌಟ್ ಏನಾಗಿರ್ಬೇಕು, ಎಲ್ಲ ಯಾರು ಗೊತ್ತಿರಬೇಕು, ಅಪೋಸ್ಟಲ್ಸ್ಗೆ ಗೊತ್ತಿರಬೇಕು. ಅದಕ್ಕೆ ಅಪೋಸ್ಟಲ್ಸ್ ಎಲ್ಲ ಬಂದ್ಬಿಟ್ಟು ಎಲ್ಲ ಸಾಯಂಕಾಲ ಎಲ್ಲಿ ಮಲ್ಗೋರು ಎಲ್ಲರೂ ಬಾಯಿ ಸ್ವಾಮಿ ಟಾಟಾ ಅಂದ್ಬಿಟ್ಟು ಪೇತ್ರ ಮನೆಗೆ ಹೋಗ್ಬಿಡೋರ, ಇವನ ಮಮ್ಮಿ ಕರೀತಾರೆ ಇರಪ್ಪ ಅಂತ ಓಡೋಗ್ಬಿಟ್ರ, ಎಲ್ಲೋರು ಎಲ್ಲ ಯಾರ ಜೊತೆ ಮಲ್ಗೋರ, ಎಲ್ಲೋ ಮಲ್ತಾ ಇದ್ರ ಗೊತ್ತಾ? ತೋಟದಲ್ಲಿ. ಯಾವ ತೋಟ? ಗೆತ್ಸೆಮನೆ ತೋಟ. ಅಲ್ಲಿ ಅದರ ಡೈಲಿ ಹ್ಯಾಬಿಟ್ಟೇ ಅದು. 8 ಗಂಟೆ ಆಗಿದ ತಕ್ಷಣ ಏಸು ಸೆಲ್ಗೊಂಬಿಡೋರ, ಗೆತ್ಸೆಮನೆ ಬಂದ್ಬಿಡೋರು. ಅದು ರೂಢಿ. ಅದಕ್ಕೆ ಯೂದಾಸ್ ಕರೆಕ್ಟಾಗಿ ಏನು ಮಾಡ್ತಾನೆ, ಈ ಟೈಮಿಗೆ ಅಲ್ಲಿ ಹೋದರೆ ಸಿಗ್ತಾರೆ ಸರ್ ಅಂತ ಏನು ಮಾಡೋದು, ಕ್ಲೀನಾಗೆ ಕರ್ಕೊಂಡ್ಬರ್ತಾರೆ. ಅಂದ್ರೆ ಹಂಗಾರೆ ಆ ಟೈಮ್ಗೆ ಏನು ಮಾಡೋರು, ಕ್ಲೀನಾಗಲ್ಲಿ ಅಲ್ಲಿ ಹೋಗ್ಬಿಡೋರು. ಇದೆಲ್ಲ ಯಾರು ಗೊತ್ತಿತ್ತು? ಎಲ್ಲ ಶಿಷ್ಯನಿಗೆ ಗೊತ್ತಿತ್ತು. ಆಮೇಲೆ ಏಸು ಕ್ರಿಸ್ತು ಪ್ರೇ ಮಾಡ್ಬೇಕು, ಹೆಂಗೆ ಪ್ರೇ ಮಾಡೋರು, ರಾತ್ರಿ ಮಲಗಕ್ಕೆ ಮುಂಚೆ ಹಂಗೆ ಪ್ರೇ ಮಾಡ್ತಾ ಹಂಗೆ ಮಲ್ಕೊಳೋಣ. ಇವರೆಲ್ಲ ತಿಂದ ತಕ್ಷಣ ಹಂಗೆಲ್ಲ ಫ್ಯಾಟ್ ಆಗಿಬಿಡೋರು. ಏಸು ಕ್ರಿಸ್ತು ಏನು ಮಾಡೋರು, ಸ್ವಲ್ಪ ಪ್ರೇ ಮಾಡೋದು. ಅದಕ್ಕೆ ನೋಡ್ತೀವಿ ಗೆತ್ಸೆಮನೆ ಏನು ಮಾಡೋರು, ಸ್ವಲ್ಪ ದೂರ ಬಿಟ್ಬಿಟ್ಟು ಏನು ಮಾಡ್ತಾರೆ ಅವ್ರು ಏನು ಮಾಡ್ತಾರೆ ಶಿಷ್ಯನಿಗೆ ಯಾವಾಗ ಮಾಡ್ಕೊತಿರ್ಬಿಡು. ಆದರೆ ಅವತ್ತಿನ ದಿನ ಏನು ಮಾಡ್ತಾರೆ, ಏಸು ಕ್ರಿಸ್ತು ಸ್ಪೆಷಲಾಗಿ ಅದರ ಏನು ಕೇಳ್ತಾರೆ, ಇವ್ರು ನನ್ನ ಸಂಗಡ ಸ್ವಲ್ಪ ತಿರೋಕ್ಕಾಗಲ್ವಾ ಅಂತ 3 ಸತಿ ಏನಿಗೆ ಬಂದು ಕೇಳ್ತಾರೆ. ಅಂದರೆ ಇವ್ರಿಗೆ ಕಷ್ಟ ಆಗಿದೆ. ಆ ಕಷ್ಟ ನೋಡ್ಬಿಟ್ಟು ಇವ್ರು ಸ್ವಲ್ಪ ಏನೋ ಸಂತೈಸ್ತಾರೆ ಅಂತ ನೋಡಿದ್ರೆ ಇವರು ಸುಮ್ಮನೆ ಡೀಪ್ ನಿದ್ದೆಯಲ್ಲಿ ಏನಾಗಾರೆ ಅವ್ರೆ. ಅಂದರೆ ಇದು ಡೈಲಿ ಆಗಿರೋಂಥ ಹ್ಯಾಬಿಟ್. ಈ ಇನ್ನೇನು ಡೌಟ್, ಈ ಫುಲ್ಲು ಹೋಗ್ತಾ ಬರ್ತಾ ಕಂಪ್ಲೀಟ್ ಫೆಲೋಶಿಪ್ ಏಸು ಕ್ರಿಸ್ತನ ಬಗ್ಗೆ ಎಲ್ಲ ಗೊತ್ತಿರೋದು. ಯಾರು ಗೊತ್ತಿರಲಿಲ್ಲ ಅಂದರೆ ಅಪೋಸ್ಟಲ್ ಪೌಲ್ಗೇನಾಗಿಲ್ಲ ಗೊತ್ತಿಲ್ಲ. ಯಾಕಂದರೆ ಅವಾಗ ಸೆಲೆಕ್ಷನ್ ಆಗಿರಲಿಲ್ಲ. ಇವಾಗ ಅಪೋಸ್ಟಲ್ ಪೌಲ್ಗೆ ಏನಾಗಬೇಕು, ಆ ಒಂದು ಟ್ರೈನಿಂಗ್ ಏನಾಗಬೇಕು, ಆಗಬೇಕು. ಯಾಕಂದರೆ ಅಪೋಸ್ಟಲ್ಸ್ ಎಲ್ಲ ಕ್ರಿಸ್ತನ ಜೊತೆಗೆ 3.5 ವರ್ಷ ಏನಾಗೋರೆ ಇದ್ದಾರೆ. ಹಂಗಾಗಿ ಇವ್ರಿಗೆ ಏನಾಗಬೇಕು ಟ್ರೈನಿಂಗು? ಇದೇ ಆಗಬೇಕು. ಎಷ್ಟು ವರ್ಷ ಆಗಬೇಕು? ಅದಕ್ಕೆ 3 years ಹಿಡ್ಕೊಂಡೋಗ್ರಂತೆ. ಆರೋಗ್ಯ ಸ್ಥಾನಕ್ಕೆ ಕೊಂಡೋಗಿ ಏನು ಮಾಡೋದು, ಕ್ರಿಸ್ತನೇ ಅವ್ರಿಗೆ ಏನು ಮಾಡೋರಂತೆಲ್ಲ ಡೈರೆಕ್ಟಾಗಿ ಟೀಚಿಂಗ್ ಕೊಟ್ಟವ್ರೆ. ಆಮೇಲೆ ನೋಡಿ ಅಪೋಸ್ಟಲ್ ಕೃತ್ಯಗಳು ಮುಂದಕ್ಕೆ ಹೋಗಿ ಹೆಂಗೆ ಅಲ್ಲಿ ಏನಾಗಿರ್ಬೇಕಂತೆ ಓದಿ. ಒಬ್ಬನು ನಮ್ಮೊಂದಿಗೆ ಆತನ ಪುನರುತ್ಥಾನದ ವಿಷಯದಲ್ಲಿ ಸಾಕ್ಷಿ ಒಬ್ಬನು ನಮ್ಮೊಂದಿಗಿದ್ದು ಆತನ ಪುನರುತ್ಥಾನದ ಬಗ್ಗೆ ಸಾಕ್ಷಿ ಹೇಳೋರು ಏನಾಗಿರ್ಬೇಕಂತೆ ಆಗಿರ್ಬೇಕು. ಏನಪ್ಪ ಕ್ರಿಸ್ತನ ಪುನರುತ್ಥಾನ ಸಾಕ್ಷಿ ಹೇಳೋರು? ಅದರ ಕ್ರಿಸ್ತನ ಪುನರುತ್ಥಾನ ಅಪೋಸ್ಟಲ್ಸ್ ಎಲ್ಲ ನೋಡಿದ್ರು. ಕರೆಕ್ಟಾ? ಏಸು ಕ್ರಿಸ್ತ ಪುನರುತ್ಥಾನ 11 ಸತಿ ಕಾಣಿಸ್ಕೊಂಡ್ರೆ ಎಲ್ಲ ಅಪೋಸ್ಟಲ್ಸ್ ನೋಡಿದ್ರಪ್ಪ. ಆಯಿತು. ಅಪೋಸ್ಟಲ್ ಪೌಲ್ ಯಾವಾಗ ನೋಡಿದ್ರು? ಏಸು ಕ್ರಿಸ್ತನ ಪುನರುತ್ಥಾನ ಆಗಿರೋದನ್ನ ಅಪೋಸ್ಟಲ್ ಪೌಲ್ ಯಾವಾಗ ನೋಡಿದ್ರು? ನೋಡೋರಾ ಇಲ್ಲ? ನೋಡೋರೆ ಯಾವಾಗ ನೋಡೋರು? ದಮಸ್ಕಸ್ಗೆ ಹೋಗ್ಬೇಕಾರೆ ಏಸು ಕ್ರಿಸ್ತ ಪ್ರಕಾಶ ಕಾಣಿಸ್ಕೊಂತಾರಲ್ಲ, ಅದು ಪುನರುತ್ಥಾನ ಆಗಿರುತ್ತೆ ಕ್ರಿಸ್ತನ್ ತಾನೆ. ಸೊ ಪುನರುತ್ಥಾನದಲ್ಲಿ ಕ್ರಿಸ್ತನ ಅಪೋಸ್ಟಲ್ ಪೌಲ್ ಏನು ಮಾಡೋರೆ? ನೋಡೋರೆ. ಅಂದ್ರೆ ಓದಿಂತೀನಿ ಎಲ್ಲಿ? 1 ಕೊರಿಂಥ 15ನೇ ಅಧ್ಯಾಯ 8ನೇ ವಾಕ್ಯ. ಎಲ್ಲ ನೋಟ್ಸ್ ಬರ್ಕೊಂತ ಇದ್ದೀರಾ? ಇಲ್ಲ, ಯಾರು ಬರ್ಕೊಂತ ಇಲ್ಲ. ಕಟ್ಟ ಕಡೆಗೆ ದಿನ ತುಂಬದೆ ಹುಟ್ಟಿದವನಂತಿರುವ ನನಗೂ ಕಾಣಿಸ್ಕೊಟ್ರಂತೆ. ಯಾರಿಗೆ ಕಾಣಿಸ್ಕೊಂಡ್ರಂತೆ? ಕಟ್ಟ ಕಡೆಯಲ್ಲಿ ಅಪೋಸ್ಟಲ್ ಪೌಲ್ಗೆ ಕಾಣಿಸ್ಕೊಂಡ್ರಂತೆ. ಹೆಂಗೆ ಕಾಣಿಸ್ಕೊಂಡ್ರು? ದಿನ ತುಂಬದೆ ಹುಟ್ಟಿರೋನು. ಏನಿದೆ ದಿನ ತುಂಬದೆ ಹುಟ್ಟಿರೋನು?
ಇವಾಗ ಒಂದು ಮಗು ಹುಟ್ಟಬೇಕಪ್ಪ, ಹಾಂ, ಒಂದು ಮಗು ಹುಟ್ಟಬೇಕಂದ್ರೆ ದಿನ ತುಂಬಿಟ್ಟು ಏನು ಬೇಕು? ಹುಟ್ಟಬೇಕು. ಎಷ್ಟು ದಿನ ತುಂಬಬೇಕು? 9 ತಿಂಗಳು ಹುಟ್ಟಿದ ಮೇಲೆ, ತುಂಬಿದ ಮೇಲೆ ತಾಯಿಗಂದು ಹುಟ್ಟಿದ್ರೆ ಅದಂತಾರೆ ಒಳ್ಳೆ ಹೆಲ್ತಿ ಬೇಬಿ. ದಿನ ತುಂಬದೇ ಹುಟ್ಟೋದು ಮೀನಿಂಗ 9 ತಿಂಗಳಿಂದ ಮುಂಚೆನೇ ಏನು ಮಾಡೋದು? ಹುಟ್ಟೋದು ಅಲ್ಲ, 7 ತಿಂಗಳು ಹುಟ್ಟೋದು ಅಂತ ಹೇಳ್ತಾರಲ್ಲ, ಆ ಥರ ಅಂದರೆ ಮುಂಚಿತವಾಗಿ ಹುಟ್ಟಂಥದ್ದು. ಅದರ ಅಪೋಸ್ಟಲ್ ಪೌಲ್ ಏನು ಮಾಡೋರೆ? ಕ್ರಿಸ್ತನ ನೋಡೋರಂತೆ. ಹೆಂಗೆ ನೋಡೋರು? ದಿನ ತುಂಬದೆ ಏನ್ರಿ ಹಾಂ ಆ ಥರ ಹುಡ್ತಾರೆ ಗೊತ್ತಾ? ಆ ಥರ ಕ್ರಿಸ್ತನ ನೋಡೋಣ. ಅರ್ಥ ಏನಪ್ಪ ಅಂದರೆ ನಾವೆಲ್ಲ ಕ್ರಿಸ್ತನ ನೋಡ್ತೀರಿ ಯಾವಾಗ? ಇನ್ನೊಂದ್ಸತಿ ಹುಟ್ಟಿದ ಮೇಲೆ ಸತ್ತೋಗಿ ಆತ್ಮಿಕವಾದಂಥ ಶರೀರದಲ್ಲಿ ಹುಡ್ತೀವಿ ಗೊತ್ತಾ? ಪುನರ್ತನದಲ್ಲಿ ಆವಾಗ ಕ್ರಿಸ್ತನೇ ಮಾಡೋದು ಮುಖಾಮುಖವಾಗಿ ನೋಡೋದು ಅಲ್ವರ. ಅವ್ರಿಗೆ 1ನೇ ಯೋಹಾನ ಕೈ ಹಿಂಗೆ ಇಟ್ಕೊಳ್ಳಿ ತಿರ್ಕೊಬರೋಣ. 1ನೇ ಯೋಹಾನ 3ನೇ ಅಧ್ಯಾಯ 2ನೇ ವಾಕ್ಯ. 1ನೇ ಯೋಹಾನ 3:2. ಪ್ರಿಯರೇ, ಹಾ. ಈಗ ದೇವರ ಮಕ್ಕಳಾಗಿದ್ದೇವೆ. ಮುಂದೆ ನಾವು ಏನಾಗುವೆವೋ ಹ್ಮ್. ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಮುಂದೆ ಏನಾಗ್ತದೆ ನಮ್ಗೆ ಗೊತ್ತಿಲ್ಲ. ಆದರೆ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ಕ್ರಿಸ್ತನ ಪ್ರತ್ಯಕ್ಷನಾಗುವಾಗ ನಾವು ಆತನ ಹಾಗಿರುವೆವೆಂದು ಬಲ್ಲೆವು. ನೋಡ್ರ, ನಾವು ಆತನಾಗಿ ಇರುವೆವೆಂದು ಬಲ್ಲೆವು. ಬಲ್ಲೆವು. ಅದರ ಹೆಂಗೆ ಮುಂದೆ ಕೂತಿ ಆಮೇಲೆ ಯಾಕೆಂದರೆ ಆತನಿರುವ ಪ್ರಕಾರವೇ ಆತನನ್ನು ನೋಡುವೆವು. ನೋಡ್ರ, ಆತನಿರುವ ಪ್ರಕಾರ ಆತನ ನೋಡ್ದವಾಗ ನಾವು ಅದೇ ಒಂದು ಸ್ವಭಾವದಲ್ಲಿ ಪುನರ್ತನಾಗಿ ಆತ್ಮಿಕ ಶರೀರ ಇರ್ಬೇಕಾದ್ರೆ ಕ್ರಿಸ್ತನ ಮುಖಾಮುಖವಾಗಿ ಏನು ಮಾಡೋದು? ನಾವು ನೋಡ್ಬೋದು. ಅಂದ್ರೆ ಇದು ಎಲ್ಲರೂ ಸತ್ತೋಗಿ ಪುನರ್ತಂದ್ರೆ ಹುಟ್ಟಬೇಕಾದ್ರೆ ನೋಡೋದು, ದಿನ ತುಂಬಿ ಹುಟ್ಟಬೇಕಾದ್ರೆ ನೋಡೋದು ನಾವು ಹಿಂಗೆ. ಆ ದಿನ ತುಂಬಕ್ಕಿಂತ ಮುಂಚೆನೆ ಮಾಂಸದಲ್ಲಿ ಇರ್ಬೇಕಾದ್ರೆ ಅಪೋಸ್ಟಲ್ ಪೌಲ್ ಯಾರ್ದು ನೋಡಿದ್ರೆ? ಕ್ರಿಸ್ತನ ನೋಡಿ. ಅದಕ್ಕೆ ಕಣ್ಗಳೇನಾಯ್ತು? ಅಂದ್ರೆ ಅದು ನೋಡ್ಬೇಕಾರೆ ಏನ್ರಿ ಅಲ್ಲೇನು ನೋಡ್ತೀರಿ ಅಂತಂದರೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಈ ಥರ ಇಬ್ಬರು ಎಲ್ಗೋದಂತೆ ಅರಣ್ಯಕ್ಕೆ ಓಡಿ ಹೋದರು ಅಲ್ರ. ಆಮೇಲೆ ಅಲ್ಲಿ ಮೋಸ ಸಂಗಡ ಮಾತಾಡಿದ್ದು ಯಾರು? ಪೊದೆಯಲ್ಲಿ ದೇವರು. ಇಲ್ಲಿ ಕ್ರಿಸ್ತನ್ ಏನು ಮಾಡಿದ್ರು? ಅದೇ ಥರ ಒಂದು ಪ್ರಕಾಶವಾದ ಬೆಳಕಲ್ಲಿ ಇಂಥ ಹೋಲಿಕೆಗಳು. ಆಮೇಲೆ ಅಲ್ಲಿ ಮೋಸಸ್ನ ಕರಿಬೇಕಾದ್ರೆ ದೇವ್ರು ಹೆಂಗೆ ಕರೆದ್ರು? ಮೋಸಸ್ನ ಕರಿತಾರಲ್ಲ, ಹೆಂಗೆ ಕರೆದ್ರು? ಮೋಸೆ ಅಂತ ಕರೆದ್ರು. ಎಷ್ಟು ಸತಿ ಕರೆದ್ರು? ಮೋಸೆ ಅಂತ ಎಷ್ಟು ಸತಿ ಕರೆದ್ರು? ಅಂದರೆ ಮೋಸೆ ಅಂತ ಹೆಸರು ರಿಪೀಟ್ ಮಾಡ್ತಾರಲ್ಲ, ಎಷ್ಟು ಸತಿ ರಿಪೀಟ್ ಮಾಡೋರು? ಹಾಂ, 3 ಸತಿನ ಎಷ್ಟು ಸತಿ? ಎಷ್ಟು ಸತಿ ನೋಡ್ರಿ? ವಿಮೋಚನಾ ಕಾಂಡದಲ್ಲಿ ಎಷ್ಟನೇ ಅಧ್ಯಾಯ? 4ನೇ ಅಧ್ಯಾಯನ 3ನೇ ಅಧ್ಯಾಯನ ನೋಡ್ರಿ. ಎಷ್ಟಿದೆ? ಎಷ್ಟು ಸತಿ ಇದೆ? ಎಷ್ಟು ಸತಿ ಇರೋದು? 2 ಸತಿ. ಅದರ ಅಪೋಸ್ಟಲ್ ಪೌಲ್ನ ಕರಿಬೇಕಾದ್ರೆ ದೇವ್ರು ಹೆಂಗೆ ಕರೆದ್ರು? ಹೋದ್ರಿ ಅಪೋಸ್ಟಲ್ ಕೃತ್ಯಗಳು 9ನೇ ಅಧ್ಯಾಯ 4ನೇ ವಾಕ್ಯ. ಅಪೋಸ್ಟಲ್ ಕೃತ್ಯಗಳು 9. ಅವನು ನೆಲಕ್ಕೆ ಬಿದ್ದು ಸೌಲನೇ ಸೌಲನೇ ಎಷ್ಟು ಸತಿ ಕರೆದ್ರು? ಅವ್ರಲ್ಲಿ ಅಲ್ಲಿ ಎಷ್ಟು ಸತಿ ಕರೆದ್ರು? 2 ಸತಿ. ಕರೆಕ್ಟ್. ಏನಕ್ಕೆ ಇಲ್ಲಿ 2 ಸತಿ ಏನಕ್ಕೆ ಕೇಳ್ತಾರೆ? ಮೋಸೆ ಅಂತ ಏನಕ್ಕೆ ಕರೆದ್ರು? ಒಂದು ಮೋಸೆ ಬಾಪ ಇಲ್ಲಿ ಅಂತ ಅಂದ್ಬೋಯ್ತಲ್ಲ, ಸೌಲ್ ಬಾಪ ಇಲ್ಲಿ ಅನ್ಬೇಕು. ಯಾಕೆ 2 ಸತಿ ಅಂದರು? ಏನು ಗೊತ್ತಾ? ಅಷ್ಟೊಂದು ಪ್ರೀತಿ ದೇವ್ರಿಗೆ ಇವ್ರ ಮೇಲೆ ಏನಾಗಿತ್ತು? ಇವಾಗ ನಾನು ಒಬ್ರು ಮಕ್ಳನ್ನ ಕರಿಬೇಕಾದ್ರೆ 1 ಸತಿ ಹೆಸರು ಕರೀದಕ್ಕೂ 2 ಸತಿ ಹೆಸರು ಕರೀದಕ್ಕೆ ಏನಿದೆ? ಡಿಫ್ರೆನ್ಸ್ ಇದೆ ಅಲ್ವರ. ಸಾಕ್ಷಿ ಅಂತಂದ್ರೆ ಮೀನಿಂಗು ಸಾಕ್ಷಿ ಅಂತಂದ್ರೆ ಹೆಂಗಿದೆ? ಅದೊಂಥರ ಸಾಕ್ಷಿ ಅಂತಂದ್ರೆ ಏನು? ಒಂಥರ ಮುದ್ದಾಗೆ ಮಾಡಿದ್ರೆ ತುಂಬ ಇಂಟ್ರೆಸ್ಟ್ ಕೊಟ್ಟು ಗಮನ ಕೊಟ್ಟು ಪ್ರೀತಿನ ಏನು ಮಾಡ್ದಂಗೆ ಕರೆದಾಗ. ಆ ಥರ ಮೋಸಸ್ನ ದೇವ್ರು ಏನು ಮಾಡಿದ್ರು? ಅಷ್ಟೊಂದು ಪ್ರೀತಿ ಮಾಡಿದ್ರೆ ಹಳೆ ಒಡಂಬಡಿಕೆಯಲ್ಲಿ ಇವರು ಹೊಸ ನಂಬಿಕೆಯಲ್ಲಿ ನಾವೇನು ನೋಡ್ತೀವಿ ಇಲ್ಲಿ ಅಪೋಸ್ಟಲ್ ಪೌಲ್ನ ಪ್ರೀತಿ ಮಾಡಿ ನೋಡ್ತೀವಿ. ಓಕೆ, ವೆರಿ ಗುಡ್ ಅಲ್ವರ. ಆಮೇಲೆ ಏನ್ರಿ ಇಲ್ಲಿ ಮೋಸೆ ಒಂದು ರಿಕ್ವೆಸ್ಟ್ ಕೇಳ್ತಾರೆ ದೇವ್ರ ಹತ್ರ. ದೇವರು ಆ ರಿಕ್ವೆಸ್ಟ್ನ ಆನ್ಸರು ಮಾಡಲ್ಲ. ಏನು ಕೇಳ್ತಾರೆ ಮೋಸೆ ದೇವ್ರ ಹತ್ರ? ಮೋಸಸ್ ಏನು ಕೇಳೋದು? ದೇವ್ರ ಹತ್ರ ಒಂದು ನನಗೆ ಇದೊಂದು ಕೊಡೋ ದೇವರೇ ನೀ ಹತ್ರ ಕೇಳ್ಕೊತೀನಿ ಅಂತ ಹೇಳ್ತಾರೆ. ದೇವ್ರ ಅದನ್ನು ಕೊಡೋದಿಲ್ಲ ಮೋಸಸ್ಗೆ. ಕ್ಲೂ ಕೊಡ್ತೀನಿ ನೋಡಿ. ಮೋಸಸ್ ಏನು ಮಾಡ್ತಾನೆ? 6 ಲಕ್ಷ ಗಂಡಸನ್ನೆಲ್ಲ ಕರ್ಕೊಂಬರ್ತಾನೆ. ಎಲ್ಲಿ ಕರ್ಕೊಂಬರ್ತಾರೆ? ಯಾವ ದೇಶಕ್ಕೆ ಕರ್ಕೊಂಬರ್ತಾರೆ? 5 ದೇಶ ಬಿಡುಗಡೆ ಮಾಡಿ ಕಾನಾನ್ ದೇಶಕ್ಕೆ ಕರ್ಕೊಂಬರ್ತಾರೆ. ವೆರಿ ಗುಡ್ ಅಲ್ವರ. ಸರಿ, ಕಾನಾನ್ ದೇಶಕ್ಕೆ ಕರ್ಕೊಂಬರ್ಬೇಕಾದ್ರೆ ಅವ್ರ ಉದ್ದೇಶ ಏನಾಗಿತ್ತು? ಎಲ್ಲ ಕಾನಾನ್ ದೇಶಕ್ಕೆ ಹೋಗ್ಬೇಕಂತ ಇತ್ತು. ಅವ್ರು ಹೋದ್ರೆ ಯಾರಾದ್ರ ಹೋಗಿಲ್ಲ, ಎಲ್ಲ ಪಾಪ ಮಾಡಿದ್ರು. ಅದಕ್ಕೆ ಎಲ್ಲ ಸತ್ತೋದ್ರು. ಹೊಸ ಜನ್ರೇಷನ್ ಆಯಿತು ಹೋಯ್ತು ಅಲ್ವರ. ಇವಾಗ ಹೇಳ್ರಿ, ಮೋಸಸ್ ದೇವ್ರ ಹತ್ರ ಹೆಂಗೆ ಕೇಳ್ಕೊಂತಾನೆ? ನನ್ನ ಕೂಡ ಏನು ಮಾಡೋ? ಅದು ಅವಾಗ
ಏನೋ ಸಾಯಿಸ್ಬಿಡು ಅಂತ ಹೇಳೋದು ಅದು ಅದಕ್ಕಿಂತ ಮುಂಚೆ ಲಾಸ್ಟಲ್ಲಿ ಹೆಂಗೆ ಕೇಳ್ಕೊತಾನೆ, ದೇವರೇ ನನ್ನ ಕೂಡ ಒಂದ್ಸತಿ ಕಲಂದಿಸಿಕೆ ಮಾಡೋದಲ್ಲ ಕರ್ಕೊಂಡು ಹೋಗ್ಬಿಡು ಅಂತ ಕೇಳ್ಕೊತಾನೆ. ಆದರೆ ದೇವ್ರು ಕೇಳ್ತಾರಾ? ಇವ್ರು ಏನು ಮಾಡೋಕ್ಕಲ್ಲ, ಕೇಳೋದಕ್ಕೆ ಹೋಗಲ್ಲ. ನಾವು ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಏನು ಮಾಡೋಕ್ಕೋಗಲ್ಲ, ಅಲ್ಲಿ ಕೇಳೋದಕ್ಕೆ ಹೋಗಲ್ಲ ಅಲ್ವರ. ನೋಡಿ ಇದು ಹೋಗೋಣ ವಾಕ್ಯ ಎಲ್ಲಪ್ಪ ಅಂತಂದರೆ, ಒಂದು ನಿಮಿಷ, ವಿಮೋಚನಾ ಕಾಂಡದಲ್ಲಿ ಧರ್ಮೋಪದೇಶ ಕಾಂಡ 3ನೇ ಅಧ್ಯಾಯ 25-26. ಧರ್ಮೋಪದೇಶ ಕಾಂಡ 3ನೇ ಅಧ್ಯಾಯ 25-26. ಕರ್ತನೆ, ನಾನು ಈ ಹೊಳೆಯನ್ನು ದಾಟಿ ಆಚೆ ಇರುವ ಒಳ್ಳೆಯ ದೇಶವನ್ನು, ಅಂದರೆ ಆ ಅಂದವಾದ ಬೆಟ್ಟದ ಸೀಮೆಯನ್ನು, ಲೆಬನೋನ್ ಪರ್ವತವನ್ನು ನೋಡುವುದಕ್ಕೆ ಅಪ್ಪಣೆಯಾಗಲಿ ಎಂದು ವಿನಯಿಸಿದೆನು. ಆದರೆ ಯೆಹೋವನು ನಿಮ್ಮ ದೆಸೆಯಿಂದ ನನ್ನ ಮೇಲೆ ಕೋಪವುಳ್ಳವನಾಗಿ ನನ್ನ ಮನವಿಯನ್ನು ಕೇಳದೆ ಸಾಕು, ಇದರ ವಿಷಯದಲ್ಲಿ ಇನ್ನು ನನ್ನ ಸಂಗಡ ಮಾತಾಡಬೇಡ. ಈ ವಿಷಯದ ಬಗ್ಗೆ ಇನ್ನೊಂದ್ಸತಿ ಹತ್ರ ಮಾತಾಡಲೇಬೇಡ ಅಂದ್ಬಿಡ್ತಾರೆ. ಮೋಸ ಏನು ಬೇಜಾರಾಗಿರ್ಬೇಕಲ್ವ? ಏನು ಕೇಳ್ಕೊತಾರೆ, ಅವ್ರು ಇಷ್ಟು ಜನ ಸೇರಿಸ್ತಾನೆ, ದೇವರೇ ಇದೊಂದು ರಿಕ್ವೆಸ್ಟ್ ಅಂತ ಕೇಳು ಅಂತಂದರೆ ದೇವ್ರು ಹೇಳ್ತಾರೆ ಇದೇ ಲಾಸ್ಟ್, ಇನ್ನೊಂದ್ಸತಿ ಅದ್ರ ಬಗ್ಗೆ ಏನು ಮಾಡಬೇಡ, ಮಾತಾಡಬೇಡ. ಅಂದರೆ ಮೋಸ ಹೆಂಗಿರ್ತಾರೆ, ಅಲ್ಲ ದೇವರೇ ನಾ ಈ ಜನ ನಡ್ಸ್ಕೊಂಬಂದಿದ್ದೀನಿ, ನಿನ್ನ ಮಾತೆಲ್ಲ ಕೇಳಿದ್ದೀನಿ. ಎಷ್ಟು ವರ್ಷ ದೇವ್ರಿಗೆ ಸೇವೆ ಮಾಡಿದ್ದು ಮೋಸಸ್? 120 ವರ್ಷ, 40 years. ಅಲ್ಲ ದೇವ್ರೆ ನಾನು ಸಹಾಯಕ್ಕೆ ಹೋಗ್ತಾ ಇದ್ದೀನಿ, ಅಟ್ಲೀಸ್ಟ್ ಒಂದು ಪ್ರೇಯರ್ ಆನ್ಸರ್ ಮಾಡೋ ಅಂತಂದರೆ ಇವರೇ ಹೇಳ್ತಾರೆ ಅದೆಲ್ಲ ಆಗಲ್ಲ, ಇದೇ ಲಾಸ್ಟ್ ದಿವಸ ಕೇಳಬೇಡ ಅಂತ ಹೇಳ್ತಾರೆ. ಎಷ್ಟು ಬೇಜಾರಾಗಿರ್ಬೇಕಲ್ಲ. ಆದರೆ ಮೋಸಸ್ ಹೆಂಗಿದ್ರಂತೆ, ಇಡೀ ಮನೆಯಲ್ಲಿ ನಂಬಿಕಸುವಂಥ ವಾಕ್ಯದಲ್ಲಿ ಏನು ಮಾಡ್ತೀವಿ ನಾವು ನೋಡ್ತಿದ್ರ. ಇದೇ ಥರ ಅಪೊಸ್ಟಲ್ ಪೌಲ್ದು ಪ್ರಾರ್ಥನೆ ದೇವರು ಕೇಳಿಲ್ವಾ? ಹೇಳ್ರಿ, ಅಪೊಸ್ಟಲ್ ಕೇಳಿದ್ರಾ? ಕೇಳಿಲ್ಲ. ಯಾವ ಪ್ರಾರ್ಥನೆ ನೋಡಿ ಓದೋಣ. 3 ಸರಿ ಕರ್ತನ ಓದಿಂತೀನಿ. ಎಲ್ಲಿ ಅಂತಂದರೆ 2ನೇ ಕೊರಿಂಥ 12ನೇ ಅಧ್ಯಾಯ 7ರಿಂದ 10. 2ನೇ ಕೊರಿಂಥ 12ನೇ ಅಧ್ಯಾಯ 7ರಿಂದ 10. ಈ ಕಾರಣದಿಂದಲೂ ನನಗೆ ತಿಳಿಸಲ್ಪಟ್ಟ ರಹಸ್ಯಗಳು ಬಹು ವಿಶೇಷವಾಗಿರುವುದರಿಂದಲೂ, ನೋಡ್ರ, ಈ ಕಾರಣದಿಂದಲೂ ನನಗೆ ತಿಳಿಸುವಂತ ರಹಸ್ಯಗಳು ಬಹು ಆಗಿರೋದ್ರಿಂದಲೂ ನಾನು ಹೊಗಳಿಕೊಳ್ಳದೆ ಸುಮ್ಮನಿರುತ್ತೇನೆ. ನಾನು ನನ್ನನ್ನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂದು ಒಂದು ಶೂಲನನ್ನು ಶರೀರದಲ್ಲಿ ನಾಟಿದೆಯೋ ಎಂಬಂತೆ ನನ್ನನ್ನು ಗುದ್ದುವುದಕ್ಕೆ ಸೈತಾನನ ದೂತರಲ್ಲಿ ಒಬ್ಬನು ನನ್ನ ಬಳಿಗೆ ಕಳುಹಿಸಲ್ಪಟ್ಟನು. ನೋಡ್ರ, ಸೈತಾನಿನ ಒಬ್ಬ ದೂತರನ್ನ ಎಲ್ಲಿಟ್ಟಾರಂತೆ ದೇವ್ರ? ಅಪೊಸ್ಟಲ್ ಪೌಲ್ ದೇಹದಲ್ಲೇ ಇಟ್ಟಾರಂತೆ ನೋಡ್ರಿ. ನಾನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂತಲೇ ಇದಾಯಿತು. ಆಮೇಲೆ ಈ ಪೀಡೆಯ ವಿಷಯದಲ್ಲಿ ಅದು ನನ್ನನ್ನು ಬಿಟ್ಟು ಹೋಗಬೇಕೆಂದು 3 ಸಾರಿ ಕರ್ತನನ್ನು ಬೇಡಿಕೊಂಡೆ. ನೋಡ್ರ, ಇದಕ್ಕೋಸ್ಕರ ಎಷ್ಟು ಕೇಳ್ಕೊಂಡ್ರೆ ದೇವ್ರ ಹತ್ರ 3 times ಪ್ರೇಯರ್ ಮಾಡಬಾರ್ದು. ಅವಾಗ ದೇವ್ರೇನು ಉತ್ತರ ಕೊಟ್ರ? ಅದಕ್ಕಾತನು ನನ್ನ ಕೃಪೆಯೇ ನಿನಗೆ ಸಾಕು. ನೋಡ್ರ, ನನ್ನ ಕೃಪೆಯೇ ನಿನಗೆ ಸಾಕು. ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ. ನೋಡ್ರ, ನಿನ್ನ ಬಲಹೀನತೆಯಲ್ಲಿ ನನ್ನ ಬಲವೇನಾಗ್ತಾರೆ? ಪೂರ್ಣ ಸಾಧಕ ಆಗ್ತಾರೆ ಅಂತ ಅವ್ರು ರಿಪ್ಲೈ ಕೊಟ್ಬಿಡ್ತಾರೆ. ಏನು ಹೇಳ್ತಾರೆ? 3 times. ಅದರ 3 times. ಆಮೇಲೆ ಅಪೊಸ್ಟಲ್ ಪೌಲ್ ಏನು ಮಾಡೋಕ್ಕಿಲ್ಲ, ಪ್ರೇಯರ್ ಮಾಡೋಕ್ಕಿಲ್ಲ. ದೇವ್ರನ್ನ ಏನು ಮಾಡ್ತಾರೆ? ಉತ್ತರ ಬಂದ್ಬಿಡ್ತು ಅಲ್ವರ. ಯಾಕೆ ಅಪೊಸ್ಟಲ್ ಪೌಲ್ 3 times ಪ್ರೇಯರ್ ಮಾಡಿದ್ರು? ಅಪೊಸ್ಟಲ್ ಪೌಲ್ ಏನು ಹೇಳ್ತಾರೆ? ಎಡೆ ಬಿಡೋದು ಏನು ಮಾಡಿ ನೀವು ಪ್ರಾರ್ಥಿಸಿ ಅಂತ ಅವ್ರು ಹೇಳ್ಕೊಟ್ರು. ಅಂದ್ರೆ ನಿಮ್ಮೆಲ್ಲ ವಿಜ್ಞಾಪನೆಗಳು ದೇವತೆ ಏನು ಮಾಡಿ ನೀವು ಸಂಪ್ರದಾಯ ಮಾಡಿ ಅಂತ ಹೇಳ್ತಾರೆ. ಯಾಕೆ ಎಡೆ ಬಿಡೋದೇ ಪ್ರಾರ್ಥನೆ ಮಾಡಿದಿರಾ? ಬರೀ 3 ಸತಿ ಪ್ರೇಯರ್ ಮಾಡಿ ನಿಲ್ಲಿಸ್ಬಿಟ್ರು. ಯಾಕೆ 3 times ಮಾಡಿದ್ರು ಅಪೊಸ್ಟಲ್ ಪೌಲ್? ಯೋಚನೆ ಮಾಡಿ, ಯಾಕೆ 3 ಸತಿ? ಏನು ಪವಿತ್ರ ಅಷ್ಟು ಹೇಳ್ರಿ, ನೀವು ಪ್ರೇಯರ್ ಮಾಡ್ತಿಲ್ಲ. ಏನು 3 ಸತಿ ನೀವು ಪ್ರೇಯರೇ ಮಾಡಿಲ್ಲ, ನೀವು ಗಂಟೆಗಟ್ಟಲೆ ಮಾಡ್ತೀರಾ? ಹೇಳ್ರಿ ಏನಕ್ಕೆ? ಏನಿರ್ಬೋದು ಥಿಂಕ್ ಮಾಡಿ. ಏನು ಕ್ವಶನ್ಸ್ ಕೇಳ್ತೀನಿ ಅಂತಂದರೆ ನಿಮ್ಗೆ ಅಫ್ಕೋರ್ಸ್ ಗೊತ್ತಿಲ್ಲ. ಕ್ವಶನ್ಸ್ ಆಗಿದಾಗ ನಿಮ್ಮ ಮನಸ್ಸಲ್ಲಿ ಸ್ವಲ್ಪ ಆಲೋಚನೆಗಳು ಬರ್ತಾರೆ, ನೀವು ರೀಸನ್ ಔಟ್ ಮಾಡ್ಬೋದು ಅಂತ. ಹೇಳ್ರಿ ಏನಕ್ಕಿರ್ಬೋದು? ಅವ್ರ ಗುರು 3 ಸತಿನೇ ಪ್ರೇಯರ್ ಮಾಡಿದ್ದು. ಯಾವಾಗ ಅವ್ರು ರಿಪ್ಲೈ ಬರಲಿಲ್ವೋ ಯೇಸು ಕ್ರಿಸ್ತ ಏನು ಅರ್ಥ ಮಾಡ್ಕೊಂಡ್ಬಿಟ್ರು? ಓ, ಈ ಪಾತ್ರೆ ಕುಡಿಯೋದು ಯಾರು ಚಿತ್ತ? ದೇವ್ರ ಚಿತ್ತ ಅಂದ್ಬಿಟ್ರು. ಈ ಥರ ಇವ್ರು 3 ಸತಿ ಯಾವಾಗ ಪ್ರೇಯರ್ ಮಾಡಿದ್ರು, ರಿಪ್ಲೈ ಬರ್ದಿಲ್ವಾ? ಅವಾಗ ಏನು ಮಾಡ್ಕೊಂಡ್ಬಿಟ್ರು? ಓ, ಅಂದರೆ ನನ್ನ ಕೃಪೆ ನಿನಗೆ ಸಾಕು. ಯಾಕೆ 3 ವರ್ಷ ಟ್ರೈನಿಂಗ್ ಕೊಟ್ಟವ್ರೆ. ಎಲ್ಲೋಗಿ? ಅಡವಿಯಲ್ಲಿ. ಯೇಸು ಕ್ರಿಸ್ತ ಸುಮ್ಮನೆ ಟ್ರೈನಿಂಗ್ ಕೊಟ್ಟವ್ರೆ.
ಎಲ್ಲ ಲೆಫ್ಟ್ ರೈಟ್ ಎಲ್ಲ ಕ್ಲೀನಾಗಿ ಎಲ್ಲ ಏನು ಮಾಡ್ತಾರೆ ಕ್ಲಾಸ್ಗಳು ಕ್ಲೀನಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಅವಾಗ ಏನಾಗ್ತಾರೆ ಎಲ್ಲವನ್ನು ಜೀರ್ಣ ಮಾಡ್ಕೊಂಡವ್ರೆ. ಅರ್ಥ ಆಯ್ತಾ? ಅದಕ್ಕೆ ಅಪೋಸ್ಟ್ಲ್ ಪೌಲ್ 3 ಟೈಮ್ಸ್ ಏನು ಮಾಡಿದ್ರು ಅವರು ಅವ್ರ ಪ್ರೇಯರ್ ಕೂಡ ದೇವ್ರು ಏನು ಮಾಡೋಕ್ಕಿಲ್ಲ, ಆನ್ಸರ್ ಮಾಡೋಕ್ಕಿಲ್ಲ. ಆಮೇಲೆ ನೋಡಿ ಇಬ್ಬರದು ಮೋಸೆ ಪರ್ವತದ ಒಬ್ಬರು ದೇವ್ರ ಧರ್ಮಶಾಸ್ತ್ರ ಇಸ್ಕೊಂಡ್ಬಿಡ್ತಾರೆ. ಮುಖ ಏನಾಯ್ತು ಚೇಂಜ್ ಆಯ್ತು, ಪ್ರಕಾಶವಾಯ್ತು. ಅಪೋಸ್ಟ್ಲ್ ಪೌಲು ಏಸು ಕ್ರಿಸ್ತು ಕಾಣಿಸ್ಕೊಳಕ್ಕಿಂತ ಮುಂಚೆ ಹೆಂಗಿದ್ರು ಅದಾದಮೇಲೆ ಹೆಂಗಿದ್ರು ಬದಲಾವಣೆ ಐತೆ ಇಲ್ಲ ಅಲ್ಲ? ಏನು ಅಲ್ಲಿ ರಾಕ್ಷಸಂತರ ಕಾಣಿಸೋರು. ಅದರ ಸ್ಟೀಫನ್ ಕಲ್ಲು ಹೊಡಿಬೇಕಾದ್ರೆ ಸ್ಟೀಫನ್ ದೇವತನ ಥರ ಕಾಣಿಸ್ತಾ ಇದ್ರು ಅಂತ ನೋಡ್ತೀರಿ. ಆದರೆ ಇವ್ರು ಹೆಂಗಿದ್ರಂತೆ ಅದರ. ಆದರೆ ಇವರು ಸತ್ಯಕ್ಕೆ ಬಂದಿದ ಮೇಲೆ ಅವ್ರ ಮುಖ ಹೆಂಗೈತಂತೆ ಬದಲಾವಣೆ ಆಯಿತು. ನೂತನ ಸೃಷ್ಟಿಯಾಗಿ ಏನಾದ್ರು ಅವರು ಮಾರ್ಪಾಡಾದ್ರು ಅದರ. ಆಮೇಲೆ ಇಬ್ಬರು ಮಾತು ಹೆಂಗಿತ್ತು ವಾಕ್ಯ ಓದೋಣ ನಿಂತೀನಿ. ಮೋಸಸ್ ಹೆಂಗೆ ಮಾತಾಡ್ತಿದ್ರು? ಸಕಲ ವಿದ್ಯೆಗಳಲ್ಲಿ ಹೆಂಗಿದ್ರಂತೆ ಸಮರ್ಥನ. ವಿಮೋಚನಾ ಕಾಂಡ 4ನೇ ಅಧ್ಯಾಯ 10ನೇ ವಾಕ್ಯ ಓದಿಂತೀನಿ. ವಿಮೋಚನಾ ಕಾಂಡ 4:10 ಓದಿಂತೀನಿ. ಆದರೆ ಮೋಶೆ ಯೆಹೋವನಿಗೆ, ಸ್ವಾಮಿ, ನಾನು ಮೊದಲಿನಿಂದಲೂ ನೀನು ದಾಸನ ಸಂಗಡ ಮಾತಾಡಿದ ಮೇಲೆಯೂ ವಾಕ್ಚಾತುರ್ಯವಿಲ್ಲದವನು. ಅಂದ್ರೆ ಏನು ಹೇಳ್ತಾರೆ ಮೋಸಸ್ ದೇವತ್ರ, ದೇವರೇ ನೀನು ಕಳೆದ ದಿನದಿಂದಲೂ ನಾನೇನ್ರಿ ವಾಕ್ಚಾತುರ್ಯ ಇಲ್ಲದವನು, ನಾನು ತೊದಲು ಮಾತಾಡಿದ್ರೆ ನಂಗೆ ಮಾತಾಡೋಕ್ಕೆ ಬರಲ್ಲ ಅಂತ ಮೋಸ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಮೋಸಕ್ಕೆ ಮಾತಾಡೋಕೆ ಬರಲ್ವಾ? ಬತ್ತಾನೆ ಎಲ್ಲ ಟ್ರೈನಿಂಗ್ ಕೊಟ್ಟಿರ್ಬೇಕಾದ್ರೆ ಮಾತಾಡೋಕ್ಕೆ ಟ್ರೈನಿಂಗ್ ಕೊಟ್ಟಿರಲ್ವಾ? ಕೊಟ್ಟಿರ್ತಾನೆ. ಮತ್ತೇನಕ್ಕೆ ಹಿಂಗೆ ಹೇಳ್ತಾರೆ ಇಲ್ಲಿ? ಏನಕ್ಕೆ ಹಿಂಗೆ ಹೇಳೋದ ಮೋಸೇಸು? ಯಾವ ಅದು ಎಷ್ಟು ಜನ ಹೇಳ್ತಾರೆ ತೊದಲು ಬಾಯಿ ಅಂತ ಹಂಗೆ ಹೇಳೋರು ಅಂತ. ಹಂಗಲ್ಲ ಅಲ್ಲ, ಮೋಸೆ ತೊದಲು ಬಾಯಿ ಅಲ್ಲ. ಮತ್ತೇನಕ್ಕೆ ಹಿಂಗೆ ಹೇಳ್ತಾರೆ ಮೋಸಸ್ಸು? ಅಲ್ಲೇ ಉತ್ತರ ಇದೆ, ಯೂನಿವರ್ಸಿಟಿ ಅಲ್ಲೇ ಓದ್ರಿ. ಆದರೆ ಮೋಶೆ ಯೆಹೋವನಿಗೆ, ಸ್ವಾಮಿ, ನಾನು ಮೊದಲಿನಿಂದಲೂ ನೀನು ದಾಸನ ಸಂಗಡ ಮಾತಾಡಿದ ಮೇಲೆಯೂ ವಾಕ್ಚಾತುರ್ಯವಿಲ್ಲದವನು. ಯಾವಾಗಿಂದ ನೀನು ಮಾತಾಡ್ತೀಯಲ್ಲ ದೇವ್ರೆ, ಆವಾಗಿಂದ ನನಗೇನಿಲ್ಲ. ಅದೇನೋ ಆ ಕಾನ್ಫಿಡೆನ್ಸ್ ಫಸ್ಟ್ ಏನಿತ್ತು, ಆ ಕಾನ್ಫಿಡೆನ್ಸ್ ಏನು ಮಾಡೋದು ಮೋಸಸ್ಸು ಕಳ್ಕೊಂಬಿಟ್ಟವ್ರೆ. ದೇವ್ರು ಕರೆದವಾಗ ಎಷ್ಟು ದಿನಭವಾಗಿಬಿಟ್ಟಿದ್ರು ಅಂತಂದರೆ ಏನ್ರಿ, ಅವ್ರಿಗಿತ್ತಂಥ ಸರ್ವಜ್ಞಾನ ಎಲ್ಲ ಇತ್ತಲ್ಲ, ಅದೆಲ್ಲ ದೇವ್ರ ಜ್ಞಾನ ಮುಂದೆ ಏನೂ ಇಲ್ಲ ಅಂತ ಮಾಡೋದು. ಅರ್ಥ ಮಾಡ್ಕೊಂಡು, ಅಯ್ಯೋ ದೇವರೇ ನನಗೆ ಮಾತಾಡೋಕ್ಕೇನಾಗಲ್ಲ, ಬರಲ್ಲ. ನಿಂಗಿರೋಂಥ ಒಂದು ಮಾಡಿರೋಂಥ ಯೋಜನೆ, ಇನ್ನು ಇಂಥ ಒಂದು ದೊಡ್ಡ ಜನಗಳು ನಡೆಸೋದಕ್ಕೆ ನನಗೇನಿಲ್ಲ, ನನಗಂಥ ಮಾತು ಇಲ್ಲ ಅಂತಂದ್ಬಿಟ್ಟು ದೀನತೆ ಏನು ಮಾಡ್ತಾರೆ ದೇವ್ರ ಹತ್ರ ಒಪ್ಕೊತಾರೆ. ಈ ಥರ ಅಪೋಸ್ಟ್ಲ್ ಪೌಲ್ ಹಿಂಗಿದ್ರೆ ಅಂತ ನೋಡಿ. ಎಲ್ಲಿ ನೋಡೋಣ? 2ನೇ ಕೊರಿಂಥ 10ನೇ ಅಧ್ಯಾಯ 10ನೇ ವಾಕ್ಯ. 2 Corinthians 10:10. ಅವನಿಂದ ಬಂದ ಪತ್ರಿಕೆಗಳು ಗೌರವಾದವುಗಳು ಮನವುಳ್ಳವುಗಳು ಆಗಿವೆ. ಲೆಟರ್ಗಳು ಹೆಂಗಿದೆ? ಸೂಪರ್ ಆಗಿದೆ. ಆಮೇಲೆ ಅವನ ಸಾಕ್ಷಾತ್ತಾಗಿ ಬಂದರೆ, ಸಾಕ್ಷಾತ್ತಾಗಿ ನಮ್ಮ ಮುಂದೆ ಬಂದ್ಬಿಟ್ರೆ ನಿರ್ಬಲನು. ಅಪೋಸ್ಟ್ಲ್ ಪೌಲ್ ನೋಡೋಕೆ ಹೆಂಗಿದ್ರಂತೆ ಏನೋ, ಅವ್ರು ಬಂದು ನಿಂತ್ಕೊಂಡು ಪಾಠ ಮಾಡಿಬಿಟ್ರೆ ಏನ್ರಿ, ಅದು ಜನಗಳಿಗೆ ಏನಾಗ್ತಲ್ಲ ಗ್ರಾಸ್ ಮಾಡ್ಕೊಂಡಾಗ ತುಂಬ ಕಷ್ಟ ಆಗೋದು. ಅದ್ರ ಲೆಟರ್ಸ್ಗಳು ಹೆಂಗಿರ್ತಾ ಇತ್ತು ಸೂಪರ್ ರೀ. ಅದರ ಯಾಕೆ ಅಂತಂದರೆ ಅವ್ರಿಗೆ ಕಣ್ಣು ಸರಿಯಾಗಿ ಏನಾಗ್ತಾ ಇರಲ್ಲ, ಕಾಣಿಸ್ತಾ ಇರಲ್ಲ ಅಲ್ವರ. ಅದೇ ನೋಡ್ಬೇಕಾದ್ರೆ ಅವ್ರು ಲೆಟರ್ಸ್ಗಳು ಹೆಂಗಿರ್ತೈತಂತೆ ಕ್ಲೀನಾಗಿ ಸೂಪರ್. ಇವತ್ತೆಲ್ಲ ನಾವು ಲೆಟರ್ಸ್ ನೋಡ್ಕೊಂಡು ಏನು ಮಾಡೋದು, ಎಷ್ಟೋ ಒಂದು ಪಾಠಗಳು ಏನು ಮಾಡೋದು, ಆತ್ಮಿಕ ಪಾಠಗಳನ್ನ ಕಲಿಯುವಂಥದ್ದು ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಕರ್ತನಲ್ಲಿ ಪ್ರೀತಿ ಸಹೋದರಗಳೇ, ಇಬ್ಬರು ಏನು ಮಾಡ್ತಾರೆ ಗೊತ್ತಾ, ತುಂಬ ಭಯಂಕರ ದೊಡ್ಡ ತ್ಯಾಗ ಮಾಡ್ತಾರೆ. ಮೋಸಸ್ ಏನು ತ್ಯಾಗ ಮಾಡೋದು? ದೊಡ್ಡ ತ್ಯಾಗ ಮಾಡ್ತಾರೆ. ಏನು ತ್ಯಾಗ ಮಾಡ್ತಾರೆ? ಮೋಸಸ್ ತುಂಬ ದೊಡ್ಡ ತ್ಯಾಗ ಮಾಡ್ತಾರೆ. ದೇವರು ಒಂದು ಸತಿ ಮೋಸಸ್ ಕೇಳ್ತಾರೆ, ಮೋಸಸ್ ದಯವಿಟ್ಟು ನೀನು ಅಡ್ಡ ಬಂದ್ಬಿಡು, ಇವನ್ನೆಲ್ಲ ಏನು ಮಾಡ್ಬಿಡ್ತೀನಿ, ಸಾಯಿಸಾಕ್ಬಿಡ್ತೀನಿ, ನಿನ್ನ ಮುಖಾಂತರ ಒಳ್ಳೆ ಜನ್ರೇಷನ್ ಏನು ಮಾಡ್ತೀನಿ, ಹೊಸದು ಮಾಡ್ತೀನಿ ಅಂತ ಅಂದ್ಬೇಕಾರೆ ಮೋಸಸ್ ಏನು ಹೇಳ್ತಾರೆ, ವೆರಿ ಗುಡ್ ದೇವ್ರೆ, ಒಳ್ಳೆ ಪ್ಲ್ಯಾನು, ಇವೆಲ್ಲ ಹೇಳಿ ಮಾತೇ ಕೇಳಲ್ಲ, 6 ಲಕ್ಷ ಜನಗಳು ಎಲ್ಲ ಓಪ್ಲೆಸ್ ಫೆಲೋಸ್ಗಳು ಎಲ್ಲನೂ ದೇವ್ರು ಏನು ಮಾಡೋದು ನಾವು ಬೆಳಿಗ್ಗೆ ಆದರೆ ಒಬ್ಬರು, ರಾತ್ರಿ ಆದರೆ ಒಬ್ಬರು, ಇಷ್ಟೆಲ್ಲ ಗೋಳಾಕತ್ತಾರೆ, ಬಿಡೋದೇ ಹೊಸ ಜನ್ರೇಷನ್ ಮಾಡಿದ್ದಾರೆ ಬೆಸ್ಟ್ ಅಂತ ಅಂದ್ಬಿಟ್ಟು ಮೋಸಸ್ತೀರಾ? ಏನು ಹೇಳ್ತಾರೆ ಮೋಸಸ್? ಬೇಡ ಅಂದ್ಬಿಟ್ರಾ? ದೇವ್ರು ಆಯಿತು ಓಕೆ ನೀನು ಬೇಡ ಅಂದ್ಬಿಡ್ತೀನಿ ಬಿಡ್ತೀನಿ ಅಂದ್ರೆ ಹೆಂಗೆ ಹೇಳ್ತಾರೆ ಬೇಡ ಅಂತ? ದೇವ್ರೇ ಇಷ್ಟೆಲ್ಲ ಮಾಡಂಗಿದ್ರೆ ನನ್ನ ಹೆಸರು ಏನು ಮಾಡ್ಬಿಡು, ಅಳಿಸ್ಬಿಡು, ನೀನು ಇವನ್ನೆಲ್ಲ ಹಿಂಗೆ ಮಾಡ್ಬೇಡ, ನನ್ನ ಹೆಸರೇ ತೆಗೆದುಬಿಡು ಅಂತ ಹೇಳ್ತಾರೆ. ಅದರ ಮೋಸಸ್ ಹೆಂಗೆ ಕೇಳ್ಕೊತ ಅಂತೀನಿ, ನಾನು ಆಳೋದ್ರ ಪರ ಇವರೆಲ್ಲ ಏನಾಗಿರ್ಬೇಕು, ಚೆನ್ನಾಗಿರ್ಬೇಕು ಅಂತ ಕೇಳ್ಕೊತ ಅಂತೀನಿ. ಅದರ ಇದೇ ಥರ ಅಪೋಸ್ಟ್ಲ್ ಪೌಲು ನೋಡಿ ಅವರು ಹಿಂಗೆ ಕೇಳ್ಕೊತಾರೆ ಅಂತೀನಿ. ಇಲ್ಲಿ ಫಸ್ಟ್ ಮೋಸಸ್ ಬಗ್ಗೆ ಹೋದ್ರೆ ಅದರ ಇಲ್ಲಿ ಹೀಬ್ರೂಸ್ 11:26. ಐಗುಪ್ತ ದೇಶದ ಸರ್ವೈಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದೆನಿಸಿಕೊಂಡನು, ಯಾಕಂದರೆ ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದನು. ನೋಡ್ರ
ಒಂದು ನಿಮಿಷ ರೀ, ಅದಲ್ಲೇ 24 ಓದಿ ನಿಖಿದಷ್ಟು. ಮೋಶೆಯು ದೊಡ್ಡವನಾದ ಮೇಲೆ ಮೋಸೆಯು ದೊಡ್ಡವನಾದ ಮೇಲೆ ಫರೋಹನ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದು ಬೇಡವೆಂದದ್ದು ನೋಡ್ರ, ನಂಬಿಕೆಯಿಂದಲೇ. ಫಾರೋನ್ನ ಕುಮಾರತಿಯ ಮಗನೆಂದು ಬೇಡ ಅಂತ ನೆನೆಸ್ಕೊಂಡಿದ್ದು ನಂಬಿಕೆಯಿಂದ. ಯಾವಾಗ ಹೇಳಿದ್ದಂತೆ ಬೇಡ ಅಂತಂದ್ಬಿಟ್ಟು? ಇವ್ರು ನಮ್ಮ ಅಮ್ಮ ಅಲ್ಲ ಅಂತಂದ್ಬಿಟ್ಟು ಹೇಳಿದ್ದು ಯಾವಾಗ? ಫಾರೋನ ಏನ್ರಿ ತಂಗಿಗೆ. ಅದರ ಫಾರೋನ್ ತಂಗಿ ಅಂದರೆ ನೆಕ್ಸ್ಟ್ ರಾಜ ಯಾರು? ಇವನೇ. ಇವನು ರಾಜ ಆಗಬೇಕಾಗಿತ್ತು. ಆದರೆ ಅವನೇನು ಮಾಡ್ತಾನೆ, ನಾನು ಇವ್ರ ಮಗ ಅಲ್ಲ ಅಂತ ಹೇಳ್ಕೊಂಡಿದ್ದು ಯಾವಾಗಂತೆ? ಯಾವಾಗ? ವಯಸ್ಸಿಗೆ ಬಂದವಾಗ. ಕರೆಕ್ಟಾ? ನಾವು ವಯಸ್ಸಿಗೆ ಬಂದು ಏನು ಮಾಡ್ತೀರಿ? ಯಾರು ದುಡ್ಡು ಇರ್ತಾರೆ ಅವ್ರೇನು ದೊಡ್ಡಪ್ಪ ಅಲ್ವರ? ಇವ್ರೇನು ಮಾಡೋರೆ? ಇವರು ನಮ್ಮ ಅಮ್ಮನೇ ಅದೇನು ಮಾಡೋರೆ? ಬಿಟ್ಬಿಟ್ಟು ಎಲ್ಲಿ ಬಂದವ್ರಂತೆ? ಅಮ್ಮ ಅಂತ ಹೇಳಿದ್ರೆ ಪರವಾಗಿಲ್ಲ. ಇವ್ರು ನೆಕ್ಸ್ಟ್ ಏನು ಮಾಡೋರಂತಮ್ಮ? ಐಗುಪ್ತ ದೇಶದ ಸ್ವಲ್ಪ ಕಾಲ ಇಲ್ಲ ಮುಂಚೆ ಓದಿ. ಐಗುಪ್ತ ದೇಶದ ಸರ್ವೈಶ್ವರ್ಯಕ್ಕಿಂತ ಅಂಡರ್ಲೈನ್ ಮಾಡ್ಕೊಳ್ಳಿ. ಐಗುಪ್ತ ದೇಶದ ಸರ್ವೈಶ್ವರ ಏನ್ರಿ? ಏನು ಐಶ್ವರ್ಯ ರೀ ಇರ್ಬೇಕು ಐಗುಪ್ತ ದೇಶದಲ್ಲಿ? ಏನೆಲ್ಲ ಇಟ್ಟಿರ್ತಾನೆ? ಚಿನ್ನದ ರಥ ಇಟ್ಟಿರ್ತಾನೆ. ಚಿನ್ನ ವಜ್ರ ಎಲ್ಲ ಏನು ಕೈಗೊಬ್ಬ ಹಾಲು ಕಾಲ್ಗೊಬ್ಬ ಹಾಲು ಏನು ಕೆಲಸ ಮಾಡೋಂಗಿಲ್ಲ. ಎಲ್ಲ ಬೇಕಂದ್ರೆ ಎಲ್ಲ ಸಿಗ್ತಾ ಇರ್ತಾರೆ ಅಲ್ವರ. ಹೇಳ್ದಂಗೆಲ್ಲ ಕೇಳ್ತಾ ಇರ್ತಾರೆ. ಏನು ಇರ್ಬೇಕ್ರಿ ಅಲ್ವರ? ಈ ಥರ ಯಾರು ಆಸ್ತಿನ ಬಿಟ್ಬಿಟ್ಟು ಹೋಗಿ ಕೂಲಿ ಕೆಲಸ ಮಾಡೋಕೆ ಹೋಗ್ತಾರೆ. ನಾವೇ ಆಗಲಿ ನಮಗೆ ವಯಸ್ಸಿಗೆ ಬರ್ಬೇಕಾದ್ರೆ ಏನು ಬರ್ತಾರೆ? ಬುದ್ಧಿ ಏನಾಗ್ತದೆ? ಬರ್ತಾರೆ. ಮಕ್ಳುಗಳು ದಡ್ಡರಾಗಿರ್ತಾರೆ. ಅವ್ರ ವಯಸ್ಸಿಗೆ ಬರ್ಬೇಕು ಏನು ಮಾಡ್ತಾರೆ? ಬುದ್ಧಿ ಬಂದು ನಮಗೆ ಓದೋಕ್ಕೆ ಏನು ಮಾಡ್ತಾರೆ? ಕೆಲವು ಜನ ವಯಸ್ಸಿಗೆ ಬಂದಮೇಲೆ ಹಾಳಾಗ್ಬಿಡ್ತಾರೆ. ಕರೆಕ್ಟಾ? ಆದರೆ ಬುದ್ಧಿ ಬರೋದು ಯಾವಾಗ? ಅಲ್ಲಿ ವಯಸ್ಸಿಗೆ ಬಂದಮೇಲೆ ಮೋಸಸ್ ಏನು ಡಿಸಿಷನ್ ತೊಗೊಂಡ ಅಂತಂದರೆ, ಈ ಸುಖ ಸಂತೋಷ ಐಶ್ವರ್ಯ ಎಲ್ಲ ಏನೇ ಆಗಿಲ್ಲ, ನನಗೆ ಬೇಕಾಗಿಲ್ಲ. ಅದ್ರ ಬದಲಾಗಿ ನಾನೇನು ಮಾಡ್ತೀನಿ? ಕ್ರಿಸ್ತನ ನಿಮಿತ್ತವಾಗಿ ಬರುವಂಥ ಬಾಧೆಗಳು ಹೋಗಿ ಕೂಲಿ ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ಏನು ಮಾಡೋರು? ಸೋದರಗಳ ಜೊತೆಗೆ ಹೋಗ್ಬಿಟ್ಟು ಕೆಲಸ ಮಾಡ್ತಾರೆ. ಹಂಗೆ ತ್ಯಾಗ ಮಾಡೋಕ್ಕೆ ಏನಾಗಿದ್ರು? ಸಿದ್ಧವಾಗಿದ್ರು. ಅಪೊಸ್ತಲ ಪೌಲ್ ಬಗ್ಗೆ ನೋಡಿರ್ತೀನಿ. ಎಲ್ಲಿ ಹೇಳ್ತಾರೆ? ಫಿಲಿಪಿಯರು 3ನೇ ಅಧ್ಯಾಯ. ಫಿಲಿಪಿಯರು 3ನೇ ಅಧ್ಯಾಯ 7. ಆದರೆ ನನಗೆ ಲಾಭವಾಗಿದ್ದಂಥವುಗಳನ್ನು ಕ್ರಿಸ್ತನ ನಿಮಿತ್ತ ನಷ್ಟವೆಂದೆಣಿಸಿದ್ದೇನೆ. ನೋಡ್ರ, ಕ್ರಿಸ್ತನ ನಿಮಿತ್ತವಾಗಿ ಮಾಡಿ ಎಲ್ಲವನ್ನು ನಷ್ಟವೆಂದು ಎಣಿಸಿದ್ದೆ. ಆಮೇಲೆ ಇಷ್ಟೇ ಅಲ್ಲದೆ ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನರಿಯುವುದೇ ಅತಿ ಶ್ರೇಷ್ಠವಾದದ್ದೆಂದು ತಿಳಿದು ನಾನು ಎಲ್ಲವನ್ನು ನಷ್ಟವೆಂದೆಣಿಸುತ್ತೇನೆ. ಆತನ ನಿಮಿತ್ತ ನಾನು ಎಲ್ಲವನ್ನು ಕಳಕೊಂಡು ಅದನ್ನು ಕಸವೆಂದೆಣಿಸುತ್ತೇನೆ. ಎಲ್ಲವನ್ನು ಕಳ್ಕೊಂಡು ಕಸವನ್ನು ಎಣಿಸೋದಕ್ಕೆ ಏನಾಗಿದ್ರಂತೆ? ಸಿದ್ಧವಾಗಿದ್ರಂತೆ ಅಲ್ವರ? ಅಂದರೆ ಇಬ್ಬರು ಕಳ್ಕೊಂಡಕ್ಕೆ ಏನಾಗಿದ್ರು? ಸಿದ್ಧವಾಗಿದ್ರು. ಅಲ್ಲಿ ಮೋಸಸ್ ಏನಂತಾರೆ? ನಾನೇ ನಾಶ ಆಗ್ಬಿಟ್ಟು ಪರವಾಗಿಲ್ಲ, ಇವನೇ ಕಾಪಾಡೋದು ಹೇಳ್ತಾರೆ. ಇದೇ ಥರ ಅಪೊಸ್ತಲ ಪೌಲ್ ಹೇಳ್ತಾರೆ ನೋಡ್ತೀನಿ. ರೋಮಾಪುರದಲ್ಲಿ 10ನೇ ಅಧ್ಯಾಯ 1ನೇ ವಾಕ್ಯ. ಸಹೋದರರೇ, ಇಸ್ರಾಯೇಲ್ಯರು ರಕ್ಷಣೆ ಹೊಂದಬೇಕೆಂದೇ ನನ್ನ ಮನೋಅಭಿಲಾಷೆಯು. ನನ್ನ ಆಸೆ ಏನಪ್ಪ ಅಂದರೆ ಇಸ್ರೇಲ್ ಏನಾಗಬೇಕಂತೆ? ರಕ್ಷಣೆ ಹೊಂದಬೇಕಂತೆ. ಅದಕ್ಕೆ ಹೆಂಗಿತ್ತು ಆಸೆ? ರೋಮಾಪುರದಲ್ಲಿ ಇಷ್ಟ 9ನೇ ಅಧ್ಯಾಯದಲ್ಲಿ ಮಂಜುಳಷ್ಟ 9ನೇ ಅಧ್ಯಾಯದಲ್ಲಿ 2 ಮತ್ತು 3 ಇಷ್ಟ. ಈ ಮಾತನ್ನು ಉಳ್ಳಾಡದೆ ಕ್ರಿಸ್ತನ ಮುಂದೆ ಸತ್ಯವಾಗಿ ಹೇಳುತ್ತೇನೆ. ಪವಿತ್ರಾತ್ಮ ದೀನರಾಗಿರುವ ನನ್ನ ಮನಸ್ಸೇ ಸಾಕ್ಷಿ. ಶರೀರ ಸಂಬಂಧವಾಗಿ ಸ್ವಜನರಾಗಿರುವ ನನ್ನ ಸಹೋದರರಿಗೋಸ್ಕರ ನಾನೇ ಸಾಧ್ಯವಾದರೆ ಕ್ರಿಸ್ತನನ್ನು ಆಗಲಿ ಶಾಪಗ್ರಸ್ತನಾಗುವುದಕ್ಕೆ ಒಪ್ಪಿಕೊಂಡೆನು. ನೋಡ್ರ ಏನು ಹೇಳ್ತಾರೆ ಅಪೊಸ್ತಲ ಪೌಲ್? ನಾನು ಸತ್ಯಕ್ಕೆ ಬರಲಿಲ್ಲ ಪರವಾಗಿಲ್ಲ ಬಿಡಪ್ಪ, ಕಿರೀಟನ ಗೆಲ್ದಿರೋ ಪರವಾಗಿಲ್ಲ, ಯಾರು ಗೆಲ್ಲಬೇಕು? ಇಸ್ರೇಲ್ ಜಗದ ರಕ್ಷಣೆ ಹೊಂದಬೇಕು. ಏನು ಅನುಭವ ಅಂದರೆ ಏನು ಪ್ರೀತಿ ಅದರ ಆ ಥರ ಒಂದು ಪ್ರೀತಿ ಅಪೊಸ್ತಲ ಪೌಲ್ಗಿತ್ತು, ಮೋಸಸ್ ಅದರ. ಆಮೇಲೆ ಇನ್ನೊಂದು ಏನಪ್ಪ ನೋಡ್ಬೇಕಾದ್ರೆ ಏನು ರೀ, ಮೋಸಸ್ ಅದ್ಭುತ ಮಾಡಿದ್ರ ಐಗುಪ್ತ ದೇಶದಲ್ಲಿ? ಎಷ್ಟು ಅದ್ಭುತ ಮಾಡಿದ್ರ? ಐಗುಪ್ತ ದೇಶದಲ್ಲಿ ಎಷ್ಟು ಅದ್ಭುತ ಮಾಡಿದ್ರ? ಉಪದ್ರವಗಳು ಬಂತಲ್ಲ, ಎಷ್ಟು ಉಪದ್ರವಗಳು ಅಂತ? 10 ಉಪದ್ರವಗಳು ಅಲ್ಲರ. ಭಯಂಕರ ಅದ್ಭುತ. ಅದನ್ನ ಯಾರು ಡೂಪ್ಲಿಕೇಟ್ ಮಾಡೋಕೆ ಏನಾಗಿಲ್ಲ, ಆಗಿಲ್ಲ. ಅದೇ ಥರ ಅಪೊಸ್ತಲ ಪೌಲ್ ಅದ್ಭುತ ಮಾಡಿದ್ರ? ಅದ್ಭುತ ಮಾಡಿದ್ರ ಇಲ್ವಾ? ಗೊತ್ತಿಲ್ವಾ? ಅಪೊಸ್ತಲ ಪೌಲ್ ಅದ್ಭುತ ಮಾಡಿಲ್ವಾ? ಅವ್ರು ಯಾರಿಗೂ ಕಾಯಿಲೆ ವಾಸಿಗೆ ಮಾಡಿಲ್ವಾ? ಅಲ್ಲ, ಯಾಕೆ ಕಷ್ಟಪಟ್ಟು ಹೇಳ್ತಾ ಇದ್ದಾರೆ? ಎಲ್ಲ ಸೀಕ್ರೆಟಾಗಿ ಮಾಡಿಬಿಟ್ರ? ನಮಗೇನು ಹೇಳಿಲ್ವಾ? ಬೈಬಲ್ ಕೊಟ್ಟೇ ಇಲ್ವಾ?
ಮಾಡಿರ್ತಾನೆ. ಮತ್ತೆ ಓದ್ರಿ ಅಪೊಸ್ತಲ ಕೃತ್ಯಗಳು 19ನೇ ಅಧ್ಯಾಯ 11ರಿಂದ 12. ಇವೆಲ್ಲ ಸುಮ್ಮನೆ ಒಂದು ಕೆಲಸ ಮಾಡಿ, ಭಾನುವಾರ ಬಸ್ ಹತ್ಕೊಂಡು ಬೆಂಗಳೂರು ಬಂದ್ಬಿಡಿ. ನಮ್ಮ ಮನೇಲಿ ನಾನೇ ಪಾಠ ಮಾಡ್ತೀನಿ ನಿಮಗೆ. ಅಪೊಸ್ತಲ ಕೃತ್ಯಗಳು 19ನೇ ಅಧ್ಯಾಯ 11 ಮತ್ತು 12. ದೇವರು ಪೌಲನ ಕೈಯಿಂದ ವಿಶೇಷವಾದ ಮಹತ್ ಕಾರ್ಯಗಳನ್ನು ನಡೆಸುತ್ತಾ ಇದ್ದದ್ದರಿಂದ ಜನರು ಅವನ ಮೈಮೇಲಿನಿಂದ ಕೈವಸ್ತ್ರಗಳನ್ನು ಉಡಿವಸ್ತ್ರಗಳನ್ನು ತಂದು ರೋಗಿಗಳ ಮೇಲೆ ಹಾಕಲು ಅವರವರ ರೋಗಗಳು ವಾಸಿಯಾದವು, ದೆವ್ವಗಳು ಬಿಟ್ಟು ಹೋದವು. ಕರ್ಚೀಫಲ್ಲೇ ಪವರ್ ಇತ್ತಂತೆ. ಅಪೊಸ್ತಲ ಪೌಲ್ ಬರೋದು ಅವಶ್ಯಕತೆ ಇಲ್ಲ. ಕರ್ಚೀಫ್ ಹಾಕಿದ್ರೆ ಏನಾಗೋದು? ಮೋಸಸ್ ಕೋಲ್ ಹಾಕಿದ್ರೆ ಏನಾಗೋದು? ಅಲ್ಲಿ ಕೆಂಪು ಸಮುದ್ರ ಓಪನ್ ಆಗಿಬಿಡೋದು. ಇವ್ರು ಕರ್ಚೀಫ್ ಹಾಕಿದ್ರೆ ಆಗೋದು, ಕಾಯಿಲೆಗಳೇ ವಾಸಿಯಾಗೋದು ನೋಡ್ತೀನಿ. ಅದ್ರ ಇಬ್ರಿಗೆ ಏನು ಪವರ್ ಐತೆ ನೋಡ್ತೀನಿ. ಆದರೆ ಇಷ್ಟೆಲ್ಲ ಪವರ್ ಇದ್ದು ಸರಿ, ದೇವರ ಹತ್ರ ಒಂದು ರಿಕ್ವೆಸ್ಟ್ ಕೇಳ್ಕೊಂಡ್ರೆ ದೇವರ ರಿಕ್ವೆಸ್ಟ್ ಏನು ಕೊಡಲಿಲ್ಲ, ಆನ್ಸರ್ ಮಾಡಲ್ಲ. ಅಪೊಸ್ತಲ ಪೌಲ್ ತನ್ನ ಸ್ವಂತ ಕಣ್ಣನ್ನ ಸರಿಪಡಿಸ್ಕೊಂಡ್ರೆ ಅದಕ್ಕೆ ನೋಡ್ಬೇಕಾರೆ ಏನ್ರಿ, ಇಬ್ರಿಗೂ ಏನು ಮಾಡ್ತಾರೆ ದೇವರು, ಆಯ್ತಪ್ಪ ಇಷ್ಟೊಂದು ಕೇಳ್ಕೊಂಡೆ ಅಂದ್ಬಿಟ್ಟು ಒಂದು ರಿಕ್ವೆಸ್ಟ್ ಕೊಡ್ತಾರೆ. ಏನಂತ ಹೇಳ್ತಾರೆ ಅಂದರೆ, ಆಯ್ತಪ್ಪ ಮೋಸೆಸ್ ನೀನು ಮಾಡೋ, ಪರ್ವತದ ಮೇಲೆ ನಿಂತ್ಕೊಂಡು ಏನು ಮಾಡೋ, ದೂರದಿಂದ ಏನು ಮಾಡಿ ನಾವು ಕಾನದೇಶನ ನೋಡ್ಬಿಡು ಅಂತ ನೋಡಿ. ಇಲ್ಲಿ ಧರ್ಮೋಪದೇಶ ಕಂಡ 34ನೇ ಅಧ್ಯಾಯ, ಧರ್ಮೋಪದೇಶ ಕಂಡ 34ನೇ ಅಧ್ಯಾಯ 1ನೇ ವಾಕ್ಯ ಮತ್ತು 4ನೇ ವಾಕ್ಯ. ಮೋಶೆಯು ಮೊಹಾಬೆರ ಮೈದಾನದಿಂದ ಎರಿಕೋ ಪಟ್ಟಣಕ್ಕೆ ಎದುರಾಗಿರುವ ಯೆಹೋವ ಪರ್ವತಕ್ಕೆ ಹೋಗಿ ಇಸ್ಕಾ ಎಂಬ ಬೆಟ್ಟದ ಶಿಖರವನ್ನು ಹತ್ತಿದನು. ಆಗ ಯೆಹೋವನು ಕಾನಾನ್ ದೇಶವನ್ನೆಲ್ಲ, ಅಂದರೆ ದಾನ್ ಪಟ್ಟಣದವರೆಗೂ, ಗಿಲ್ಯಾದ್ ಸೀಮೆ, ನಫ್ತಾಲ್ ಪ್ರದೇಶ, ಎಫ್ರಾಯಿಂ ಮನಸ್ಸೆ ಕುಲಗಳವರ ಸೀಮೆ, ಪಶ್ಚಿಮ ಸಮುದ್ರದವರೆಗೂ, ಯಹೂದ ಸೀಮೆ, ದಕ್ಷಿಣ ಪ್ರದೇಶ, ಶೊಗರೂರಿನ ತನಕ, ಎರಿಕೋ ಎಂಬ ಖರ್ಜೂರಗಳ ಪಟ್ಟಣದ ಸುತ್ತಲಿರುವ ಮೈದಾನ, ಇದನ್ನೆಲ್ಲ ಅವನಿಗೆ ತೋರಿಸಿ, ಇದನ್ನೆಲ್ಲವೂ ಏನು ಮಾಡ್ತಾರೆ ದೇವರು, ಖರ್ಜೂರದೆಲ್ಲ ನಗರಗಳೆಲ್ಲ ನೋಡಿಸ್ಬಿಟ್ಟು ತೋರಿಸಿ, ನಾನು ಅಬ್ರಹಾಮ್, ಇಸಾಕ್, ಯಾಕೋಬರಿಗೆ ಪ್ರಮಾಣ ಮಾಡಿ ಅವರ ಸಂತತಿಯವರಿಗೆ ಕೊಡುವೆನೆಂದು ವಾಗ್ದಾನ ಮಾಡಿದ ದೇಶವು ಇದೆ ಅಂತ ಏನು ಮಾಡ್ತಾರೆ, ದೂರದಿಂದ ಏನು ಮಾಡ್ತಾರೆ ನೋಡಿಸ್ತಾರೆ. ದೂರದಿಂದ ನೋಡೋಕೆ ಹೆಂಗಿತ್ತು ಮೋಸಗೆ? ಚೆನ್ನಾಗಿತ್ತು. ನಾವು ಬೆಟ್ಟ ಗುಡ್ಡ ದೂರದಿಂದ ನೋಡ್ಬೇಕು, ಸೈಡ್ ಸಿಂಗ್ ಹಿಂಗಿರ್ತಾರೆ, ಎಷ್ಟು ಚೆನ್ನಾಗಿದೆ. ಈ ಥರ ಮೋಸಕ್ಕೆ ಏನು ಮಾಡ್ತಾರೆ, ನೋಡಿಸ್ಬಿಟ್ಟು ಇಷ್ಟೇ ಅಪ್ಪ ನೀವು ನೋಡ್ಸೋದು, ಹೋಗಿ ಮನೆಗೆ ಹೋಗೋದು ಏನು ಮಾಡೋ ಕಳಿಸ್ಬಿಡ್ತಾರೆ. ಅಪೊಸ್ತಲ ಪೌಲ್ಗೆ ಇದೇ ಥರ ನೋಡ್ಸಿದ್ರೆ ಏನಾರ, ಅಪೊಸ್ತಲ ಪೌಲ್ಗೆ ಇದೇ ಥರ ದೂರದಿಂದ ನೋಡ್ಸಿದ್ರೆ ಏನು ನೋಡ್ಸೋರು? ಅಲ್ವರ ಇವ್ರಿಗೆ ಹೆಂಗೆ ಕಾನಾನ್ ನೋಡ್ಸಿದ್ರು, ಆ ಥರ ಒಂದು ಪರಮ ಕಾನಾನ್ ಏನ್ರಿ, ಕ್ರಿಸ್ತನ್ ರಾಜ್ಯದಲ್ಲಿ ಭೂಲೋಕದಲ್ಲಿ ದೇವರಾಜ ಹೆಂಗಿರ್ತಾರೆ ಅಂದ್ಬಿಟ್ಟು ಇದೇ ಥರ ಅಪೊಸ್ತಲ ಪೌಲ್ಗೆ ಏನು ಮಾಡೋರು ದೇವ್ರ ನೋಡ್ತಾರೆ. ಎಲ್ಲಿ? ಕೊರಿಂಥಲ್ಲಿ ಓದಿ, 2 Corinthians 12 ಚಾಪ್ಟರ್, 2ನೇ ಕೊರಿಂಥ 12ನೇ ಅಧ್ಯಾಯ 2ನೇ ಕೊರಿಂಥ 12ನೇ ಅಧ್ಯಾಯ 2, 3, 4. ಕ್ರಿಸ್ತನಲ್ಲಿದ್ದ ಒಬ್ಬ ಮನುಷ್ಯನನ್ನು ಬಲ್ಲೆನು. ಅವನು 14 ವರ್ಷಗಳ ಹಿಂದೆ 3ನೇ ಆಕಾಶದ ಪರ್ಯಂತರಕ್ಕೂ ಒಯ್ಯಲ್ಪಟ್ಟನು. ನೋಡ್ರ ಏನ್ರಿ, 14 ವರ್ಷದ ಮುಂಚೆ ಪಾಪ ಮನುಷ್ಯ ಬಲ್ಲೆನಂತೆ. ಅವರು ಎಲ್ಲಿಗೆ ಒಯ್ಯಲ್ಪಟ್ರಂತೆ? ಅಷ್ಟ 3ನೇ ಆಕಾಶಕ್ಕೆ ಒಯ್ಯಲ್ಪಟ್ರಂತೆ. ಇದು 3ನೇ ಆಕಾಶ. ಪರ್ಲಕ್ಕೆ ಹೋಗ್ತಿರ್ಬೇಕಾದ್ರೆ ಒಂದು ಆಕಾಶ ಬರ್ತದೆ, ಅದು ಫಸ್ಟ್ ಏರ್ಪೋರ್ಟು, ಅದರಲ್ಲಿ ಪವಿತ್ರಾತ್ಮ ಇರ್ತಾರೆ. ಇನ್ನು ಸ್ವಲ್ಪ ಮೇಲಕ್ಕೆ ಹೋದರೆ ಅದೊಂದು ಸೆಕೆಂಡ್ ಆಕಾಶ, ಸೆಕೆಂಡ್ ಏರ್ಪೋರ್ಟ್, ಅದರಲ್ಲಿ ಜೀಸಸ್ ಕ್ರೈಸ್ಟ್ ಇರ್ತಾರೆ. ಇನ್ನು ಮೇಲಕ್ಕೆ ಹೋದರೆ ತಂದೆ ದೇವರೇನಾಗಿರ್ತಾರೆ ಇರ್ತಾರೆ. ಇದು 3 ಆಕಾಶಗಳ ಹೇಳ್ತೀವಿ ಏನಂತ ಈಗ ಇದೆಲ್ಲ ತಲೆ. ಮೊದಲನೇ ಲೋಕ ಯಾವ ಮೊದಲನೇ ಲೋಕ ಯಾವಾಗಿತ್ತು? ಆದಾಮ ಮತ್ತೆ ಏವಾಳ, ಅಲ್ಲಿಂದ ಎಲ್ಲಿವರೆಗೂ? ವೆರಿ ಗುಡ್. ಅಂದರೆ ಅದು ಮೊದಲನೇ ಲೋಕ, ಮೊದಲನೇ ಆಕಾಶ. ಕರೆಕ್ಟಾ? ಆ ವ್ಯವಸ್ಥೆ ಇತ್ತಲ್ಲ ಭೂಲೋಕದಲ್ಲಿ ರಾಕ್ಷಸಗಳಿದ್ರು, ಆಕಾಶದಲ್ಲಿ ಬಿದ್ದೋಗಿರೋ ದೂತಗಳು ಬರ್ತಾ ಇದ್ರು. ಆ ವ್ಯವಸ್ಥೆ ಮಾಡಿದ್ರು, ಆಕಾಶನ ನಾಶ ಮಾಡಾಕ್ಬಿಟ್ರು. ಕರೆಕ್ಟಾ? ಇವಾಗ ಇರೋದು ಎಂಥ ಆಕಾಶ? ಎಷ್ಟನೇದು? 2ನೇದು. ಅದರ ಸೇತಾನು ಈ ಮಂತ್ರಿಗಳ ಮುಖಾಂತರ ಆಳ್ವಿಕೆ ಮಾಡ್ತಾ ಇದ್ದಾನೆ. ಸೇತಾನ ಇದ್ದಾನೆ, ಕರೆಕ್ಟಾ? ಕಣ್ಣು ಕಾಣದಿದ್ದರೆ ಆಳ್ವಿಕೆ ಮಾಡ್ತಾನೆ. ಇದೊಂದು ಆಕಾಶ, ಇದೊಂದು ಭೂಮಿ. ಈ ಭೂಮಿ ಆಕಾಶ ಹಾಳಾಗ್ತದ, ನಾಶ ಆಗ್ತದ? 2ನೇದು ಹೊಟ್ಟೋಗ್ಬಿಡ್ತದ? 2ನೇ ಆಕಾಶ ನಾಶ ಮಾಡ್ತಾರೆ ಇಲ್ವಾ? ನಾಶ ಮಾಡ್ತಾರೆ. ಇದಾಗಿದ ನಂತರ ಏನು ಬರ್ತದೆ ನೆಕ್ಸ್ಟು? 3ನೇದು. 3ನೇ ಆಕಾಶ, 3ನೇ ಭೂಮಿ ಅಂದರೆ ಅದು ಏನದು? 3ನೇ ಆಕಾಶ, 3ನೇ ಭೂಮಿ ಕ್ರಿಸ್ತನ ರಾಜ್ಯ. 2 Peter 3, 2ನೇ ಪೇತ್ರ 3ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ ಓದ್ರಿ. 2ನೇ ಪೇತ್ರ 3:13. ಆದರೆ ನಾವು ದೇವರ ವಾಗ್ದಾನವನ್ನು ನಂಬಿ ನೂತನ ಆಕಾಶ
ಮಂಡಲವನ್ನು ನೂತನ ಭೂಮಂಡಲವನ್ನು ಎದುರು ನೋಡ್ರ, ನೋಡುತ್ತಾ ಇದ್ದೇವೆ. ನೂತನ ಆಕಾಶ ನೂತನ ಭೂಮಂಡಲವನ್ನು ಎದುರು ನೋಡ್ತಾ ಇದ್ದೀವಿ. ಅವುಗಳಲ್ಲಿ ಅವುಗಳಲ್ಲಿ ಆ ನೂತನ ಆಕಾಶ ನೂತನ ಭೂಮಂಡಲ ಏನು ವಾಸವಾಗಿರ್ತದೆ? ನೀತಿ. ಕ್ರಿಸ್ತನ್ ರಾಜ್ಯದಲ್ಲಿ ಹೆಂಗಿರ್ತದೆ ನೀತಿ? ಎಸ್, ನೀತಿ ನ್ಯಾಯ ಸಂತೋಷ ಇರ್ತಾರೋ ಇಲ್ವೋ? ಇರ್ತದೆ. ಅದರ ಇವಾಗ ಇದೆಯಾ ನೀತಿ ನ್ಯಾಯ ಸಂತೋಷ? ಎಲ್ಲ ಕಡೆ ಬರೀ ಮೋಸ ವಂಚನೆ ದೊಡ್ಡೆ ಅದರ ಎಲ್ಲ ಕಡೆ ಏನ್ರಿ ತುಂಬ ಕಷ್ಟ ಸಂಕಟ. ಕ್ರಿಸ್ತನ್ ರಾಜ್ಯದಲ್ಲಿ ಇರಲ್ಲ. ಈ ಒಂದು ಮೂರನೇ ಆಕಾಶಕ್ಕೆ ಏನ್ರಿ ಅಪೋಸ್ಟಲ್ ಪೌಲ್ನ ಏನು ಮಾಡೋದಂತೆ ನೋಡೋದು, ಹಂಗೆ ಮೋಸಸ್ನ ದೂರದಿಂದ ನೋಡಿದ್ರು, ಈ ಥರ ಇವ್ರು ದೂರದಿಂದ ಏನು ಮಾಡೋದಂತೆ ನೋಡ್ರಂತೆ. ಅದರ ಸರಿ, ಇವಾಗ ಬನ್ನಿ ಇಲ್ಲಿ 2 ಕೊರಿಂಥ 12ನೇ ಅಧ್ಯಾಯದಲ್ಲಿ ಇದು ಮೂರನೇ ಆಕಾಶದಲ್ಲಿ ನೋಡಿದಲ್ಲ, ಅದು ನೋಡಿರೋಂಥ ವಿಚಾರ ಹೇಗಪ್ಪ ಇತ್ತು? ಕ್ರಿಸ್ತನ ರಾಜ್ಯದಲ್ಲಿ ಅಂದರೆ ಯೇಸು ಕ್ರಿಸ್ತ 2ನೇ ಬರಿಕೆಯಲ್ಲಿ ಬಂದವರಲ್ಲ, ಭೂಲೋಕದಲ್ಲಿ ಕಣ್ಣು ಕಾಣಂತಿದ್ದು ರಾಜ್ಯನ ಏನು ಮಾಡ್ತಾರೆ? ಸ್ಥಾಪನೆ ಮಾಡಬೇಕಾದ್ರೆ ಹೇಗಿರ್ತಾರೆ ಭೂಲೋಕದಲ್ಲಿ ವಿಚಾರಗಳು ಅಂತ ಅಂದ್ಬಿಟ್ಟು ಇದನ್ನ ಅಪೋಸ್ಟಲ್ ಪೌಲ್ಗೆ ನೋಡ್ಸೋದಂತೆ. ಅದನ್ನ ಅಪೋಸ್ಟಲ್ ಪೌಲ್ ಹೆಂಗ್ ನೋಡಿದ್ರು? ಕಂಟಿನ್ಯೂ 3rd ವರ್ಸ್. ಅವನು ದೇಹ ಸಹಿತನಾಗಿ ಒಯ್ಯಲ್ಪಟ್ಟನು, ದೇಹ ರಹಿತನಾಗಿ ಒಯ್ಯಲ್ಪಟ್ಟನು, ನಾನರಿಯೇನು. ಇವ್ರು ನೋಡಿರೋಂಥ ವಿಚಾರಗಳು ಹೆಂಗಿತ್ತು ಅಂದರೆ, ದೇಹದಲ್ಲಿ ಹೋಗಿದ್ರು, ಅದರ ದೇಹದಲ್ಲಿ ಇಲ್ದಿರೋ ಹೋಗಿದ್ರು, ಅದು ಗೊತ್ತಾಗಿಲ್ಲ ಅಂತ ಹೇಳ್ತಾರೆ. ಅಂದರೆ ಅರ್ಥ ಏನು? ನಾನು ಇದು ಆಕ್ಚುಲಿ ದರ್ಶನ ನೋಡ್ಸಿರೋದು, ಆ ದರ್ಶನ ಎಷ್ಟು ರಿಯಲ್ ಆಗಿತ್ತು ಅಂತಂದರೆ, ಅದು ನಿಜವಾದ ಕನಸ ಅಥವಾ ರಿಯಲಾಗಿ ನಾನು ಇದೀನೋ ಅಂತ ಅಂದ್ಬಿಟ್ಟು ಡಿಫ್ರೆನ್ಷಿಯೇಷನ್ ಏನು ಮಾಡೋಕ್ಕಾಗಿಲ್ಲ ಅವ್ರಿಗೆ, ವ್ಯತ್ಯಾಸ ಕಂಡಿಡೋಕ್ಕಾಗಿಲ್ಲ. ಅದರ ಹೆಂಗೆ ಅಂದರೆ ಉದಾಹರಣೆಗೆ ಅದ್ರ ನೀವೆಲ್ಲ ಕನಸು ನೋಡ್ತೀರಾ? ಕನಸು ಬೀಳ್ತಾರೆ ನಿಮಗೆ? ಹಾಂ, ಯಾವ ಥರ ಕನಸಲ್ಲಿ ಹಳ್ಳಿಗೆ ಬಿದ್ದಿರೋ ಥರ ನಿಮ್ಗೆ ಅನಿಸಿದ್ಯಾ? ಅವಾಗ ಏನಾಗ್ತದೆ ಹಳ್ಳಿಗೆ ಬಿದ್ದ ಗೊತ್ತಾಗಲ್ಲ. ನಾನು ಹಿಂಗೆ ಒಂದ್ಸರಿ ಕನಸು ನೋಡ್ತಾ ಇದ್ದೆ, ಕಾರು ಓಡಿಸ್ತಾ ಇದ್ದೀನಿ, ದಿಢೀರಂತ ಹಳ್ಳಕ್ಕೆ ಬಿದ್ದೋಗ್ಬಿಡ್ತು ಕಾರು. ನೋಡಿದ್ರೆ ಬಿದ್ದೇ ಹೋಗ್ಬಿಡ್ತು. ಅಯ್ಯೋ ಇಲ್ಲೇ ಬ್ರೇಕ್ ಹಿಡಿತೀನಿ, ಬ್ರೇಕ್ ಹಿಡಿತಾಯಿಲ್ಲ. ಅಯ್ಯೋ ಏನಪ್ಪ ಆಯ್ತು ಅಂತ ನೋಡಿದ್ರೆ, ಅಯ್ಯೋ ಕಾರು, ಅಯ್ಯೋ ದೇವರೇ ಬಿದ್ದೋಗ್ಬಿಡ್ತೀನಿ ಅಂತ ನೋಡಿದ್ರೆ ಬಿದ್ದೇ ಹೋಯ್ತು. ಬಿದ್ದೋಗಿ ಮೇಲೆ ಹಳ್ಳಕ್ಕೆ ಹೋಗ್ತಾನೆ ಐತೆ. ಅಯ್ಯೋ ದೇವರೇ, ಎಲ್ಲರ ತಳಗಿಲ್ಲ ಸಿಕ್ಕರೆ ಬದುಕ್ತಿದ್ದೆ ಅದು ನೋಡಿದ್ರೆ ಹೋಗ್ಬಿಟ್ಟೆ. ಈಗ ಹೋಗಿದ್ದ ತಕ್ಷಣ ದಿಢೀರದ ಗುಂಡಿಗೆ ಒಂಥರ ಆಗ್ಬಿಡ್ತು. ಅಯ್ಯೋ ಎದ್ದು ನೋಡಿದ್ರೆ ಅಪ್ಪ ಕನಸು, ತುಂಬ ಸಂತೋಷ ದೇವರೇ. ಆಯಿತಾ? ಹಿಂಗೆ ನಮಗೆ ಫೀಲ್ ಆಗ್ತದೆ ಇಲ್ಲೋ? ಕೆಲವೊಂದು ಸತಿ ಹೆಂಗೆ ಅನಿಸ್ತಾರೆ ಅಂದರೆ, ಕನಸಲ್ಲಿ ರಿಯಲ್ ಆಗಿ ಉಸಿರು ಹೋಗ್ತಾರೆ ಅಂತಾರೆ. ಅಯ್ಯೋ ಇಲ್ಲ ಎಲ್ಲ ಎದ್ದೇಳ್ಬೇಕು ಅಂದರೆ ನಮ್ಗೆ ಏನಿಸ್ಬಿಡ್ತಾರೆ, ಎದ್ದೇಳೋಕ್ಕೆ ಆಗಲ್ಲ. ಆಮೇಲೆ ಎದ್ದು ನೋಡ್ತೀರಿ, ಏನೂ ಆಗಿಲ್ವಲ್ಲ, ಚೆನ್ನಾಗಿದ್ವಿ. ಹೌದಾ ಇಲ್ವಾ? ಕೆಲವೊಂದು ಕನಸು ನಮಗೆ ತುಂಬ ರಿಯಲ್ ಆಗಿರ್ತಾರೆ. ಕರೆಕ್ಟಾ? ಇದೇ ಥರ ಅಪೋಸ್ಟಲ್ ಪೌಲ್ಗೆ ಕ್ರಿಸ್ತನ್ ರಾಜರ ಎಕ್ಸ್ಪೀರಿಯನ್ಸ್ ಹೆಂಗೆ ಕೊಟ್ಟರು ಅಂತಾರೆ, ರಿಯಲಿಸ್ಟಿಕ್ ಆಗ್ರಿ. ನೋಡಿದ್ರೆ ದೇವರ ರಾಜ್ಯದಲ್ಲಿ ಪಿತೃಗಳೆಲ್ಲ ಎದ್ದು ಬಂದಿರ್ತಾರೆ, ಅದರ ಎಲ್ಲ ಮನುಷ್ಯ ಪುನರ್ತನ ಆಗಿಬಿಡ್ತಾರೆ, ಎಲ್ಲ ಸಮಾಜದಿಂದ ಇರ್ತಾರೆ. ಇವೆಲ್ಲ ನೋಡ್ಬಿಟ್ಟು ಅಪೋಸ್ಟಲ್ ಪೌಲ್ಗೆ ಡಿಫ್ರೆನ್ಸ್ ಕಂಡಿಡಿಯೋಕ್ಕೆ ಆಗಿಲ್ಲ. ಅದಕ್ಕೆ ಇನ್ನೇನಂತಾರೆ ಗೊತ್ತಾ ಅಪೋಸ್ಟಲ್ ಪೌಲು? ಇದನ್ನು ಒಂದು ಪರದೇಶ ಅಂತ ಹೇಳ್ತಾರೆ. ನೋಡಿ ಇಲ್ಲಿ 4ನೇ ವಾಕ್ಯಮ್ಮ, ದೇವರೇ ಬಲ್ಲೆನು ಅಂತ ಮನುಷ್ಯನು ಪರದೇಶಕ್ಕೆ ಒಯ್ಯಲ್ಪಟ್ಟು. ಎಲ್ಲಿಗೆ ಒಯ್ಯಲ್ಪಟ್ಟಂತೆ? ಪರದೇಶ. ಏನಿದು ಪರದೇಶ? ಏನು? ಪುಣ್ಯ ಯಾರು ಪರಲೋಕ ಅಂತ ಹೇಳಿಲ್ವಲ್ಲ. ಪರದೇಶನೇನು? ಆ ಥರ ಕಂಡೀಷನ್ ಅಷ್ಟೇ, ಸಿಂಪಲ್. ಆ ಥರ ಪರದೇಶ. ಅದರ ಪರದೇಶ ಅಂದರೆ ಪರ ಅಂದ್ರೆ ಏನು? ಕನ್ನಡದಲ್ಲಿ ಬಿಡಿಸ್ಬೋದ್ರಿ. ಪರ ಅಂತ ಏನು? ಸಪ್ರೇಟ್ ಅಲ್ಲರ ಬೇರೆ. ದೇಶ ಅಂದರೆ ಬೇರೆ ದೇಶ, ಏನೋ ಹೊರಗೆ ದೇಶ. ಪರದೇಶ ಅಂದರೆ ಬೇರೆ ದೇಶ. ಅಂದರೆ ನಾವು ಇವಾಗ ಒಂದು 2ನೇ ದೇಶದಲ್ಲಿದ್ದೀರಿ, ಮೊದಲನೇ ದೇಶ ನಾಶ ಆಗೋಯ್ತು, 3ನೇ ದೇಶ ಏನಾಗ್ತದೆ ಅಷ್ಟೇ. ಮೊದಲನೇ ಲೋಕ ಒಟ್ಟಾಯ್ತು, 2ನೇ ಲೋಕದಲ್ಲಿ ಇದ್ದೀರಿ, 3ನೇ ಲೋಕದಲ್ಲಿ ಏನಾಗ್ತದೆ ನಾವು ಅದನ್ನೇ ಹೇಳ್ತಾರೆ. ಅದನ್ನು ಪರದೇಶಕ್ಕೆ ಏನು ಮಾಡ್ತಾರೆ? ಹೋಲಿಕೆ ಮಾಡ್ತಾರೆ. ನಾವು ಎಲ್ಲ ಏನು ತಿಳ್ಕೊಂಡ್ಬಿಡ್ತಾರೆ, ಪರದೇಶ ಅಂದ ತಕ್ಷಣ ಏನ್ರಿ ಏನದು? ಪರಲೋಕ ಅಲ್ಲ ರೀ. ಅಂದರೆ ಎಲ್ಲಿದೆ? ಪ್ರಕಟಣೆ 2ನೇ ಅಧ್ಯಾಯ 7ನೇ ವಾಕ್ಯ. ಪ್ರಕಟಣೆ 2:7, ರೆವಲ್ಯೂಷನ್ 2:7. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೈಸಿನಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವೆನು. ಪರದೇಶ ನಡುವೆ ಏನಿದೆ? ಜೀವದಾಯಕ ವೃಕ್ಷದ ಹಣ್ಣು. ಪರದೇಶಲ್ಲ ನೋಡ್ರಿ, ಜೀವದಾಯಕ ವೃಕ್ಷದ ಹಣ್ಣು. ಇದೇ ಥರ ಜೀವದಾಯಕ ವೃಕ್ಷದ ಹಣ್ಣನ್ನ ದೇವ್ರ ಮೊದಲಲ್ಲಿ ಇಟ್ಟಿದ್ರ ಇದೆ ಅಂತ ಹೇಳ್ತಾರೆ. ಅದರ ಇಟ್ಟಿದ್ರಾ? ಹಾಂ, ಎಲ್ಲಿ ನೋಡ್ಸಿ ನನಗೆ? ಆದಿಕಾಂಡ 2:9. ಆದಿಕಾಂಡ 2 ಅಷ್ಟೇ. ನಾನು ನೋಡ್ಸಿದ ತಕ್ಷಣ ನಾವು ಈಡೇ ತೊಡಗಿ ಹೋಗ್ಬೇಕದ ಆಯ್ತದ? ಇಲ್ಲ. ಹಂಗೆ ಅಪೋಸ್ಟಲ್ ಪೌಲು ಹೋಗಿಲ್ಲ.
ಹೋದ್ರಿ. ಯೆಹೋವ ದೇವರು ಹಾ. ನೋಟಕ್ಕೆ ರಮ್ಯವಾಗಿಯೂ ಊಟಕ್ಕೆ ಅನುಕೂಲವಾಗಿ ಇರುವ ಎಲ್ಲಾ ತರದ ಮರಗಳನ್ನು ಆ ಭೂಮಿಯಲ್ಲಿ ಬೆಳೆಯ ಮಾಡಿದನು. ಅದಲ್ಲದೆ ಆ ವನ ಮಧ್ಯದಲ್ಲಿ ಜೀವದಾಯಕ ವೃಕ್ಷವನ್ನು ಒಳ್ಳೆಯದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ವೃಕ್ಷವನ್ನು ಬೆಳೆಸಿದನು. ನೋಡ್ರ ಏನಂತಾರೆ, ಜೀವದಾಯಕ ವೃಕ್ಷದ ಹಣ್ಣ ತೋಟದ ಮಧ್ಯದಲ್ಲಿ ಇಟ್ಟವ್ರೆ. ಇದನ್ನೇ ಪ್ಯಾರಡೈಸ್, ಪರದೇಶ್ ಅಂತ ಏನು ಮಾಡೋದು ಹೇಳೋದು. ನಾವೇನು ತಿಳ್ಕೊಂಡ್ಬಿಡ್ತೀರಿ, ಪ್ಯಾರಡೈಸ್ ಪರಲೋಕ ಅಂತ. ಅಲ್ಲ, ಬೇರೆ ಥರ ದೇಶ. ಇವಾಗಿರೋ ದುಷ್ಟ ದೇಶ. ಈಡೇನ್ ತೋಟದಲ್ಲಿ ಹೆಂಗಿತ್ತು, ಸೂಪರಾಗಿರೋ ಕಂಡೀಷನ್. ಇದೇ ಕಂಡೀಷನ್ನ ಕ್ರಿಸ್ತನ ರಾಜ್ಯನೇ ಮಾಡ್ತಾರೆ ಅವರು. ಇದನ್ನ ಅಪೊಸ್ತಲ ಪೌಲಗೆ ದೂರದಿಂದ ಏನು ಮಾಡೋರು, ಕಾನಾನ್ ದೇಶ ಹಿಂಗೆ ಮೋಸಸ್ಗೆ ದೂರದಿಂದ ನೋಡಿಸಿದ್ರು. ಅವರ ಬೆಟ್ಟ ಗುಡ್ಡ ಮೇಲೆ ನೋಡಿದ್ರೆ ಇರ್ತಾರೆ ಎಲ್ಲ ಗಿಡ ಮರಗಳೆಲ್ಲ, ಹಣ್ಣು, ಹೂವಿನ ಗಿಡ ಎಲ್ಲ ನೋಡಿ ಮೋಸಸ್ಗೆ ಏನಾಗಿರ್ತಾರೆ, ಎಷ್ಟು ಖುಷಿಯಾಗಿರ್ತಾರೆ. ಅವರ ನಾನು ಬೊಟಾನಿಕಲ್ ಗಾರ್ಡನ್ ನೋಡಿ ಹೆಂಗಿರ್ತಾರೆ. ನೋಡಿ ನೀವು ಬೊಟಾನಿಕಲ್ ಗಾರ್ಡನ್ ನೀವು ಏನು ನೋಡಿಲ್ಲ ಯಾರು? ಬೊಟಾನಿಕಲ್ ಊಟಿ ನೋಡಿದ್ದೀರಾ? ಊಟಿ ನೋಡಿದ್ರಲ್ಲ, ನೀವು ಯಾರು ನೋಡಿಲ್ಲ? ನೀವು ಹಂಗಾರೆ ಎಲ್ಲೂ ಹೋಗಿಲ್ಲ, ಹಿಮ ಬಿಡೋ ಜಾಗಕ್ಕೆ ಎಲ್ಲೂ ಹೋಗಿಲ್ಲ ನೀವು? ನೋಡಿಲ್ಲ, ಸರಿ ಹೋಗಿ ನೋಡಿರ್ತೀನಿ, ಸೂಪರಾಗಿರ್ತಾರೆ. ಅದರ ಅಲ್ಲಿ ಹೋದರೆ ಬರೋಕ್ಕೆ ಮನಸ್ಸು ಬರಲ್ಲ, ಅಷ್ಟು ಸಮೃದ್ಧಿ, ಅಷ್ಟು ಬ್ಯೂಟಿಫುಲ್ ಆಗಿರ್ತಾರೆ. ಊಟಿ ಅಯ್ಯೋ, ಊಟಿ ಬೊಟಾನಿಕಲ್ ಗಾರ್ಡನ್ ಹೆಂಗಿದೆ ಅಂದರೆ, ಹೊರಡೆ ಹೋದರೆ ತಮಿಳ್ನಾಡಲ್ಲಿ ಹೊರಡೆ ಹೋದರೆ ಈಡೇನ್ ತೋಟದ ಹೊರಡೆ ಹೋದಂಗಿದೆ, ಏನು ಸೂಪರಾಗಿದೆ ಗೊತ್ತಾ, ಅಷ್ಟು ಸಖತ್ತಾಗಿದ್ದಾರೆ. ಲೈಫಲ್ಲಿ ಒಂದ್ಸರಿ ಹೋಗಿ ಬನ್ನಿ, ದೇವ್ರ ಸೃಷ್ಟಿ ಏನು ಅಂತ ಗೊತ್ತಾಯ್ತಾರೆ. ಈಡೇನ್ ತೋಟ ಹೆಂಗಿತ್ತು ಅಂತ ಗೊತ್ತಾಯ್ತಾರೆ. ಇಲ್ಲಿ ನೋಡಿದರೆ ಏನಿದೆ, ಕಾಂಜಿ ಬೀಜಿ. ಇವು ಒರಿಜಿನಲ್ ಈಡೇನ್ ತೋಟ. ಮೈಸೂರು 100 ಕಿಲೋಮೀಟರ್ ಆಯಿತಾ. ಆದರೆ ಹೋಗಿ ಬನ್ನಿ, ಚೆನ್ನಾಗಿದೆ, ಸೂಪರಾಗಿರ್ತಾರೆ. ಅದರ ಅಂದರೆ ಏನಂತಂದರೆ, ನಿಮಗೆ ಒಂದು ಅನುಭವ ಹೇಳಿದೆ, ಅದರ ಮೋಸಿಗೆ ಹೆಂಗೆ ಅನಿಸಿರ್ಬೇಕು ಅಲ್ವಾ. ಆದರೆ ನೋಡಿರ್ತೀನಿ, ಇಬ್ಬರಿಗೂ ದೇವರು ಪ್ರೇಯರ್ ಆನ್ಸರ್ ಮಾಡಲಿಲ್ಲ. ಅದರ ಹಂಗಂತ ಇಬ್ಬರಿಗೂ ಪ್ರೈಸ್ ಕೊಡಲಿಲ್ವಾ? ಕೊಡ್ತಾರೆ ಪ್ರೈಸ್. ಏನು ಪ್ರೈಸ್ ಕೊಟ್ಟರು? ಮೋಸಸ್ಗೆ ಏನು ಪ್ರೈಸು? ಮೋಸಸ್ಗೆ ಏನಪ್ಪ ಪ್ರೈಸು? ಸರಿ, ಅಪೊಸ್ತಲ ಪೌಲ್ ನೋಡ್ಬಿಡೋಣ. ಅಪೊಸ್ತಲ ಪೌಲ್ಗೆ ಏನು ಪ್ರೈಸ್ ಕೊಡ್ತಾರೆ ಹೇಳಿ? ಅವ್ನು ಮೋಸಸ್ಗೆ ಹೋಗೋಣ. ಅಪೊಸ್ತಲ ಪೌಲ್ಗೆ ದೇವ್ರ ಪ್ರೈಸ್ ಕೊಡ್ತೀನಿ ಅಂತ ಹೇಳಿದಾರಾ? ಸೆಕೆಂಡ್ ತಿಮೋತಿ 4:8 ನೋಡ್ರಿ. ಸೆಕೆಂಡ್ ತಿಮೋತಿ 4:8. ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ಮುಂದೆ ನನಗೆ ಸಿದ್ಧವಾಗಿದೆ. ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡ್ತಾರೆ. ನೋಡ್ರ, ಅಪೊಸ್ತಲ ಪೌಲ್ಗೆ ಪ್ರೈಸ್ ಏನಾಗಿದೆ? ಫಿಕ್ಸ್ ಆಗಿದೆ. ಆ ಕಿರೀಟನ ಅಪೊಸ್ತಲ ಪೌಲ್ಗೆ ಏನು ಮಾಡ್ತಾರೆ? ಕೊಡ್ತಾರಂತೆ. ಆಮೇಲೆ ನೆಕ್ಸ್ಟ್, ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ಕೊಡುವನು. ಎಲ್ಲರೂ ಕೊಡ್ತಾರಂತೆ. ಅಪೊಸ್ತಲ ಪೌಲ್ ಮಾತ್ರ ಅಲ್ಲ, ನಾವೇ ನಂಬಿಕೆ ಸರಿ ನಮ್ಗೇನು ಮಾಡ್ತಾರೆ? ಪ್ರೈಸ್ನ ಕೊಡ್ತಾರೆ. ಹಂಗಾರೆ ಮೋಸಸ್ ಕೊಟ್ಟಿರ್ಬೇಕಲ್ಲ, ಮೋಸಸ್ಗೆ ಹಿಂಗೆ ಪ್ರೈಸ್ ಇರಬೇಕಲ್ವಾ ಅಲ್ವಾ? ಮೋಸಸ್ಗೆ ಏನು ಪ್ರೈಸು? Hebrews 11 ಚಾಪ್ಟರ್ 39 and 40. ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆಯ ಹೆಸರನ್ನು ಸಂಪಾದಿಸಿಕೊಂಡಿದ್ದರು. ಇವರೆಲ್ಲ ನಂಬಿಕೆ ಮುಖಾಂತರ ಒಳ್ಳೆ ಹೆಸರನ್ನ ಸಂಪಾದಿಸಿಕೊಂಡಿದ್ದರು. ವಾಗ್ದಾನದ ಫಲವನ್ನು ಹೊಂದಲಿಲ್ಲ. ನೋಡ್ರ, ವಾಗ್ದಾನದ ಫಲವನ್ನು ಏನ್ ಮಾಡಲಿಲ್ಲ? ಹೊಂದಲಿಲ್ಲ. ನೋಡ್ರ, ಎಷ್ಟು ಕ್ಲೀನ್ ಆಗೈತೆ. ವಾಗ್ದಾನದ ಫಲವನ್ನು ಏನ್ ಮಾಡಲಿಲ್ಲ ಅವರು? ಹೊಂದಲಿಲ್ಲ. ಹಂಗಾರೆ ನೋಡಿ, ನಂಬಿಕೆ ಅಂದ್ರೆ ಒಳ್ಳೆ ಹೆಸರನ್ನ ಏನ್ ಮಾಡೋದು ಇವರು? ಸಂಪಾದಿಸ್ಕೊಂಡ್ರೆ. ಅದರ ದೇವ್ರ ಹತ್ರ ಒಳ್ಳೆ ಏನು ಹೆಸರನ್ನ ತೊಗೊಂಡಿದ್ದಾರೆ. ಅದರ ಪ್ರೈಸ್ ಇಮಿಡಿಯೇಟಾಗಿ ಕೊಡಲಿಲ್ಲ. ಯಾಕೆ? ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿದರು. ನೋಡ್ರ, ನಾವಿಲ್ದಿರ ಸಭೆ ಕಂಪ್ಲೀಟ್ ಆಗ್ದಿರ ಪಿತೃಗಳಿಗೆ ಪ್ರೈಸೇ ಬರ್ಬಾರ್ದು, ದೇವರೇ ಮಾಡೋ ಆಡಿ ಫಿಕ್ಸ್ ಮಾಡ್ತಾರೆ. ಅದನ್ನು ಹಂಗೆ ನೋಡ್ಬೇಕಾದ್ರೆ ಪ್ರೈಸು ಫಸ್ಟ್ ಸಭೆಗೆ, ಫಸ್ಟ್ ಪೌಲ್ಗೆ, ನೆಕ್ಸ್ಟ್ ಏನ್ರಿ ಮೋಸಸ್ಗೆ ಏನು ಪ್ರೈಸ್ ಕೊಡ್ತಾರೆ? 35 ಹೋದ್ರಿ. ಸ್ತ್ರೀಯರು ಸತ್ತು ಹೋಗಿದ್ದ ತಮ್ಮವರನ್ನು ಪುನರುತ್ಥಾನದಿಂದ ತಿರುಗಿ ಹೊಂದಿದರು. ಕೆಲವರು ತಾವು ಯಾತನೆಯ ಯಂತ್ರಕ್ಕೆ ಕಟ್ಟಲ್ಪಟ್ಟಾಗ ಶ್ರೇಷ್ಠ ಪುನರುತ್ಥಾನವನ್ನು ಹೊಂದುವುದಕ್ಕೋಸ್ಕರ ಬಿಡುಗಡೆ ಬೇಡವೆಂದು ಹೇಳಿ ಮುರಿಸಿಕೊಂಡು ಸತ್ತರು. ನೋಡ, ಬಿಡುಗಡೆ ಬೇಡವೆಂದು ಹೇಳಿ ಏಮಂತೆ ಮುಡಿಸ್ಕೊಂಡು ಸತ್ತರಂತೆ. ಅದರ ಏನೋ ಶ್ರೇಷ್ಠ ಪುನರ್ತನ ಅನ್ನೋದಕ್ಕೆ. ಏನು ಶ್ರೇಷ್ಠ ಪುನರ್ತನ ಅಂತಂದ್ರೆ ನಮಗೆ ಕೊಡೋದು ಮೊದಲೇ ಪುನರ್ತನ, ಇವ್ರು ಕೊಡೋದು ಎಂತ ಪುನರ್ತನ? ಶ್ರೇಷ್ಠ. ಏನು ಶ್ರೇಷ್ಠ ಪುನರ್ತನ ಅಂದರೆ ಇಡೀ ಲೋಕ ಜನಗಳು ಸತ್ತೋದರೆಲ್ಲ ಇದೇ ಭೂಮಿಗೆ ಏನು ಮಾಡ್ತಾರೆ? ವಾಪಸ್ಸು ಎದ್ಬಿಡ್ತಾರೆ. ಅದು ಸಾಮಾನ್ಯ ಪುನರ್ತನ. ಹೇಗೆ ಸತ್ತರು ಅದೇ ಥರ ಏನು ಮಾಡ್ತಾರೆ? ಎದ್ದು ಬರ್ತಾರೆ. ಅವರು ದೇವ್ರ ಮಾರ್ಗದಲ್ಲಿ ನಡೀತಾ ಅವರು ದೇವ್ರಿಗೆ ನಂಬಿಕಸ್ಥರಾಗಿ ನೋಡಿಸ್ತಾ ಅವ್ರ ದೇಹದಲ್ಲೇ ಆಗ್ತಾರೆ ಬದಲಾವಣೆಗಳು ಬರ್ತಾರೆ. ಬಿಳಿ ಕೂದಲೆಲ್ಲ ಕಪ್ಪಾಗಿ ಶುರು ಆಗ್ತದೆ. ಆದರೆ ಶ್ರೇಷ್ಠ ಪುನರುತ್ಥಾನ ಅಂದರೆ ಪಿತೃಗಳೆಲ್ಲ ಇದ್ರಾ?
ಆಲ್ರೆಡಿ ದೇವರಿಗೆ ನಂಬಿಕಸ್ಥರಾಗಿ ನೋಡ್ತಿರೋದ್ರಿಂದ ಅವರು ಯಾವ ವಯಸ್ಸಲ್ಲಿ ಸತ್ತರೋ ಅದೇ ವಯಸ್ಸಲ್ಲಿ ಬರೋದಿಲ್ಲ. ಅವ್ರು ಎಷ್ಟೇ ವಯಸ್ಸಲ್ಲಿ ಸತ್ತಿರಲಿ 30ನೇ ವಯಸ್ಸಿಗೆ ಏನು ಮಾಡ್ತಾರೆ, ಪುನರುತ್ಥಾನ ಮಾಡಿ ಕರ್ಕೊಂಬರ್ತಾರೆ. ಅದು ಶ್ರೇಷ್ಠ ಪುನರುತ್ಥಾನ. ಯಾಕೆಂದರೆ ದೇವರಿಗೆ ಆಲ್ರೆಡಿ ನಂಬಿಕಸ್ಥರಾಗಿದ್ದೀರಿ ಅಂತ ಪ್ರೂವ್ ಮಾಡಿದ ಆಯಿತು. ಅದರ ವಿಶ್ವಾಸನ ಒಳ್ಳೆಯ ಹೆಸರು ಮಾಡೋದು ಸಂಪಾದನೆ, ಆದರೆ ಪ್ರೈಸ್ ಮಾತ್ರ ಏನು ಮಾಡಿಲ್ಲ. ಆ ಪ್ರೈಸ್ ಏನು ಮಾಡ್ತಾರೆ, ಪುನರುತ್ಥಾನದಲ್ಲಿ ಕೊಡ್ತಾರೆ. ಶ್ರೇಷ್ಠ ಪುನರುತ್ಥಾನದಲ್ಲಿ ಏನು ಮಾಡ್ತಾರೆ, ಎದ್ದು ಬಂದು ಇಡೀ ಲೋಕದ ಅಡ್ಮಿನಿಸ್ಟ್ರೇಷನ್ ಏನು ಮಾಡ್ತಾರೆ, ಅದು ತೊಗೊತಾರೆ. ಈ ರೀತಿ ಅಪೊಸ್ತಲ ಪೌಲ್ಗೆ ಮೋಸಸ್ಗೆ ಎಷ್ಟೋ ಹೋಲಿಕೆಗಳೇನೇ ಇದೆ. ಅರ್ಥ ಆಯ್ತಾ? ದಯವಿಟ್ಟು ಕರ್ತನಲ್ಲಿ ಪ್ರೀತಿ ಅನುಸರಗಳೇ ಈ ಥರ ವಾಕ್ಯಗಳನ್ನ ಕೇಳಿ ಆತ್ಮಿಕ ಆಶೀರ್ವಾದ ಹೊಂದಬೇಕಾಗಿ ದೇವರ ಹತ್ರ ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ಕೊನೆಯದಾಗಿ